ನಾನು ಯಾರೊಬ್ಬರು ಹೆದರಿಕೆ ಹಾಕ್ತಾರೆ ಅಥವಾ ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಸ್ತಾರೋ, ಏನೇ ಮಾಡಿದ್ರು ಕೂಡ ನಾನು ಹೆದರೋ ಮನುಷ್ಯ ಇಲ್ಲ. ಯಾರೋ ಒಬ್ಬರು ಹೇಳಿದ ಮಾತಿಗೆ ಕೇಳಿಕೊಂಡು ನಾನು ಹಿಂದೂ, ನಾನು ಮುಂದು, ನಾನು ಅವನು ಇವನು ಅಂತ ಹೋರಾಡಿದ್ರೆ ಅವರಿಗೆ ಜ್ಞಾನದ ಪ್ರಜ್ಞೆನೇ ಇರಲ್ಲ. ಯಾಕಂದ್ರೆ ಅವರು ಯಾವುದೋ ಒಂದು ಆಮಿಷಕ್ಕೆ ಒಳಗಾಕಿರ್ತಾರೆ. ಅವ್ರನ್ನ ಆಡಿಸೋನು ಮತ್ತೊಬ್ಬನು ಇರ್ತಾನೆ. ಇವರು ಆಡುವರಷ್ಟೇ. ಮನದಲ್ಲಿ ಬದ್ನಿಕಾಯಿ, ಬಾಯಲ್ಲಿ ಬಸವಣ್ಣ. ಇಲ್ಲಿ ಬಸವಣ್ಣ ಅಂತಾರೆ, ಆ ಕಡೆ ಹೋದ್ರೆ ಮತ್ತು ವೈದಿಕರು ಗುಲಾಮರಾಗ್ತಾರೆ. ಇಲ್ಲಿ ಶರಣತತ್ವ ಅಂತಾರೆ, ಅಲ್ಲಿ ಹೋಗಿ ಮತ್ತೆ ಮನುವಾದಿಗಳು ಗುಲಾಮಾಗ್ತಾರೆ. ದಿನಕ್ಕೆ 2 ಸರಿ ಲಿಂಗಾಯತರಾದವರು ನೀವು ಯಾವ್ದು ಊರು ದೇವ್ರಿಗೆ ಹೋಗ್ರಿ, ನಾಡು ದೇವ್ರಿಗೆ ಹೋಗ್ರಿ, ಕುರುಬು ಯಾವ ದೇವ್ರಿಗೆ ಅವ್ರು ಹೋಗ್ರಿ, ಆದರೆ ಪದ್ಧತಿ 2 ಸಾರಿ ಲಿಂಗ ಪೂಜೆ ಮಾಡೋ ಪದ್ಧತಿ ನೀವು ಮನವರಿಕೆ ಮಾಡ್ಕೋಬೇಕು. ಲಿಂಗಾಯತರಾದವರು ನೀವು ಫಸ್ಟ್ ಲಿಂಗಾಯತರಾಗಿ, ಆಮೇಲೆ ನೀವು ಹಿಂದೂ ಆಗ್ರಿ ಅಥವಾ ಕಿಸಾಯಿ ಆಗ್ರಿ ಮತ್ತು ಏನಾರು ಆಗ್ರಿ, ಫಸ್ಟ್ ಲಿಂಗಾಯತರಾಗಿ. ನೀವು ಲಿಂಗಾಯತರಾಗಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಾನು ಲಿಂಗಾಯತ ಅಂತ ಅರ್ಹತೆ ನಿಮಗಿರೋದಿಲ್ಲ. ಬಿಜಾಪುರ, ಬೀದರು, ಗುಲ್ಬರ್ಗ, ರಾಯಚೂರು ಈ ಕಡೆ ಸ್ವಲ್ಪ ತುಂಬ ಬಡತನದಲ್ಲಿರ್ತಕ್ಕಂಥ ಜನರ ರೈತರ ಮಕ್ಕಳು ಓದಿರಲ್ಲ. ಅಲ್ಲಿ ಮಳೆ ಬಿದ್ದರೆ ಬೆಳೆ ಇಲ್ಲದ್ರೆ ಮಳೆ ಇಲ್ಲದ್ರೆ ಬೆಳೆ ಇಲ್ಲ. ಅಂಥ ಮಕ್ಕಳಿಗೆ ನಾವು ಸುಮಾರು ಜನ ಇಲ್ಲಿವರೆಗೊಂದು 500 ಜನ ಮೇಲ್ಪಟ್ಟು ನಾವು ತಂದು ಹೌಸ್ ಕೀಪಿಂಗ್ ಕೆಲಸ ಕೊಟ್ಟಿದ್ದೀವಿ. ನಂದೇನೋ ಜನ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಈಗ ಸಿದ್ದು ಸರ್ ನನಗೇನೋ ಕೊಡ್ತಾರೋ ಒಂದು ಮಾತು ಕೇಳ್ಬಿಟ್ಟು ಹೋರಾಟ ಮಾಡ್ಬೇಕಂತ ನನ್ನ ತತ್ವ ಅಲ್ಲ. ನಾನು ಏನಿದ್ದೀನಿ ನನ್ನ ಒಳಗಡೆ ಏನಿದೆ ಹೊರಗೆ ತೋರಿಸ್ಬೇಕು ಸಮಾಜಕ್ಕೆ. ಮತ್ತು ನಾನೇನು ದುಡಿದೀನಿ ಅದೇ ಮಾತ್ರ ಖರ್ಚು ಮಾಡಬೇಕು. ನಮ್ಮ ಸಮಾಜ ಲಿಂಗ ಧರ್ಮನೇ ಎಷ್ಟು ಕೆಟ್ಟದೆ ಅಂದ್ರೆ ನಾನು ನಿಮ್ಗೆ ಹೇಳೋಕ್ಕಾದಷ್ಟು ಕೆಟ್ಟದಿದೆ. ಇದನ್ನು ಲಿಂಗ ಧರ್ಮದ ಒಂದು ಎಪಿಸೋಡ್ ಸುಮಾರು ಒಂದು 1000 ಎಪಿಸೋಡ್ನೂ ಮಾಡ್ಬೋದು. ಅಷ್ಟು ಕೆಟ್ಟದ್ದು ಲಿಂಗ ಧರ್ಮ ಇದೆ ಮತ್ತು ಅಷ್ಟೇ ಸತ್ಯವಾದ ಇದೆ. ನಾವು ಯಾವತ್ತೂ ಲಿಂಗಾಯತರು ಹಿಂದೂಗಳಲ್ಲ. ನಾವು ಹಿಂದೂ ಕಾಲಮ್ ಹೋಗೋಂಗೆ ಅವಶ್ಯಕತೆ ಇಲ್ಲ. ಹಿಂದೂ ಎಂದು ಬರೆಸೋಬೇಡಿ. ನಮಗೆ ಹಿಂದೂ ಗುರು ಅನ್ನೋದು ಗೊತ್ತಿಲ್ಲ, ಹಿಂದೂ ಧರ್ಮ ಯಾವುದು ಗೊತ್ತಿಲ್ಲ, ಹಿಂದೂ ಧರ್ಮದ ಆಚರಣೆಗಳು ನಮ್ಗೆ ಗೊತ್ತಿಲ್ಲ, ಹಿಂದೂ ಧರ್ಮ ಯಾವಾಗ ಸ್ಥಾಪನೆ ಆಯಿತು ಅಂತ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಸ್ಥಾಪಕರು ಯಾರು ಅಂತ ಗೊತ್ತಿಲ್ಲ, ಯಾವ ಇಸ್ವಿಯಲ್ಲಿ ಅದು ಹುಟ್ಟಿತು ಅನ್ನೋದು ಗೊತ್ತಿಲ್ಲ. ಅಂಥ ಗೊತ್ತಿಲ್ಲದೇ ಇತ್ತು ನಾವು ಹಿಂದೂ ಧರ್ಮ ಅಂತ ನಮ್ಮಂಥ ಜ್ಞಾನಿಗಳು ಎಷ್ಟಿದ್ದಾರೆ. ಚೊಂಡೆಯವರೇ, ನಿಮ್ಮ ಪರಿಚಯ ಅಂತೂ ವಚನ ವಾಹಿನಿ ಮೂಲಕ ಭಾಳ ಫೇಮಸ್ ಆಗಿರಿ. ಮುಖ್ಯವಾಗಿ ನಿಮ್ಮ ಮೇಲೆ ಆರೋಪ ಅಥವಾ ಏನಂದ್ರೆ ನೀವು ಭಾಳ ಜಗಳಗಂಟ್ರದಿರಿ, ಸಿಟ್ಟಿಗೇಳ್ತೀರಿ, ಭಯಂಕರ ಸ್ಟ್ರಾಂಗಾಗಿ ಟೀಕೆ ಮಾಡ್ತೀರಿ. ಹಾಗಂತ ನಾವು ನಿಮ್ಮನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಯಾವುದೇ ರೀತಿಯ ಸಂಕೋಚ ಇಲ್ಲ. ಯಾಕಂದ್ರೆ ನಿಮಗೆ ವಚನಶಾಸ್ತ್ರ ಮತ್ತು ಬಸವ ತತ್ವದ ಬಗ್ಗೆ ಭಾಳ ಗಣಾಚಾರದ ರೀತಿಯಲ್ಲಿ ಅಭಿಮಾನ ಇದೆ. ಸ್ಮೂತಾಗಿ ಹೇಳೋದಕ್ಕಿಂತಲೂ ಈಗ ಕಠಿಣವಾಗಿ ಹೇಳಬೇಕು ಗಣಾಚಾರ ಮಾರ್ಗ ಅನ್ನೋದು ನಿಮಗೆ ನಂಬಿಕೆ ಇದೆ. ಅದಕ್ಕೆ ಒಂದು ಅವಕಾಶ ಆಗಿದೆ. ನೀವು ಆ ರೀತಿಯ ಸಮಸ್ಯೆಗಳನ್ನು, ಈ ಬೆದರಿಸುವ ತಂತ್ರಗಳು ಬಂದಾಗ ಹೇಗೆ ಎದುರಿಸ್ತೀರಿ? ಏನನ್ನು ನೀವು ಅವ್ರ ಜೊತೆ ಸಂವಾದ ಮಾಡ್ತೀರಿ? ಮೊದಲಿಗೆ ನಿಮಗೆ ಶರಣಾರ್ಥಿಗಳು. ಇದು ಹೆದರಿಸೋದು ಮತ್ತು ಬೆದರಿಸೋದು ಇದು ನನಗಂತೇಳಿ ಸೀಮಿತ ಇಲ್ಲ. ಹಿಂದೆ ಬಸವಣ್ಣಗೂ ಅದೇ ಥರ ಆಗಿತ್ತು. ಬಸವಣ್ಣವ್ರನ್ನ ಗಡೀಪಾರು ಮಾಡಿದ್ರು, ಶರಣರನ್ನು ಆನೆಕಾಲಿಗೆ ಕಟ್ಟಿ ಎಳಿಸಿ ಆನೆ ತುಳಿತಕ್ಕೆ ಮಾಡಿದ್ರು, ಹಲವಾರು ಶರಣರು ಕೊಲೆ ಮಾಡಿದ್ರು, ಹಲವಾರು ಶರಣರಿಗೆ ಚಿತ್ರಹಿಂಸೆ ಕೊಟ್ಟು ಕಣ್ಣು, ಕೈ, ಕಿವಿ ಎಲ್ಲ ಕಿತ್ತಿದ್ರು. ಇಲ್ಲಿ ನಾನು ಥಿಂಕ್ ಮಾಡಿದೆ ಅಂತಂದ್ರೆ, ಬಾರದು ಬಪ್ಪದು ತಪ್ಪದು, ನಾಳೆ ಬರೋದು ಹಿಂದೆ ಬರಲಿ, ಮರಣಹ್ಯ ಮಾನವಮಿ ಎಂದ ನನ್ನ ಶರಣ ತತ್ವ. ಶರಣರಿಗೆ ಸಂಸಾರ ಇರಲಿಲ್ವಾ? ಇತ್ತು. ಹೆಂಡ್ರ ಮಕ್ಕಳಿರಲಿಲ್ವಾ? ಅವರು ಬದುಕಿಲ್ವಾ? ಬಾಳಿಲ್ವಾ? ತಾಯಿ ತಂದೆ ಎಲ್ಲ ಕುಟುಂಬನಿತ್ತು. ಹಂಗಂತೇಳ್ಬಿಟ್ಟು ಅವರು ದಬ್ಬಾಳಿಕೆ ಮಾಡೋ ಸಮಯದಲ್ಲಿ ತತ್ವ ಬಿಟ್ಟಿಲ್ಲ, ಆಚರಣೆ ಬಿಟ್ಟಿಲ್ಲ, ಹೋರಾಟ ಬಿಟ್ಟಿಲ್ಲ. ಅದೇ ನಿಟ್ಟಿನಲ್ಲಿ ನಾನು ಬರ್ತಾಯಿದ್ದೀನಿ. ಈ ಹೋರಾಟಗಳೆಲ್ಲವೂ ಹಿಂದೆ ನಿಂತು ಹೋರಾಟ ಅವರು ಬೈತಾರೆ, ಹಿಂದೆ ನಿಂತು ತೆಗಳ್ತಾರೆ, ಹಿಂದೆ ನಿಂತು ಧಮಕಿ ಹಾಕ್ತಾರೆ ಅಥವಾ ಬೆದರಿಕೆ ಹಾಕ್ತಾರೆ. ಮುಂದೆ ಬಂದು ನಿಂತು ಮಾತಾಡೋಂಥ ಶಕ್ತಿ ಯಾರಿಗಿದ್ರೆ ನಾನು ನೇರವಾಗಿ ಅವ್ರಿಗೆ ಆನ್ಸರ್ ಕೊಡೋಂಥ ಶಕ್ತಿ ನನ್ನ ಹತ್ರ ಇದೆ. ಬಸವಾದಿ ಶರಣರು ನನಗೆ ಕೊಟ್ಟಿದ್ದಾರೆ, ನಾನು ಕೊಡ್ತೀನಿ. ಅದು ಸಜ್ಜನರಾಗಿ ಬಂದರೆ ಮಾತ್ರ ಕೊಡ್ತೀವಿ. ಒಂದು ವೇಳೆ ಗುಂಪುಗಾರಿಕೆ ಬಂದರೆ ನಾನು ಅದೇ ಥರನೂ ಇದ್ದೀನಿ. ಕಾನೂನಾತ್ಮಕ ಬಂದರೂ ನಾನು ಹೋರಾಟದಲ್ಲಿ ಇದ್ದೀನಿ. ನಾನು ಯಾರೊಬ್ಬರು ಹೆದರಿಕೆ ಹಾಕ್ತಾರೆ ಅಥವಾ ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಸ್ತಾರೋ, ಏನೇ ಮಾಡಿದ್ರು ಕೂಡ ನಾನು ಹೆದರೋ ಮನುಷ್ಯ ಇಲ್ಲ. ನಾನು ಹೆಂಗೆ ಡಿಸೈಡ್ ಮಾಡಿದೆ ಅಂದರೆ, ದೇಹವು ನನ್ನದಲ್ಲ, ಪ್ರಾಣವೂ ನನ್ನದಲ್ಲ, ಜೀವವೂ ನನ್ನದಲ್ಲ, ಜಗತ್ತು ನನ್ನದಲ್ಲ. ಇಂಥ ಒಂದು ವಿಷಯದಲ್ಲಿ ನಾನು ಬದಬೇಕಾದ್ರೆ ಈ
ಹೆದರಿಕೆ ಹಾಕೋರಿಗೆ ಹೆದರ್ಕೊಂಡು ನಾನು ಏನಾದರೂ ಎಲ್ಲೋ ಮೂಲಿ ಸೇರಿದರೆ ಅದು ನನ್ನಂಥ ಹೇಳಿತನದಲ್ಲಿ ಬಸವ ತತ್ವ ಹೇಳೋದು ಮಹಾ ತಪ್ಪು ಅಂತ ನಾನು ಭಾವಿಸ್ತೇನೆ. ಅಲ್ಲ, ಅದನ್ನು ನಯವಾಗಿ ಹೇಳ್ಬೋದು ಅಂತಾರಲ್ಲ ಸರ್. ನಯವಾಗಿ ಹೇಳಿದರೆ ಏನಾಗುತ್ತೆ ಅಂದರೆ, ಇವತ್ತು 99% ನಾನು ಲಿಂಗಾಯತ ಎನ್ನುವ ಮನಸ್ಥಿತಿ ಹೊಂದಿರತಕ್ಕಂಥ ಯುವಕರು ತನ್ನ ಧರ್ಮ ತತ್ವ ಆಚಾರ ವಿಚಾರ ಶರಣರ ಚಿಂತೆ ಇಲ್ಲದೆ, ವಚನ ಅಧ್ಯಯನ ಮಾಡದೆ, ತನ್ನ ಕುಟುಂಬದ ಅರಿವು ತತ್ವವನ್ನು ತಿಳಿಯದೆ, ತಾಯಿ ತಂದೆಯ ಬದುಕು ತಿಳಿಯದೆ, ಸಂಬಂಧಗಳದನ್ನು ಬದುಕು ತಿಳಿಯದೆ, ಯಾರೋ ಒಬ್ಬರು ಹೇಳಿದ ಮಾತಿಗೆ ಕೇಳಿಕೊಂಡು ನಾನು ಹಿಂದೂ, ನಾನು ಮುಂದು, ನಾನು ಅವನು ಇವನು ಅಂತ ಹೋರಾಡಿದ್ರೆ ಅವರಿಗೆ ಜ್ಞಾನದ ಪ್ರಜ್ಞೆನೇ ಇರಲ್ಲ. ಯಾಕಂದ್ರೆ ಅವರು ಯಾವುದೋ ಒಂದು ಆಮಿಷಕ್ಕೆ ಒಳಗಾಕಿರ್ತಾರೆ. ಅವ್ರನ್ನ ಆಡಿಸೋನು ಮತ್ತೊಬ್ಬನೇ ಇರ್ತಾನೆ, ಇವರು ಆಡುವರಷ್ಟೇ. ಆ ಆಡಿಸೋನು ಬಟ್ಟೆ ತೆಗೆದು ಕುಣಿಬೇಕು, ಚಡ್ಡಿ ಕೆಡ್ತಿದ್ದು ಕುಣಿಬೇಕು. ಆ ಒಂದು ಮನಸ್ಥಿತಿ ಹೊಂದಂಥ ಅಜ್ಞಾನದಲ್ಲಿದ್ದಂತಹ ಲಿಂಗಾಯತ ಯುವಕರೇ ಇದೆಲ್ಲ ಮಾಡೋರು. ನಿಮಗೆ ಮುಸಲ್ಮಾನರು ಬಂದು ನನಗೆ ಧಮಕಿ ಹಾಕೋದಿಲ್ಲ, ಅಥವಾ ಮೇಲ್ವರ್ಗದವ್ರು ಯಾರೂ ಕೂಡ ನನಗೆ ಧಮಕಿ ಹಾಕೋದಿಲ್ಲ, ಅಥವಾ ದಲಿತರು ಯಾರೂ ನಂಗೆ ಧಮಕಿ ಹಾಕೋದಿಲ್ಲ. ಈ ಧಮಕಿ ಮತ್ತು ಕೊಲೆ ಬೆದರಿಕೆ ಹಾಕೋರೆಲ್ಲರೂ ಅಜ್ಞಾನದಲ್ಲಿದ್ದಂತಹ ವಚನಾರ್ಥ ಆಗದಿರ್ತಕ್ಕಂತಹ ಲಿಂಗಾಯತರು ಯುವಕರೇ. ಅದರಿಂದ ಕೆಲವರು ಗುಂಪುಗಾರಿಕೆ ಮಾಡಿದಂತಹ ಮಠಾಧೀಶರು ಕೈವಾಡಿರುತ್ತೆ, ಅದು ಲಿಂಗಾಯತ ಮಠಾಧೀಶರೇ, ಮತ್ತು ಬೇರೆ ಮಠಾಧೀಶರು. ಅಲ್ಲಿ ಇವರೆಲ್ಲ ಲೈಟ್ ಇದ್ದಂಗೆ ಸ್ವಿಚ್ ಆನ್ ಆಫ್ ಮಾಡೋದು ಬೇರೆ ಕಡೆ ಇರುತ್ತೆ. ಆ ಸ್ವಿಚ್ ಆನ್ ಆಫ್ ಮಾಡೋನ್ನು ಒಳಗಿರ್ತಕ್ಕಂತಹ ಕತ್ತಲು ಏನೇಂತ ಹೇಳ್ಬಿಟ್ಟು ಈ ಅಜ್ಞಾನದಲ್ಲಿರ್ತಕ್ಕಂಥ ಲಿಂಗಾಯತ ಯುವಕರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನೀವು ಅಲ್ಲಿ ಮನಸ್ಸಿಗೆ ಬಂದಂತೆ ಕೂಗಾಡ್ತಾರೆ, ಮನಸ್ಸಿಗೆ ಬಂದಂತೆ ಹೋರಾಡ್ತಾರೆ, ಮನಸ್ಸಿಗೆ ಬಂದಂತೆ ಫೇಸ್ಬುಕ್ಕಲ್ಲಿ ಹೇಳ್ತಾರೆ. ಫೇಸ್ಬುಕ್ ಜಾಲತಾಣ ಅದು ಅವ್ರ ಸೊತ್ತು ಅಲ್ಲ, ನನ್ನ ಸೊತ್ತು ಅಲ್ಲ. ಅವರು ಎಷ್ಟೇ ನನ್ನ ಮೇಲೆ ದಬ್ಬಳಿಕೆ ದೌರ್ಜನ್ಯ ನಮ್ಮ ಬಗ್ಗೆ ಮಾಡಿದ್ರು ಕೂಡ 90% ಜನ ಅಜ್ಞಾನದಲ್ಲಿದ್ದಂತಹ ಜನರು ಈ ದೇಶದಲ್ಲಿ ಜಗತ್ತಿನಲ್ಲಿ ಸಿಗ್ತಾರೆ. 10% ಜನ ಮಾತ್ರ ಸಜ್ಜನರು, ಜ್ಞಾನವಂತರು, ಅರ್ಥರು, ತಿಳಿದವರು, ಮತ್ತು ಅವರೇ ಒಂದು ಅವರಲ್ಲಿರ್ತಕ್ಕಂಥ ಚೈತನ್ಯ ನೋಡಿದಂಥ ಜನ ಇದ್ದಾರೆ. ಆ ಜನರಿಗೆ ನಾನು ಹೆಂಗಿದೆ ಅಂದ್ರೆ, ನಾನು ಒಂದು ವಿಶ್ವ ಮಾನವ ಅಥವಾ ವಿಶ್ವಪ್ರಿಯ ಅಂದಂಗೆ ಅವ್ರು ನನಗೆ ಇದನ್ನು ನನಗೆ ಒಪ್ಪಿಕೊಳ್ತಾರೆ. ಈ ಟೀಕೆ ಮಾಡ್ರೆ ಮಾತಾಡ್ತಾರೆ ಸರ್, ಅದನ್ನು ಚಿಂತಿಸಲ್ಲ. ಅವ್ರು ಎಷ್ಟು ಅವ್ರನ್ನ ಟೀಕೆ ಮಾಡ್ತಾರೋ, ಎಷ್ಟು ನನ್ನ ವಿರೋಧ ಮಾಡ್ತಾರೋ, ಎಷ್ಟು ಅವ್ರು ನನ್ನನ್ನು ಕೊಲೆ ಬೆದರಿಕೆ ಹಾಕ್ತಾರೋ, ಅಷ್ಟು ನಾವು ಎತ್ತರಕ್ಕೆ ನಾನು ಬೆಳಿತೀನಿ, ಅದು ನನಗೆ ಗೊತ್ತಿದೆ. ಅದಕ್ಕಾಗ್ಬಿಟ್ಟು ನಾನು ಚಿಂತಿಸಲ್ಲ. ನೀವು ಹೆದರಂಗಿಲ್ಲ? ಇಲ್ಲ ಸರ್, ಹೆದರಲ್ಲ. ಪ್ರಾಣಕ್ಕೆ ಹೆದರಂಗಿಲ್ಲ. ಪ್ರಾಣ ಯಾರು ಸೊತ್ತು ಸರ್? ಇಲ್ಲಿ ಇದು ಶಾಶ್ವತವಾಗಿ ಇಲ್ಲ, ಬಂದಿನ ಪ್ರಾಣನೇ ಇಲ್ಲವಲ್ಲ. ಇಲ್ಲಿ ಶಾಶ್ವತವಾಗಿ ನಾನು ಪ್ರಾಣ ಬೇಕಂತ ಹೇಳ್ಬಿಟ್ಟು ಅನ್ನೋನು ಲಿಂಗಾಯತನಲ್ಲ. ಯಾಕೆ ನೀವು ಸುಮ್ಮನೆ ತಪ್ಪಾದಿಗೆ ಮಾತಾಡ್ತೀರಿ ಅನ್ನುವಂಥ ಭ್ರಮೆ ಅವ್ರಿಗೆ ಉಂಟಾಗ್ತದೆ? ನೀವು ಸತ್ಯನೇ ಹೇಳಕತ್ತೀರಿ. ನೀವು ಏನು ಹೇಳೋದು ಲಿಂಗಾಯತರಿಗೆ ಹೇಳ್ತೀರಿ. ಹೌದು, ಲಿಂಗಾಯತರಿಗೆ ಬಿಟ್ಟು ನಾನು ಬೇರೆ ಯಾರಿಗೂ ಹೇಳಲ್ಲ. ಲಿಂಗಾಯತರ ಯಾಕಂದ್ರೆ ಇಲ್ಲಿ 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣ ಮನುಸ್ಮೃತಿಗಳನ್ನು ಮತ್ತು ಮನುವಾದಿಗಳನ್ನು ಬಿಟ್ಟು ಹೊರಬಂದು ಇವತ್ತು ಒಂದು ಭವ್ಯವಾದ ಸಮಾಜ ಮತ್ತು ಭವ್ಯವಾದ ಒಂದು ವಚನ ಸಾಹಿತ್ಯ ನಮ್ಮನ್ನು ಕೊಟ್ಟಿದ್ದಾರೆ. ಅದು ಉಳಿಸ್ಕೊಳ್ಳೋ ಆ ಕೆಲಸ ನಮ್ದು ಎಲ್ಲರದ್ದು ಅದರಲ್ಲಿ ಪಾಲಿದೆ. ನಂದಿದೆ, ನಿಮ್ಮದಿದೆ. ಪ್ರತಿಯೊಬ್ಬ ನಾನು ಲಿಂಗಾಯತ ಅನ್ನೋನು ಎಲ್ಲರೂ ಕೂಡ ಅದು ಉಳಿಸ್ಕೋಬೇಕನ್ನೋ ಪರಿವಾಗಿ ಗೊತ್ತಿದೆ. ಒಂದು ವೇಳೆ ನಾವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಇವ್ರಿಗೆ ಈಗ ಗೊತ್ತಾಗಲ್ಲ. ಇವರು ಹೋರಾಡ್ತಾರೆ, ಕೀಚಾಡ್ತಾರೆ. ಒಂದು 4-5 ದಿವಸ 5-6 ದಿವಸಕ್ಕೆ ಒಂದು ಸ್ವಲ್ಪ ದಿವಸಕ್ಕೆ ಇವರು ಎಲ್ಲವನ್ನು ಬಂದ್ ಮಾಡ್ತಾರೆ, ಸ್ವಿಚ್ ಹಾಕೊಂಡು ಬಂದ್ ಮಾಡ್ತಾನೆ. ಮುಂದೆ ಇವ್ರ ಮಕ್ಕಳ ಭವಿಷ್ಯ, ಇವ್ರ ಮಕ್ಕಳು ಭವಿಷ್ಯ ಹೆಂಗಿರ್ತಂದ್ರೆ ಬೀದಿ ಮೇಲೆ ಹೆಣವಾಗಿ ಬೀಳಬೇಕು ಒಂದು, ಇಲ್ಲ ಗುಲಾಮನಾಗಿರಬೇಕು ಒಂದು. ಯಾರು ಗುಲಾಮ? ಸ್ವಿಚ್ ಹಾಕೊಂಡು ಗುಲಾಮ ಇರಬೇಕು ಆಗಿರ್ಬರ್ತಾರೆ. ಇವ್ರಿಗೆ ನಿಜವಾದ ಮಕ್ಕಳ ಭವಿಷ್ಯ ಮತ್ತು ಇವ್ರ ಭವಿಷ್ಯ ಗೊತ್ತಾದರೆ ಯಾರೂ ಕೂಡ ಈ ಥರ ಹೊಲಸು ಮಾತಾಡೋದಾಗಲಿ ಮತ್ತು ನಮಗೆ ಬೆದರಿ ಕೊಡೋದು ಮಾಡುವಂಥ ಲಿಂಗಾಯತರು ಆಗಿರೋದಿಲ್ಲ. ಇವರು ಲಿಂಗದ ಅರಿವು, ಅಂಗದ ಅರಿವು ಅರಿಯದೇ ಇರ್ತಕ್ಕಂತಹ ಮೂರ್ಖ ಲಿಂಗಾಯತರು ಎಂದು ನಾನು ಭಾವಿಸುತ್ತೇನೆ. ಸೊ ಇವರು ಸಜ್ಜನ ಲಿಂಗಾಯತರಾಗಬೇಕು, ಅಥವಾ ನನ್ನ ಧರ್ಮಕ್ಕೆ ನಾನು ದುಡಿಬೇಕು, ಅಥವಾ ನನ್ನ ತತ್ವ ಉಳಿಬೇಕು. ನನ್ನ ಈಗೊತ್ತು ಲಿಂಗಾಯತ ಮಾಡಿದ್ದು ಬಸವಣ್ಣ ಹೊರತು ಇವ್ರು ಯಾರೋ ಬಂದುಬಿಟ್ಟು ಬೇರೆ ಇವ್ರಿಗೆ ಯಾರೋ ಮೇಲ್ಜಾತಿಯರು ಮತ್ತು ಇನ್ನೊಬ್ಬರು ಯಾರೋ ಪುರೋಹಿತಶಾಹಿಗಳು ಇವ್ರಿಗೆ ಲಿಂಗಾಯತ ಅಂತೇಳಿ ನಾಮಕರಣ ಮಾಡಲ್ಲ. ಇವರೆಲ್ಲರೂ ನಾಮಕರಣ ಮಾಡೋದು ಬಸವಣ್ಣ. ಆ ಬಸವ ತತ್ವದ ಮಾರ್ಗ ಬಿಟ್ಟು ಇನ್ನೊಬ್ಬನ ಮಾರ್ಗದಾಗ ಹೋಗ್ತೇವೆ ಅಂತಂದ್ರೆ ಅದಕ್ಕೆ ನಮಗೆ ಕೋಪ ಬರಲ್ಲ. ಹೌದು, ಸಾತ್ವಿಕ ಸಿಟ್ಟು ಆಕ್ರೋಶ ಆಗ್ಬಿಡ್ತದೆ ಇರುತ್ತೆ. ಯಾಕಂದ್ರೆ ನಾನು ಉಳಿಬೇಕು, ನನ್ನ ಧರ್ಮ ಉಳಿಬೇಕು. ನಾನು ಉಳಿದು ಧರ್ಮ ಉಳಿದ್ರೆ ನನ್ನ ಮಕ್ಕಳು ಭವಿಷ್ಯ ಇರುತ್ತೆ.
ಈ ಸಮಾಜ ಭವಿಷ್ಯ ಇರುತ್ತೆ. ಈ ಸಮಾಜ ಭವಿಷ್ಯ ಹಾಳಾಗ್ತಾ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಂತಂದ್ರೆ ಇದೆಷ್ಟು ಸತ್ಯ. ಇಲ್ಲಿ ನಮ್ಮಲ್ಲಿ ಹಲವಾರು ಲಿಂಗಾಯತಲ್ಲಿರ್ತಕ್ಕಂತಹ ಗುರುಗಳಾಗಿರ್ಬೋದು, ಸಂಘಟಿತರಾಗಿರ್ಬೋದು, ಅಥವಾ ಹಲವಾರು ತತ್ವಬೋಧಕರಾಗಿರ್ಬೋದು, ಘಟಾನುಘಟಿ ಸಂಘಟನೆ ಕಟ್ಟಿದಂಥ ಹೆಸರು ಬೇಡ, ವ್ಯಕ್ತಿಗಳಿಗೆಲ್ಲರೂ ಕೂಡ ಮುಖವಾಡ ಹಾಕಿದ ಲಿಂಗಾಯತರ ನಾನು ನೋಡಿದ್ದೀನಿ. ಮನದಲ್ಲಿ ಬದ್ನಿಕಾಯಿ, ಬಾಯಲ್ಲಿ ಬಸವಣ್ಣ. ಇಲ್ಲಿ ಬಸವಣ್ಣ ಅಂತಾರೆ, ಆ ಕಡೆ ಹೋದ್ರೆ ಮತ್ತು ವೈದಿಕರು ಗುಲಾಮರಾಗ್ತಾರೆ. ಇಲ್ಲಿ ಶರಣತತ್ವ ಅಂತಾರೆ, ಅಲ್ಲಿ ಹೋಗಿ ಮತ್ತೆ ಮನುವಾದಿಗಳು ಗುಲಾಮಾಗ್ತಾರೆ. ಸೊ ಈ ಥರ ಲಿಂಗಾಯತರ ಅಂದಾಗ ನಮ್ಗೆ ಆಕ್ರೋಶ ಬರೋದು ಹೆಂಗೆ? ಈಗ ನಿಮ್ಗೆ ಎಕ್ಸಾಂಪಲ್, ಶರಣ ಶಕ್ತಿ ಅಂತ ಹೇಳ್ಬಿಟ್ಟು ಬುಕ್ ಬಿಡುಗಡೆ ಆಯಿತು. ಸಿನಿಮಾ ಇಲ್ಲ, ವಚನ ದರ್ಶನ ಅಂತ ಹೇಳ್ಬಿಟ್ಟು ಒಂದು ಅದಕ್ಕೂ ಹೇಳ್ತೀನಿ. ವಚನ ದರ್ಶನ ಬುಕ್ ಬಿಡುಗಡೆ ಆದಾಗ ಈ ರಾಜ್ಯದಲ್ಲಿ ಲಿಂಗಾಯತರು ಒಳಪಂಗಡದಲ್ಲಿ ಸೇರಿದ್ರೆ 3,82,96,000 ಜನ ಇದ್ದಾರೆ. ಬೇಡ, ಒಳಪಂಗಡ ಬಿಟ್ಟು ನಿಜವಾದ ಮಠ ಕಟ್ಕೊಂಡು ಧರ್ಮವನ್ನು ಪಾಲನೆ ಮಾಡ್ತೀವಿ ಅಂತ ಹೇಳ್ಕೊಂಡ್ಬಿಟ್ಟು ಐಷಾರಾಮಿ ಮಾಡ್ತಕ್ಕಂತಹ ಗುರುಗಳು ಒಬ್ಬರು ಕೂಡ ಹೊರಗೆ ಬಂದುಬಿಟ್ಟು ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು ಧ್ವನಿ ಎತ್ತಿಲ್ಲ, ಯಾಕೆ ಈ ಥರ ಅಂತ ಹೇಳ್ಬಿಟ್ಟು ಯಾರೂ ಕೇಳಿಲ್ಲ. ಇಂಥ ಘಟಾನುಘಟಿ ಸಂಘಟನೆಗಳಿದ್ದಾವೆ. ನಮ್ಮ ರಾಷ್ಟ್ರೀಯ ಬಸವಳ ಆಗಿರ್ಬೋದು, ಅಥವಾ ಬಸವ ಸಮಿತಿ ಆಗಿರ್ಬೋದು, ಅಥವಾ JLM ಆಗಿರ್ಬೋದು, ಇಂಥ ಸಂಘಟನೆಗಳೆಲ್ಲ ಮೌನವಾಗಿ ವಹಿಸೋರು. ಯಾಕೆ ಮೌನ ಆಗಿತ್ತು? ಆವತ್ತು ಒಬ್ಬನಾಗ ಸಿಂಗಲಾಗಿ ಹೋರಾಟ ಮಾಡಿ ಫ್ರೀಡಮ್ ಪಾರ್ಕಲ್ಲಿ ನಾನು ಹೋರಾಟ ಮಾಡಿದ್ಮ್ಯಾಕ ಅವತ್ತು ಸ್ಟೇಟ್ಮೆಂಟ್ ಕೊಟ್ಮ್ಯಾಕ, ಪ್ರೆಸ್ ಮೀಟ್ ಮಾಡ್ಮ್ಯಾಕ ಒಬ್ಬರು ಮಠಾಧೀಶರು ಒಬ್ಬೊಬ್ಬ ಸಂಘಟನೆ ಬಂದುಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟು ಅದಕ್ಕೆ ಟೀಕೆ ಆಗೋಂಥ ಕೆಲಸ ಮಾಡಿ ಮತ್ತೆ ಅದಕ್ಕೆ ಮುಂದಿನ ಭಾಗ JLM ಇಂದ ಮುಂದುವರ್ಸ್ಕೊಂಡ್ಬಿಟ್ಟು ಅದಕ್ಕೆ ತೆಪ್ಪೆ ಹಾಕಿ ಅವ್ರಿಗೆ ಕ್ಲೋಸ್ ಮಾಡ್ತು. ಅದು ಭಾಳ ಸಂತೋಷ. ಮತ್ತು ಇಲ್ಲಿ ಶರಣಶಕ್ತಿ ಅಂತ ಮತ್ತೊಂದು ಪಿಕ್ಚರ್ ಬಂತು, ಅದು ಮನುವಾಳಿಗಳ ಕೈವಾಡ. ಅದಕ್ಕೆ ಬಂಡವಾಳ ಹಾಕಿದ್ರೆ ನಮ್ಮ ಲಿಂಗಾಯತ ಮಠಾಧೀಶರು, ಮತ್ತು ಅದಕ್ಕೆ ಆ್ಯಕ್ಟಿಂಗ್ ಮಾಡೋದು ಲಿಂಗಾಯತರು ಯುವಕರು ಮತ್ತು ಆ್ಯಕ್ಟರ್ಸ್. ಅಲ್ಲಿ ಆ ಮೂವಿ ಬಂದ ತಕ್ಷಣ ನಾನು ಫೇಸ್ಬುಕ್ಕು ಮತ್ತು ಸೋಷಿಯಲ್ ಮೀಡ್ಯಾದೊಳಗೆ ತುಂಬ ಒಂಥರ ವಿಚಿತ್ರವಾಗಿ ಶರಣರ ಬಗ್ಗೆ, ವಚನ ಸಾಹಿತ್ಯ ಬಗ್ಗೆ, ಮತ್ತು ನಾಗಲಾಂಬಿಕೆ ಅವ್ರದ್ದು ಬಗ್ಗೆ, ಬಸವಣ್ಣ ಬಗ್ಗೆ ವಿಚಿತ್ರವಾಗಿ ತೋರಿಸಿದರು. ಅದಕ್ಕೆ ಫಸ್ಟ್ ಸೆನ್ಸರ್ ಮಂಡಳಿಗೆ ಮತ್ತು ಚಲನಚಿತ್ರ ಮಂಡಳಿಗೆ ಕಂಪ್ಲೇಂಟ್ ಕೊಟ್ಟು ನಿಲ್ಲಿಸಿದ್ರೆ ನಾನು. ಆಮೇಲೆ ಎಲ್ಲ ಕಡೆ ನಾವು ಹೋಗ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಂಡಾಗ ಎಲ್ಲರಿಗೂ ಬಂದುಬಿಟ್ಟು ಎಲ್ಲ ಮಠದವ್ರಿಗೆ ಎಲ್ಲ ಮಠದಾಗ ಹೋಗ್ಬಿಟ್ಟು ಇವರು ಡಿಸ್ಟ್ರಿಕ್ಟ್ ವೈಸ್ ತಾಲೂಕು ವೈಸ್ ಬಿಡುಗಡೆ ಮಾಡ್ಬೇಕಂತ ಹುನ್ನಾರಿತ್ತು. ಯಾವ ಮಠಾಧೀಶರಿಗೆ ಹೋಗ್ಬೇಕಂತ ಅವರಿಗೆಲ್ಲ ಪ್ರತಿಯೊಂದು ಸುಮಾರು 10 ಮಠಕ್ಕೆ ನಾನು ಲೆಟ್ರ್ ಕೊಟ್ಟಿದ್ದೀನಿ. ಬೇಕಾದ್ರೆ ನೀವು ಲೆಟ್ರ್ ನೋಡ್ಬೋದು, ಹೋಗಬೇಡಿ ಅಲ್ಲಿ ನೀವು ಹೋದ್ರೆ ಸರಿಗಿಲ್ಲ ಅಂತ ಹೇಳ್ಬಿಟ್ಟು. ಅಷ್ಟೆಲ್ಲ ಹೋರಾಟ ಆದ್ಮೇಲೆ ಈ ಮಠಾಧೀಶರು ಮತ್ತು ಸಂಘಟನೆಗಳು ಬಂದು, ಯಾಕಂದ್ರೆ ನಾನು ಚಿಕ್ಕ ಮನುಷ್ಯ, ಈ ಸಂಘಟನೆ ಕಟ್ಟಿದವರು ಬೆನ್ನತ್ತಿ ಬಡಿದ್ರೆ ಆವಾಗ ಮಾತ್ರ ಅದು ಹೊರಗಡೆ ಬರ್ತಾರೆ. ಈ ಸಂಘಟನೆ ಅಂತಂದಾಗ ಇವರು ಸ್ವಂತಕ್ಕಾಗಿ ಮಾಡ್ಕೊಂಡಿದ್ದಾರೆ ಮತ್ತು ಮಠಗಳು ಸ್ವಂತಕ್ಕಾಗಿ ಮಾಡ್ಕೊಂಡಿದ್ದಾರೆ. ಸಮಾಜಕ್ಕೆ ಕಟ್ಟ್ರಿ. ಬಸವಣ್ಣ ಸಮಾಜ ಕಟ್ಟಿಲ್ಲ, ದೇಶ ಕಟ್ಟದ, ಸಮಾಜ ಕಟ್ಟದ. ಈ ಅಸ್ಪೃಶ್ಯದ ಒಂದ್ಗಡೆ ಕೂಡಿಸ್ಬಿಟ್ಟು ದೊಡ್ಡ ಈ ಜಗತ್ತು ಪ್ರಳಯವಾದರೂ ಕೂಡ ಬಸವತ್ವ ಇರ್ತಕ್ಕಂಥ ಸಮಾಜ ಬಸವಣ್ಣ ಕಟ್ಟದ. ಅದಕ್ಕೆ ಕೈ ಜೋಡಿಸಿ ಅವ್ನು ಕಟ್ಟಿದ್ದು ಉಳಿಸ್ಕೊಡ್ರಿ ಅನ್ನೋದು ನಮ್ಮೊಂದು ಉದ್ದೇಶ. ಹೊರತು ನಾನು ಯಾರ ಮೇಲೂ ದ್ವೇಷದಿಂದ, ಯಾವ ಧರ್ಮಕ್ಕೆ ದೋಷ ಇಲ್ಲ, ಯಾವ ಮನುಷ್ಯನ ದೋಷ ಇಲ್ಲ, ಯಾವುದೂ ನನಗೆ ದೋಷ ಇಲ್ಲ. ನಾನು ಧರ್ಮ ಉಳಿಗಾಗಿ ನಾನು ಹೋರಾಟ ಮಾಡ್ತೀನಿ. ಅದ್ರಾಗೆ ಸತ್ರು ನಾನು ಪರವಾಗಿ ನಾನು ರೆಡಿ ಇದ್ದೀನಿ. ಈಗ ನಿಜಾಚರಣೆಗಳಿಗೆ ಸಂಬಂಧಪಟ್ಟಂಗೆ ಲಿಂಗದೀಕ್ಷೆ, ಭಸ್ಮ ಹಚ್ಚೋದು, ಆಮೇಲೆ ವಚನಗಳನ್ನು ಹೇಳೋದು, ಈ ನಿಟ್ಟಿನಲ್ಲಿ ನೀವು ಹೆಂಗೆ ಜನರನ್ನು ತರಬೇತಿಗೊಳಿಸ್ತೀರಿ, ಏನು ಕೆಲಸ ಮಾಡ್ತೀರಿ? ಈಗ ಮೊದಲನೇದಾಗಿ ನಾನು ಹಿಂದೆ ಎಲ್ಲ ಹೇಳಿದ್ದೀನಿ, ಬಟ್ 2ನೇ ಅಧ್ಯಯನದಾಗ ನಿಮ್ಮ ವಚನ TV ನನಗೆ ತುಂಬ ಎತ್ತರಕ್ಕೆ ತೊಗೊಂಡು ಹೋಗಿ ನಿಲ್ಲಿಸಿದೆ. ನಿಮ್ಮ ವಚನ TVಗೆ ಮತ್ತು ನಿಮಗೆ ಒಂದು ಸರಿ ಶರಣಾರ್ಥಿ ಹೇಳ್ತೀನಿ. ಈ ರಾಜ್ಯದಿಂದ, ಹೊರ ರಾಜ್ಯದಿಂದ, ಮೂಲೆ ಕಡೆ ನಂಗೆ ಸುಮಾರು ಒಂದು 500-600 ಜನ ನನಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಚಾನಲ್ನಲ್ಲಿ ಕೂಡ ಫೋನ್ ಮಾಡಿ ನನ್ನ ನಂಬರ್ ತೊಗೊಂಡ್ಬಿಟ್ಟು ನನಗೆ ಮಾತಾಡಿದ್ದಾರೆ. ಅಲ್ಲ, ಹೊಗಳೋರು ತೊಗೊಳ್ತಾರೆ, ಬೆದರ್ಸೋರು ತೊಗೊಳ್ತಾರೆ, ಕೊಡ್ತೀವಿ. ಅವ್ರು ನಮ್ಮವರೇ, ಅವರೆಲ್ಲ ಹೊಗಳೋರು ನನ್ನವರೇ, ತೆಗಳೋರು ನನ್ನವರೇ. ಅವ್ರು ಯಾರು ಬೇರೆ ಅಲ್ಲ, ನನ್ನವರೇ. ನನ್ನ ಭಾವನೆ ಹಂಗಿದೆ. ಬಟ್ ನಾನು ಸತ್ಯವಾಗಿ ಹೇಳ್ತೀನಿ, ಕಠೋರವಾಗಿ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ. ಅದು ಅವ್ರಿಗೆ ಕೆಟ್ಟದ್ದು ಅನಿಸ್ತದೆ ಅಷ್ಟೇ. ಅದೇನು ಬಿಟ್ಟು ಅದೇನಿಲ್ಲ. ಸೊ ಅಲ್ಲಿ ಈಗೇನಾಗ ಮೂಲೆಗೆ ಅಂದಾಗ ಸುಮಾರು ಅದ್ರಾಗ 70% ದಲಿತ ವರ್ಗದ ನನ್ನ ಹತ್ರ ಬಂದು ನಮ್ಮ ಆಫೀಸ್ ಬಂದು ಭೇಟಿಯಾಗಿ ನಿನ್ನೆ ಕೂಡ ನಮ್ಮ ಆಫೀಸಲ್ಲಿ ವೀಡಿಯೋಗೆ ನಾನು ಬಿಟ್ಟಿಲ್ಲ, ನಿಮ್ಗೊಂದ್ಸಲ ಚರ್ಚೆ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ಸುಮಾರು ಪ್ರೊಫೆಸರ್ಗಳು ಬಂದು ನಮಗೆ ಭೇಟಿಯಾಗಿದ್ದಾರೆ. ಸೊ ಇದ್ರ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಹೆಂಗೆ ಅಂತ ಹೇಳ್ಬಿಟ್ಟು ಅದಾಗ ನಾವು ಅವ್ರಿಗೆ ನೀವು ನಮಗೆ ಅವ್ರಿಗೆ ಬಂದಾಗ ನಮ್ಮ ಹತ್ರ ಯಾರೇ ಬಂದರೂ ಕೂಡ ಅವ್ರಿಗೆ ನಮಗೆ ಫಸ್ಟು ನೀವು ಲಿಂಗ ದೀಕ್ಷೆ ತೊಗೋಬೇಡಿ, ಫಸ್ಟು ವಚನ ಅಧ್ಯಯನ ಮಾಡಿ, ಶರಣರ ಚರಿತ್ರೆ ತಿಳ್ಕೊಳ್ಳಿ. ಇಲ್ಲಿ ದಲಿತರ ಶರಣರು ಎಷ್ಟಿದ್ರು, ಮೇಲ್ವರ್ಗದ ಶರಣರು ಎಷ್ಟಿದ್ರು, ಎಲ್ಲ ಚರಿತ್ರೆ ತಿಳ್ಕೊಳ್ರಿ. ನಾವು ಬುಕ್ ಕೊಡ್ತೀವಿ, ಬುಕ್ ಅವ್ರಿಗೆ ಕೊಟ್ಬಿಟ್ಟು ವಚನ ಸಾಹಿತ್ಯ ಬುಕ್ ಕೊಡ್ತೀವಿ, ಓದ್ಕೊಳ್ರಿ. ಓದ್ಕೊಂಡು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಮತ್ತೊಂದು ಸಾರಿ ಭೇಟಿಗೆ ಬನ್ನಿ, ಇಲ್ಲ ನಾವೇ ನಿಮ್ಮ ಮನೆಗೆ ಬರ್ತೀವಿ.
ನಾನು ಅವ್ರು ನನ್ನ ಹತ್ರ ಕರೆಯಲ್ಲ, ನಾನು ಅವ್ರು ಬಂದು ನನಗೆ ಒಬ್ಬರು ಅಥವಾ ಇಬ್ಬರು ನನ್ನ ಹತ್ರ ಬರ್ಬೋದು. ಬಟ್ ನಾನೇ ಅವ್ರ ಮನೆಗೆ ಹೋದ್ರೆ ಸುಮಾರು ಒಂದು 10-15 ಜನ ಅಲ್ಲಿ ಸಿಗ್ಬೋದಲ್ಲ. ಆ ಭಾವನೆಯಿಂದ ಅವ್ರ ಮನೆಗೆ ಹೋಗ್ತೀನಿ ನಾನು. ಅವ್ರ ಮನೆಗೆ ಹೋದಾಗ ನಾನು ಇರ್ತಕ್ಕಂಥ ಸತ್ಯದ ಮಾರ್ಗ ಮತ್ತು ನಿತ್ಯದ ಮಾರ್ಗ, ವಚನ ತತ್ವದ ಮಾರ್ಗ, ಲಿಂಗ ಧರ್ಮದ ಮಾರ್ಗ, ಆಚರಣೆಗಳು, ಲಿಂಗ ದೀಕ್ಷೆ ಅಂದರೆ ಹೆಂಗೆ ಮಾಡಬೇಕು. ಈಗ ಸುಮಾರು ಗೊಂದಲಗಿದ್ದಾವೆ. ಈ ಲಿಂಗ ದೀಕ್ಷೆ ದೀಕ್ಷೆದ ಇದೆ, ಮತ್ತು ಲಿಂಗ ಪೂಜೆದು ಕೂಡ ಸುಮಾರು ಗೊಂದಲಗಿದ್ದಾವೆ. ಕೆಲವರು ಇಷ್ಟಲಿಂಗ ಪೂಜೆ ಮಾಡೋ ಟೈಮಲ್ಲಿ ಪ್ಲೇಟ್ ಇಡ್ತಾರೆ, ಅದ್ರ ಮೇಲೆ ಲಿಂಗ ಇಡ್ತಾರೆ. ಆಮೇಲೆ ಲಿಂಗ ಇಟ್ಬಿಟ್ಟು ಅದಕ್ಕೆ ಹೂವು ಪತ್ರಿ ಮತ್ತು ದ್ರಾಕ್ಷಿ ಗೋಡಂಬಿ ಅವ್ರಿಗೆ ಏನೇನು ಮನಸ್ಸು ಬರ್ತದೆ ಕೊಡ್ತಾರೆ. ಮತ್ತು ಕರ್ಪೂರ ಆರತಿ ಅಗರಬತ್ತಿ ಬೆಳತಾರೆ. ನೀವು ಕರ್ಪೂರ ಆರತಿ ಅಗರಬತ್ತಿ ಬೆಳೆದ್ರೆ ನೀವು ಇಲ್ಲಿ ಯಾಕೆ ಮಾಡ್ತೀರಿ ಹೋಗದೆ. ಮತ್ತು ಇನ್ನು ಸ್ಥಾವರ ಲಿಂಗಕ್ಕೆ ಹೋಗ್ಬಿಟ್ಟು ಮನ್ವಾದಿಗಳಿಗೆ ಗುಲಾಮರ ಕೈ ಮುಗಿದು ಊರು ಕತ್ತೆಯಾಗಿ ನಿಲ್ತಿರಲ್ಲ, ನಿಮ್ಗೆ ಅದು ಭಾವನೆ ಭಕ್ತಿಯಲ್ಲಿ ಬಂತು. ನೀವು ಲಿಂಗ ಪೂಜೆ ಮಾಡಿದಾಗ ಅಂಗೈ ಮೇಲೆ ಲಿಂಗ ಬಿಟ್ಟರೆ ಮತ್ತೇನು ಇರಬಾರ್ದು. ಈ ಬತ್ತಿ ಹಚ್ಚೋದು ಸೈಡ್ ಈ ಕಡೆ ಹಿಂಭಾಗದ ಹಚ್ಬೇಕು, ನಮ್ಮ ಕಣ್ಣೆದ್ರಿಗೆ ಈ ಬತ್ತಿ ಕಾಣಬಾರ್ದು. ಹೂವು ಇಡಬಾರ್ದು, ಪತ್ರೆ ಇಡಬಾರ್ದು, ಏನೇನು ಇಡಬಾರ್ದು. ನೀವು ಲಾಸ್ಟಿಗೆ ನೀವು ಏನು ಧ್ಯಾನ ಪೂಜೆ ಮಾಡಿಬಿಟ್ಟು ಭಕ್ತಿ ರೂಪದಲ್ಲಿ ನೀವು ಕೂತ್ಕೊಂಡ್ಬಿಟ್ಟು 5 ನಿಮಿಷ 10 ನಿಮಿಷ 20 ನಿಮಿಷ 25 ನಿಮಿಷ ಅರ್ಧ ತಾಸು ನಿಮ್ಗೆ ಏನು ಕೆಪಾಸಿಟಿ ಇರ್ತದೆ ನಿಮ್ಮ ಒಳಗಡೆ, ಆ ಕೆಪಾಸಿಟಿ ಮುಗಿದ್ಮೇಲೆ ಲಾಸ್ಟಲ್ಲಿ ಏನು ನೀವು ಲಾಸ್ಟಕ್ಕೆ ಮುಗಿಯೋ ಟೈಮಲ್ಲಿ ನಿಮಗೆ ಆವಾಗ ಬೇಕಾದ್ರೆ ನೀವು ಪತ್ರಿ ಮತ್ತು ಹೂವು ಇಟ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಲಿಂಗ ನೀವು ಇದು ಮಾಡ್ಕೊಳ್ಳಿ, ಲಿಂಗ ಚೀಲದ ಹಾಕ್ಕೊಂಡ್ಬಿಟ್ಟು ಇಟ್ಕೊಳ್ಳಿ. ಆದರೆ ಲಿಂಗ ಮಾಡೋ ಟೈಮಲ್ಲಿ ಕೆಲವ್ರು ಮನೆ ಎಣಿಕೆ ಮಾಡ್ತಾರೆ. ಈ ಮನೆ ಎಣಿಕೆ ಮಾಡಿದಾಗ ಇಲ್ಲಿ ನೀವು ಧ್ಯಾನ ಇಲ್ಲಿರುತ್ತೋ 1 2 3 ಅಂತೇಳಿ ಹೇಳ್ತಿರೋ ಅಥವಾ ಓಂ ನಮಃ ಶಿವಾಯ ಅಂತ ಹೇಳ್ತಿರೋ. ಆ ರುದ್ರಾಕ್ಷಿ ಕೂಡ ಮಣಿ ಎಣಿಕೆ ಅಂತೀವಿ ನಾವು. ರುದ್ರಾಕ್ಷಿ ಕೂಡ ಎಣಿಕೆ ಮಾಡೋಂಗಿಲ್ಲ, ಹೂವು ಇಡೋಂಗಿಲ್ಲ, ಪತ್ರಿ ಇಡೋಂಗಿಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ನೀವು ದ್ರಾಕ್ಷಿ ಗೋಡಂಬಿ ಹಣ್ಣು ಹಪ್ಪಳು ಅಥವಾ ಮನೆಗೆ ಮಾಡಿ ತೀರ್ಥ ಪ್ರಸಾದ ಯಾವುದೂ ಇಡೋಂಗಿಲ್ಲ. ಅದನ್ನು ಸ್ಪಷ್ಟವಾಗಿ ಗುರುಗಳು ಹೇಳ್ಕೊಡ್ಬೇಕು. ಅದನ್ನು ಯಾರೂ ಕೂಡ ಹೇಳ್ಕೊಡ್ತಿಲ್ಲ. ಯಾಕೆ ಹೇಳ್ಕೊಡ್ತಿಲ್ಲ ಅಂದರೆ ಅಲ್ಲಿ ನಿಜಾಚರಣೆ ಅವರಿಗೆ ಗೊತ್ತಿಲ್ಲ. ನಿಜಾಚರಣೆ ಹೆಂಗೆ ಮಾಡ್ಬೇಕಂತ ಅವರಿಗೆ ಗೊತ್ತಿಲ್ಲ. ಅಲ್ಲಿ ಅವರು ತಪ್ಪಿದ್ದಾರೆ, ಇಲ್ಲಿ ಇವರು ತಪ್ತಾ ಇದ್ದಾರೆ. ನೀವು ಅದನ್ನು ನೀವೇ ಹೇಳ್ಕೊಡ್ತೀರಿ ಖುದ್ದು? ಎಸ್, ನನ್ನೊಂದು ವೀಡಿಯೋ ಹಾಕ್ತೀನಿ ನಿಮಗೆ. ಹೀಗೆ ಮಾಡ್ಬೇಕಂತ ಹೇಳ್ತೀವಿ. ಕೂಡೋ ಟೈಮಸ್ ಯಾವ ಥರ ಕೂಡಬೇಕು, ಸ್ಥಳದಲ್ಲಿ ಹೆಂಗೆ ಕೂಡಬೇಕು, ಹೆಂಗೆ ಮಾಡಬೇಕು, ಯಾವ ಮಟ್ಟದಲ್ಲಿ ನಿಮ್ಗೆ ಲಿಂಗ ಇರಬೇಕು ತೋರ್ಸಂದ್ರೆ ತೋರಿಸ್ತೀನಿ ನಾನು ನಿಮಗೆ. ಈ ಮೂಗಿನ ನರದಲ್ಲಿ ಕೈ ಇಟ್ಕೊಂಡ್ಬಿಟ್ಟು ಆ ಲಿಂಗಕ್ಕೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ನೀವು ಧ್ಯಾನ ಹೆಂಗೆ ಮಾಡಬೇಕು. ಕೆಲವರಿಂದ ಮಾಡ್ಕೊಂಡು ಲಿಂಗ ಮಾಡೋದು ಓಂ ಅಂತಾರೆ, ಕೆಲವರು ಓಂ ನಮಃ ಶಿವ ಅಂತಾರೆ, ಅವ್ರಿಗೆ ಹಿಂಗಂತ. ಬಟ್ ಅದಕ್ಕೆ ಗಾಂಧಾರ ಮಾಂಧಾರ ಅಂತ ಇರುತ್ತೆ. ಬೆಳಗಿನ ಜಾವ 2 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಸಮಯ ಬರುತ್ತೆ. ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 9-10 ಗಂಟೆ ತನಕ ನಿಮ್ಗೆ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ದಿನಕ್ಕೆ 2 ಸರಿ ಲಿಂಗ ಹತ್ರ ಆದರೂ ನೀವು ಯಾವ್ದು ಊರು ದೇವ್ರಿಗೆ ಹೋಗ್ರಿ, ನಾಡು ದೇವ್ರಿಗೆ ಹೋಗ್ರಿ, ಕುರುಬು ಯಾವ ದೇವ್ರಿಗೆ ಹೋಗ್ರಿ. ಆದರೆ ಪದ್ಧತಿ 2 ಸಾರಿ ಲಿಂಗ ಪೂಜೆ ಮಾಡೋ ಪದ್ಧತಿ ನೀವು ಮನವರಿಕೆ ಮಾಡ್ಕೋಬೇಕು. ಲಿಂಗ ಹತ್ರ ಆದರೂ ನೀವು ಫಸ್ಟ್ ಲಿಂಗ ಹತ್ರ ಆಗಿ, ಆಮೇಲೆ ನೀವು ಹಿಂದೂ ಆಗಿರಿ ಅಥವಾ ಕಿಸಾಯಿ ಆಗಿರಿ ಮತ್ತು ಏನಾರು ಆಗಿರಿ, ಫಸ್ಟ್ ಲಿಂಗಾಯತರ ಆಗಿ. ನೀವು ಲಿಂಗಾಯತರ ಆಗಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಾನು ಲಿಂಗಾಯತ ಅಂತ ಅರ್ಹತೆ ನಿಮಗಿರೋದಿಲ್ಲ. ನನ್ನ ಹೋರಾಟ ಹಿಂಗಿರುತ್ತೆ ಸರ್. ಸೊ ನಿಜಾಚರಣೆದಲ್ಲಿ ಬಂದಾಗ ನೀವು ನಡೆದಂತೆ ನುಡಿದಂತೆ ನಡೆಯಲ್ಲ ಲಿಂಗಾಯತರಲ್ಲಿ. ಯಾಕಂದ್ರೆ ಈಗ ಗೊತ್ತಾ, ನೀವು ರಾಜ್ಯದಲ್ಲಿ ನೋಡ್ರಿ, ಒಂದು ಕಾಲ ಇತ್ತು ನಾನು ಚಿಕ್ಕೊಂದಿರ್ಲಕ್ಕೆ, ಇಡೀ ಕರ್ನಾಟಕ ಭೂಮಿ ಲಿಂಗಾಯತರ ಭೂಮಿ ಇತ್ತು. ದೊಡ್ಡ ದೊಡ್ಡ ಮನೆಗಳು, ದೊಡ್ಡ ದೊಡ್ಡ ಕೋಟೆ ಕಟ್ಟಿರೋದು ಅಥವಾ ರಾಜಕೀಯ ಮಾಡಿರೋದು ಅಥವಾ ರಾಜಕಾರಣಿಗಳು ಅಥವಾ ರಾಜ್ಯರು ಅಥವಾ ಈ ಸಮಾಜ ಕಟ್ಟಿದವರೆಲ್ಲರೂ ಲಿಂಗಾಯತರು ಹೊರತು ಬೇರೆ ಯಾರೂ ಕೊಡಲ್ಲ. ಈ ಸಮಾಜಕ್ಕೆ ಮೊದಲನೇದು ಈ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಕೊಟ್ಟಿರೋದು, ವಿದ್ಯಾದಾನ ಮಾಡಿರೋದು, ಅನ್ನದಾನ ಮಾಡಿರೋದು, ಈ ಪ್ರಸಾದ ತತ್ವ ತಂದರೇ ಶರಣ ತತ್ವ. ಅದು ಮುಂದುವರ್ಸ್ಕೊಂಡು ಬಂದು ಮಠಗಳು, ಅದು ಮುಂದುವರ್ಸ್ಕೊಂಡು ಬಂದು ಈ ಕಾಲೇಜುಗಳೆಲ್ಲ. ಸೊ ಹಾಗಂತೇಳ್ಬಿಟ್ಟು ಮಠದಿಂದ ತುಂಬ ಸಮಾಜಕ್ಕೆ ಒಳ್ಳೆ ಕೆಲಸ ಆಗಿದೆ. ಆದ್ರೆ ಎಡವಾಟು ಬಿಟ್ಟು ಕೆಲಸ ಮಾಡ್ತಿದ್ರೆ ಅದನ್ನು ಮಾಡಬೇಡ್ರಿ. ನಾವೆಲ್ಲರಿಗೂ ಎಲ್ಲ ತಪ್ಪಾದ್ರೆ ಹೇಳ್ತಾ ಇದ್ದೀನಿ. ಯಾರಿಗೂ ನಾನು ದೋಷಿಸಲ್ಲ, ಯಾರಿಗೂ ನಾನು ಹಿಯಾಸಲ್ಲ. ಯಾಕಂದ್ರೆ ಮಾರ್ಗ ತಪ್ಪದ ನಾವು ಅದಕ್ಕೆ ತಿದ್ದಬೇಕಂಬುದು ನಮ್ಮದು ವಿಚಾರ. ಸೊ ಹಾಗಾಗ್ಬಿಟ್ಟು ಈಗ ನಾವೊಂದು ಗಣಾಚಾರಿ ಪಡೆ ಅಂತ ಮಾಡ್ತಾಯಿದ್ದೀವಿ. ಈ ಲಾಸ್ಟ್ ಮಂತ್ ಮೀಟಿಂಗ್ ಆಯಿತು. ಈಗ ನೆಕ್ಸ್ಟ್ ಮಂತ್ XYZ ಒಂದು ಯಾವುದೋ ತಾಲೂಕಲ್ಲಿ ಇಟ್ಟಿದ್ದೀವಿ. ಇನ್ನು ಅದು ಸ್ವಲ್ಪ ಮುಚ್ಚಿಟ್ಟಿದ್ದೀವಿ, ಓಪನ್ ಮಾಡಬಾರ್ದಂತ. ಸೊ ಅಲ್ಲಿ ನಾವು ನಮ್ಮಂಥವ್ರಿಗೆ ತೊಗೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಹಿಂದೊಂದು ಮುಖ ಮುಂದೊಂದು ಮುಖ ಅಲ್ಲ. 5 ಜನ ಇರಲಿ, ಬೀಜ ತಂದೆಗಳಿರ್ಬೇಕು. ಅವನ್ನೆಲ್ಲದಕ್ಕೆ ಸಿದ್ಧ ಆಗಬೇಕು. ಹೋರಾಟ ಅಂತಂದ್ರೆ ಶರಣ ತತ್ವ ಉಳಿಬೇಕಂದ್ರೆ ಎಲ್ಲದಕ್ಕೆ ಅವ್ರು ಯಾರೇ ಬಂದು ನಮ್ಮ ಮೇಲೆ ಕೇಸ್ ಹಾಕಿರ್ಬೋದು ಅಥವಾ ನಾವು ಯಾರೋ ನಮ್ಮ ಜಗಳಕ್ಕೆ ಬರ್ಬೋದು ಅಥವಾ ನಮ್ಮ ವಿರುದ್ಧ ಮಾತಾಡ್ಬೋದು, ಏನೇ ಮಾಡ್ಬೋದು. ನಾವು ಎಲ್ಲ ಥರ ಅವ್ರಿಗೇನು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಕೆ ರೆಡಿ ಆಗ್ಬೇಕಂತೇಳ್ಬಿಟ್ಟು ನಾವು ಟೀಮ್ ರೆಡಿ ಮಾಡ್ತಾಯಿದ್ದೀವಿ. ಸೊ ಇದು ವಚನ ತತ್ವ ಮತ್ತು ವಚನ ಸಾಹಿತ್ಯ, ಶರಣರ ಜೀವನ ಚಿತ್ರ ಉಳಿವಿಗಾಗಿ ನಾವು ಹೋರಾಟ ಮಾಡ್ಬೇಕಂತ ಪ್ಲಾನ್ ಮಾಡ್ತಾಯಿದ್ದೀವಿ. ಇಂಥ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ಯಾರೇ ಬಂದರೂ ನಮ್ಮ ಆಫೀಸ್ ಯಾರೇ ಬಂದರೂ ಫಸ್ಟು ನಾವು ಜಾತಿ ಕೇಳಲ್ಲ. ನಿನ್ನ ಕಾಯಕ ಏನಿದೆ, ನೀವು ಏನು ಮಾಡೋಕ್ಕೆ ಬಂದಿದ್ದೀರಾ,
ನಿಮ್ಗೆ ಜ್ಞಾನದ ಕೊರತೆ ಎಷ್ಟಿದೆ, ನೀವು ಏನು ತಿಳ್ಕೊಂಡಿದ್ದು ಅದಕ್ಕೆ ನಾವು ಕೇಳ್ತೀವಿ. ಯಾರಿಗೂ ನೀವು ಯಾವ ಜಾತಿ ಎಲ್ಲಿ ಮಂದಿ ಕೇಳಲ್ಲ. ಅವು ಬಂದಾಗ ಇದೊಂದು ಓದ್ಕೊಳ್ಳಿ ಈ ಬುಕ್ ಓದ್ಕೊಳ್ಳಿ, ಸ್ವಲ್ಪ ನೀವು ಓದ್ಕೊಂಡ್ಬಿಟ್ಟು ಫ್ರೀಯಾಗಿ ಮಾತಾಡಿ, ಹಂಗೆ ಮಾಡ್ಕೋತೀವಿ. ಹುಡುಗರಿಗೆಂದ ಕ್ಯಾಂಪ್ 10-15 ಜನ ಕೂಡಿಸ್ಬಿಟ್ಟು ಅವ್ರಿಗೆ ಹೇಳ್ತೀವಿ, ಇದು ಈ ಥರ ಮಾಡ್ಬೇಕು, ಈ ಥರ ಮಾಡ್ಬೇಕು, ಹೀಗೆ ಹೋಗ್ಬೇಕಂತ. ಬಟ್ ಅದ್ರಿಗೆ ನನಗೆ ಇಲ್ಲಿವರೆಗೂ ಎಷ್ಟು ಕ್ಯಾಂಪ್ ಮಾಡಿದೆ ಅದರಲ್ಲಿ ದುರದೃಷ್ಟ ಏನಂತಂದರೆ ಲಿಂಗಾಯತ ಹುಡುಗರು ಒಬ್ಬರು ಕೂಡ ತಲೆಗೆ ಹೋಗಲ್ಲ. ಅವರಿಗೆ ಬೀಡೆ ಬಿಗಲೆ, ಸಿಗರೇಟ್ ಬಿಡಲೆ, ಅಥವಾ ಎಣ್ಣೆ ಹೊಡಿಲ್ಲ, ಅಥವಾ ನಾನ್ ವೆಜ್ ಇಲ್ಲ, ಅಥವಾ ಬೇರೆ ಹೆಣ್ಮಕ್ಳು ಸಂಘ ಮಾಡಲ್ಲ, ಇದೇ ತಿಲಕ್ಕೆ ತುಂಬ್ಯಾರ ಹೊರತು ಈ ಮನವಾದಿಗಳು ಅವರಿಗೆ ಯಾರಿಗೂ ಕೂಡ ಬಸವ ತತ್ವ ಹೋಗೋಕ್ಕೆ ಬಿಡಲಿಲ್ಲ. ಈ ಲಿಂಗಾಯತ ಯುವಕರು ಅದು ತುಂಬ ನೋವಿದೆ. ಆದರೆ ಹೆಣ್ಣಿಗೆ ಹಾಗಿದೆ, ಗಂಡನೂ ಹಾಗಿದ್ದಾರೆ. ಈಗ ನೀವು ಮನೆಗೆ ಹೋಗಿ ಇಷ್ಟಲಿಂಗ ಪೂಜೆ ವಿಧಾನ ಹೇಳ್ಕೊಡ್ತೀರಿ, ಅವ್ರಿಗೆ ಲಿಂಗಕ್ಕೆ ಕೊಡ್ತೀರಿ, ಭಸ್ಮ ಕೊಡ್ತೀರಿ, ವಚನಗಳು ಕೊಡ್ತೀರಿ. ಇದು ಒಂದು ಹಂತ. ನೀವು ಮಠಾಧೀಶರಲ್ಲ, ಅಲ್ಲ, ನಿಮ್ಮ ಹತ್ರ ಸಾರ್ವಜನಿಕ ಹಣ ಇಲ್ಲ, ಇದಕ್ಕೆಲ್ಲ ಖರ್ಚು ಮಾಡೋದು ನೀವು ಕಷ್ಟಪಟ್ಟು ದುಡ್ದದ್ದು. ಇಲ್ಲ, ಈಗ ಬಸವಣ್ಣನ ತತ್ವದಲ್ಲಿ ಇದ್ದಾಗ ನಾನು ಊರು ದೇವ್ರ ಪೂಜೆ ಮಾಡಿದಾಗ ನನಗೆ ಊಟ ಸಿಕ್ಕಿಲ್ಲ, ಖಾಲಿ ಚಪ್ಪಲಿ ಸಿಕ್ಕಿಲ್ಲ, ನಮ್ಮ ಮೈಯಲ್ಲಿ ಬಟ್ಟೆ ಇರ್ತಿಲ್ಲ. ಊರು ದೇವ್ರಿಗೆ ಊರು ದೇವರು, ನಾಡು ದೇವರು ಮತ್ತು ಹಲವಾರು ದೇವರು ಪೂಜೆ ಮಾಡಿ ಹರಕೆ ಹೋದಾಗ ನನಗೇನಂದ್ರೆ ಏನು ಸಿಗ್ತಿಲ್ಲ. ಇದು ಸತ್ಯದ ಮಾತು. ನಾನು ದೇವ್ರ ಪೂಜೆ ಮಾಡಿ ನಮ್ಮೂರಲ್ಲಿ ನಿಮ್ಗೆ ಲಾಸ್ಟ್ ಇದರಲ್ಲಿ ಹೇಳಿದ್ದೀನಿ, ನಮ್ಮೂರಲ್ಲಿ ಲಕ್ಷ್ಮೀ ದೇವಸ್ಥಾನ ಕಟ್ಟಿದ್ದೀನಿ, ನಮ್ಮೂರನ್ನೇ ದರ್ಗಾ ಕಟ್ಕೊಟ್ಟಿದ್ದೀನಿ, ಎಲ್ಲ ಹೇಳಿದೆ. ಬಟ್ ಎಲ್ಲವೂ ಮಾಡಿದ್ರು ಕೂಡ ನನಗೆ ಬೆಂಗಳೂರು ಬರೋ ನನ್ನ ಹತ್ರ ದುಡ್ಡಿದ್ದಿಲ್ಲ. ಆದ್ರೂ ಕೂಡ ಯಾವನ ಬಸವ ತಪ್ಪು ಅಂತ ಹಿಡಿದು ಇವತ್ತು ಮಿನಿಮಮ್ ಇಲ್ಲಾಂದ್ರೆ ನನ್ನ ಮೈ ಮೇಲಿಂದ 15-20 ಸಾವಿರ ರೂಪಾಯಿ ಬಟ್ಟೆ ಇರ್ತಾವೆ. ಇದು ಯಾವ ದೇವ್ರು ಕೊಟ್ಟಿದ್ದಲ್ಲ, ಯಾವ ಧರ್ಮ ಕೊಟ್ಟಿದ್ದಲ್ಲ, ಯಾರು ನನ್ನವ್ರು ಕೊಟ್ಟಿಲ್ಲ. ಇದು ಸ್ವತಃ ನಾನು ದುಡ್ದಂತ. ಇದಕ್ಕೆ ಬೆಳಗ್ಗೆ ನನ್ನ ಕಾಯಕದ ಹೊರಬಿಟ್ರೆ ಸಾಯಂಕಾಲವರೆಗೆ ಕಾಯಕದಲ್ಲಿ ಇರ್ತೆ. ಬೇರೆ ಅಭ್ಯಾಸ ನಾನು ಎಲ್ಲೂ ಹೋಗಲ್ಲ. ಬೀಡಿ ಸಿಗರೇಟು ಅದು ಇದು. ನಾನು 26 ವರ್ಷ ನಾನು ರನ್ನಿಂಗ್ ಬೆಂಗಳೂರು ಬಂದುಬಿಟ್ಟು ನಾನು ಒಂದೇ ಒಂದು ಮೂವಿ ನೋಡಿದ್ದೀನಿ, ಅದು ಬೆಂಗಳೂರಲ್ಲಿ ಒಂದೇ ಒಂದು ಮೂವಿ ನನ್ನ ಲೈಫಲ್ಲಿ. ನನ್ನ ಕಾಯಕ ಹೆಂಗಿರ್ಬೇಕಂದ್ರೆ ಶುದ್ಧವಾಗಿರಬೇಕು. ನನ್ನ ಆ ಶುದ್ಧ ಬಂದ ಕಾಯಕದಲ್ಲಿ ಈಗ ನಾವು ಏನು ಮಾಡ್ತೀವಿ, ಈಗ ನಾನು ಸಪೋಸ್ ಎಲ್ಲಿಗಾರು ಹೋದ್ರೆ ಕಾರ್ ತೊಗೊಂಡು ಹೋಗ್ಬಿಟ್ಟು ನನಗೆ ದಿನಕ್ಕೆ 2-3 ಸಾವಿರ ರೂಪಾಯಿ ನನಗೆ ಪೆಟ್ರೋಲ್ ಹೋಗುತ್ತೆ. ಈಗ ಎಲ್ಲೇ ಕಟ್ಟರೂ ಕೂಡ ಎಲ್ಲ ನನಗೂ ಆಹ್ವಾನ ಬರ್ತದೆ, ನೀವು ನಮ್ಮಲ್ಲಿ ದೀಕ್ಷೆ ಕೊಡ್ಬೇಕಂದಾಗ ಅಲ್ಲಿಗೆ ಹೋಗೋದು ಬರೋ ಚಾರ್ಜ್ ನಾವೇನು ತೊಗೊಳಲ್ಲ. ಮತ್ತು ಲಿಂಗ, ರುದ್ರಾಕ್ಷಿ, ವಿಭೂತಿ, ಲಿಂಗ ಚೀಲ ನಾವು ಸ್ವತಃ ಕೊಡ್ತೀವಿ. ನಾವೇ ಸ್ವತಃ ಲಿಂಗ ದೀಕ್ಷೆ ಕೊಡ್ತೀವಿ. ಯಾರೋ ಗುರುಗಳಿಗೆ ಯಾರೋ ಕಾವಿಧಾರಿಗಳಿಗೆ ದೀಕ್ಷೆ ಕೊಡ್ತಾರೆ, ನಾವು ಬರಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಕಾವಿಧಾರಿಗಳಿಗೆ ಏನಾಗಿದೆ ಅಂದ್ರೆ ಇತ್ತು ಒಂದು 20 ವರ್ಷ 30 ವರ್ಷ ಹಿಂದೆ ಆ ಗುರುದ ಸ್ಥಾನ ಹೆಂಗಿತ್ತು ಅಂತಂದರೆ ಬಸವತತ್ವದ ಮಾರ್ಗದಲ್ಲಿ ಅಂತ ಸ್ಥಾನ ಇದು ನಾನು ನೋಡಿದ್ದೀನಿ. ನನಗೂ ಒಬ್ಬರು ಗುರುಗಳು ದೀಕ್ಷೆ ಕೊಟ್ಟಿದ್ದಾರೆ. ನಾನು ಚಿಕ್ಕಂದ 6-7 ವರ್ಷ ಇದ್ದಾಗ ನನಗೆ ಆ ಗುರು ನೋಡಿಕೊಂಡ್ರೆ ಆ ಗುರುವಿನ ಅಂತರ ಈ ಗುರುವಿನ ಅಂತರ ನೋಡ್ಬಿಟ್ರೆ ಈ ಆಕಾಶ ಮತ್ತು ಭೂಮಿ ಅಂತರದಲ್ಲಿ ಇದ್ದಂಥದ್ದು. ಅದೇ ಪೀಠದ ಶಿಷ್ಯನಿಗೆ ನೋಡ್ರೂ ಕೂಡ ಅಷ್ಟು ಅಂತಸ್ತದೆ. ಇವರಿಗೆ ಈಗಿರ್ತಕ್ಕಂಥವ್ರಿಗೆ ಹೆಣ್ಣು ಮಣ್ಣು ಹೊಣ್ಣು ಎಲ್ಲವೂ ಬೇಕು. ಇನ್ನು ಕೆಲವ್ರು ಮಠಾಧೀಶ ಹೇಳಕ್ಕೆ ಸಾಯಂಕಾಲ ಹೋದ್ರೆ ಎಣ್ಣೆ ಬೇಕು ಅಂಥವ್ರಿದ್ದಾರೆ. ಗುಂಪುಗಾರಿಕೆ ಇದೆ, ಪಟೇಲಮ್ಮ ಗ್ಯಾಂಗ್ ಕಟ್ಕೊಂಡಿದ್ದಾರೆ. ಏನು ಅವ್ರವ್ರ ಕರ್ಮ ಅವ್ರು ಅನುಭವಿಸ್ತಾರೆ ಎಲ್ಲ ಮಾಡ್ತಾರೆ. ನೀವು ಅದನ್ನೆಲ್ಲ ಕೊಟ್ಟು ಅವ್ರಿಗೆ ವಚನಗಳನ್ನ ಬೋಧಿಸ್ತೀರಿ. ಇನ್ನೊಂದು ಭಾಳ ಮುಖ್ಯ ಅಂಶ, ನಮ್ಮ ಹುಡುಗರು ನಿರುದ್ಯೋಗ ಸಮಸ್ಯೆಯಿಂದ ಸರಿಯಾಗಿ ಉದ್ಯೋಗ ಸಿಗದೆ ಯಾವುದೋ ಒಂದು ಸಿದ್ಧಾಂತಕ್ಕೋ ತತ್ವಕ್ಕೋ ಬೆನ್ನತ್ತಿ ತಮ್ಮ ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ನೀವು ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆಯ್ತಲ್ಲ, ಅಥವಾ ಬೆಂಗಳೂರಿನಂಥ ಅನೇಕ ನಗರಗಳು, ಬೆಂಗಳೂರು, ಮಂಗಳೂರು, ಯಾವುದೇ ತೊಗೊಳ್ರಿ, ಯಾವ ಉದ್ಯೋಗಗಳನ್ನ ಮಾಡಿದ್ರೆ ಅದು ನಿಜಾರ್ಥದ ಕಾಯಕ ಆಗುತ್ತೆ? ಹೆಂಗೆ ನೀವು ಬದುಕನ್ನು ಕಟ್ಕೋಬೇಕು? ನೀವು ಹೆಂಗೆ ಕಟ್ಕೊಂಡ್ರಿ, ಹೆಂಗೆ ಕಟ್ಕೋಬೇಕು? ಸರ್, ಇಲ್ಲಿ ಬದುಕು ಕಟ್ಟೋವನಿಗೆ ಗುರಿ ಇರಬೇಕು. ನಾನು ಇಲ್ಲಿಂದ ನಾನು ಊರಿಗೆ ಹೋಗ್ಬೇಕಂದ್ರೆ ನಾನು ಬಸ್ಸಿಗೆ ಹತ್ತಬೇಕಾ, ಟ್ರೈನ್ಗೆ ಹತ್ತಬೇಕಾ, ಇಲ್ಲಿಗೆ ಹೋಗ್ಬೇಕಂದ್ರೆ ನಾನು ಫಸ್ಟ್ ಡಿಸೈಡ್ ಮಾಡಬೇಕು. ನನ್ನ ಗುರಿ ಇಲ್ಲದೇ ನಾನು ಬಂದು ಏನೋ ಮಾಡ್ತೇನೆ ಸಾಧ್ಯ, ಯಾರ್ಲಿಂದ ಸಾಧ್ಯವಾಗಲ್ಲ. ಅಂದರೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಉದ್ದೇಶ ಇಟ್ಕೊಂಡು ಬರ್ಬೇಕು, ಗುರಿ ಇಟ್ಕೊಂಡು ಬರಬೇಕು. ನಾನು ಏನೇನು ಮಾಡಬೇಕು, ಇಲ್ಲ ಇರಲಿ ಇಲ್ಲ ಸಾಯಲಿ ಬದುಕಲಿ, ಅಲ್ಲೇ ಬದುಕಬೇಕಂತ ಗುರಿ ಮಾಡ್ಕೊಂಡು ಬರಬೇಕು. ಹಾಗಿದ್ರೆ ಮಾತ್ರ ಬೆಂಗಳೂರು ಅನ್ನ ಕೊಡುತ್ತೆ. ಯಾರಿಗೆ ನಾವು ಕೊಡುತ್ತೆ? ನನಗಂತೇಳಿ ಎಲ್ಲೋ ಹೊರದೇಶರಿಗೂ ಅನ್ನ ಕೊಡ್ತದೆ ಬೆಂಗಳೂರು. ಜಗತ್ತಿನಿಂದ ಬೆಂಗಳೂರು ಅಂತ ವಿಶಾಲವಾದ ಜನಗಳು ಮತ್ತು ಸಿಟಿ ಎಲ್ಲೂ ಸಿಗಲ್ಲ ನಿಮಗೆ. ಅಷ್ಟೊಂದು ನಮ್ಮಲ್ಲಿ ಕರ್ನಾಟಕದಲ್ಲಿ ಎಲ್ಲರೂ ಥರ ಪ್ರೀತಿ ವಾತ್ಸಲ್ಯ ತುಂಬ ತುಂಬಿದೆ. ನೀವು ಡಿಸೈಡ್ ಮಾಡ್ಕೊಂಡು ಬಂದಾಗ PUC ಓದೋರಿಗೆ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಬೇರೆ ಬೇರೆ ವರ್ಕ್ಗಳಿದ್ದಾವೆ. ಈ ಅಟೆಂಡರ್ ವರ್ಕ್ಗಳು ಅಥವಾ ಟೆಲಿಕಾಲರ್, ಸೆಕ್ಯೂರಿಟಿ ಅಥವಾ ರಿಸೆಪ್ಷನಿಸ್ಟ್ ಅಂತ ಬರ್ತಾರೆ. ಡಿಗ್ರಿ ಮಾಡೋದ್ರಲ್ಲಿ ಎಲ್ಲರಿಗೆ ನಮ್ಮವ್ರಿಗೆ ಹೇಳ್ತೀನಿ, ದಯವಿಟ್ಟು ಹಣದಲ್ಲಿ ನೀವು ಮುಂದೆ ಹೋಗ್ಬೇಕಂದ್ರೆ ಬ್ಯಾಂಕಿಂಗ್ ಸೇರಿಕೊಳ್ಳಿ. ಬ್ಯಾಂಕಿಂಗ್ ಸೆಕ್ಟರ್ ನೀವು ಸೇರಿಕೊಂಡ್ರೆ ಅವ್ರ ಭವಿಷ್ಯ ಉಜ್ವಲ ಆಗುತ್ತೆ. ಯಾಕಂದರೆ ಹಣದ ವ್ಯವಹಾರ ಹೆಂಗಾಗುತ್ತೆ,
ಫೈನಾನ್ಷಿಯಲ್ ಅಂದ್ರೆ ಹೆಂಗೆ ಮಾಡಬೇಕು, ಹಣ ಹೆಂಗೆ ಅರ್ನ್ ಮಾಡಬೇಕು, ದುಡ್ಡು ಹೆಂಗೆ ಅರ್ನ್ ಮಾಡಬೇಕು, ನಾನು ಹೆಂಗೆ ದುಡಿಬೇಕು, ಹೆಂಗೆ ಬೆಳಬೇಕು, ನಾನು ಏನು ಮಾಡಿದ್ರೆ ನಾನು ಬೇಗ ಮನೆ ಕಟ್ತೀನಿ, ಅಥವಾ ಅಪ್ಪ ಅಮ್ಮಗೆ ಹೆಂಗೆ ನೋಡ್ಕೋತೀನಿ, ಅಕ್ಕ ತಂಗಿಯ ಮದುವೆ ಹೆಂಗೆ ಮಾಡ್ತೀನಿ, ಈ ಸಮಾಜ ಒಂದು ಹೆಸರು ಮಾಡ್ಬೇಕಂದ್ರೆ ಹೆಂಗಂತಂದ್ರೆ ಮೊದಲು ಮನುಷ್ಯನಿಗೆ ಆರ್ಥಿಕತೆ ಬೇಕಾಗುತ್ತೆ. ಆರ್ಥಿಕತೆ ಸಿಗೋದಲ್ಲಿ ಬ್ಯಾಂಕಿಂಗ್ ಫೀಲ್ಡಲ್ಲಿ. ಅದನ್ನು ನಮ್ಮ ಇಡೀ ನಾಡಿನ ಜನತೆಗೆ ಜಾತಿ ರಹಿತ ವರ್ಣ ಎಲ್ಲರೂ ಹೇಳೋದು, ಡಿಗ್ರಿ ಆದರೂ ಒಂದು ಬೈಕ್ ಲೈಸೆನ್ಸ್ ತೊಗೊಳ್ಳಿ, ಬೆಂಗಳೂರು ಬನ್ನಿ, ನನಗೆ ಆದಷ್ಟು ಮಟ್ಟಿಗೆ ಬ್ಯಾಂಕಿಂಗ್ ಸೆಕ್ಟರ್ ನಾನು ಕೊಡ್ತೀನಿ. ಏನು ಮಾಡಬೇಕು, ಪಾತ್ರ ಏನು ಅವ್ರದ್ದು? ಎಕ್ಸಿಕ್ಯೂಟಿವ್ ಫಸ್ಟ್ ನಿಮ್ಮ ಬ್ಯಾಂಕ್ ತೊಗೊಳ್ಳೋದು ಎಕ್ಸಿಕ್ಯೂಟಿವ್ ಅಂತ ತೊಗೋತಾರೆ. ಪ್ರೈವೇಟ್ ಬ್ಯಾಂಕ್, ಗೌರ್ಮೆಂಟ್ ಬ್ಯಾಂಕ್ ಸಿಗೋಲ್ಲ. ಗೌರ್ಮೆಂಟ್ ಬ್ಯಾಂಕ್ ನಿಮಗೆ ಎಕ್ಸಾಮ್ ಬರಬೇಕು, ಪಾಸಾಗಿ ಇಂಟ್ರ್ಯೂ ಕೊಟ್ಟು ಬರಬೇಕಾಗತ್ತೆ. ಪ್ರೈವೇಟ್ ಬ್ಯಾಂಕಲ್ಲಿ ನಮಗೆಲ್ಲ ಲಿಂಕ್ ಇರುತ್ತೆ, ಹೇಳ್ತೀವಿ ಯಾರಿಗಾರ ಮೇಲಧಿಕಾರಿಗಳಿಗೆ, ನಮ್ಮ ಹುಡುಗಿ ತೊಗೋರಪ್ಪ, ನಮ್ಮ ಹುಡುಗಿ ತೊಗೋರಪ್ಪ. ಏನು ಕೆಲಸ ಮಾಡ್ಬೇಕು? ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಸಪೋಸ್ ಈಗ ನಿಮಗೇನೋ ಫೈನಲಿ ನಿಮಗೇನೋ ಒಂದು ಮನೆ ತೊಗೊಳ್ತೀರಾ, ಅಥವಾ ಒಂದು ಸೈಟ್ ತೊಗೊಳ್ತೀರಾ, ಅಥವಾ ನಿಮ್ಗೆ ಏನೋ ಬಿಸ್ನೆಸ್ ಮಾಡೋಕೆ ನಿಮಗೆ ಒಂದು ಹಣ ಬೇಕು. ಸೊ ಬ್ಯಾಂಕ್ ಡೈರೆಕ್ಟಾಗಿ ಹೋಗೋಲ್ಲ, ಅಲ್ಲಿ ಎಕ್ಸಿಕ್ಯೂಟಿವ್ ಕಳಿಸ್ತಾರೆ. ಎಕ್ಸಿಕ್ಯೂಟಿವ್ ಹೋಗ್ಬಿಟ್ಟು ಅವ್ನು ಎಲ್ಲ ನೋಡ್ಕೊಂಬರ್ಬೇಕು, ಅದೇನು ಎತ್ತ ಅಂತ ಹೇಳ್ಬಿಟ್ಟು, ಕಸ್ಟಮರ್ ಪ್ರೊಫೈಲ್ ಏನು, ಕಸ್ಟಮರ್ ಎಲಿಜಿಬಿಲಿಟಿ ಏನು, ಕಸ್ಟಮರ್ ಅವ್ನು ರೀಪೇಮೆಂಟ್ ಕೆಪಾಸಿಟಿ ಇದೆನಾ ಅಥವಾ ಇಲ್ವಾ, ಅವನು ನನಗೆ ಫಂಡ್ ಮಾಡೋನು ಕಟ್ತಾನ ಆಯಿತು, ಇವೆಲ್ಲ ಅವ್ನು ರಿಪೋರ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅವ್ನು ಎಲಿಜಿಬಿಲಿಟಿ ತಂದುಬಿಟ್ಟು ಸಿಸ್ಟಮಲ್ಲಿ ಹಾಕ್ಕೊಂಡ್ಬಿಟ್ಟು ಆ ಸಿಸ್ಟಮ್ ಪ್ರಕಾರ ಅವ್ನಿಗೆ ಏನು ಎಲಿಜಿಬಿಲಿಟಿ ಲೋನು ಅದು ಲೋನ್ ಮಾಡಿದ್ರೆ ಅವಾಗ ಅವ್ನು ಟಾರ್ಗೆಟ್ ಅಂತ ಕೊಡ್ತಾರೆ ಬ್ಯಾಂಕಲ್ಲಿ, 2 ಕೋಟಿ 3 ಕೋಟಿ. ಆ ಟಾರ್ಗೆಟ್ ರೀಚ್ ಆದರೆ ಈಗ ಸಪೋಸ್ ಒಂದು ಟಾರ್ಗೆಟ್ ರೀಚ್ ಮಾಡೋಕೆ ಒಂದು 30,000 ರೂಪಾಯಿ ಪೇಮೆಂಟ್ ಕೊಡ್ತಾರೆ. ಟಾರ್ಗೆಟ್ ಮಾಡಿ ರೀಚ್ ಮಾಡಿಬಿಟ್ರೆ ಅವನು 2 ಕೋಟಿ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ಅಥವಾ ಹಿಂಗೆ 5 ಕೋಟಿ. ಆ ಟಾರ್ಗೆಟ್ ರೀಚ್ ಮಾಡಿದ್ರೆ 25,000-30,000 ರೂಪಾಯಿ ಅಲ್ಲಿ ಇನ್ಸೆಂಟಿವ್ ಬರುತ್ತೆ. ಆ ಇನ್ಸೆಂಟಿವ್ದಲ್ಲಿ ಬದುಕ್ತಿರಲ್ಲ, ಅವ್ರನ್ನ ಜಾಸ್ತಿ ಮಾಡಿ ನಿಮ್ಗೆ ಓಡಾಡೋ ಶಕ್ತಿ ಅದ, ಯುವಕರು ಇರ್ತೀರ ಓಡಾಡಿ. ನಾನು ಅದೇ ಕೆಲಸ ಮಾಡೋದು. ನಾನು ಬಂದಾಗ ಸರ್ ನನಗೆ ಗಾಡಿ ಇದ್ದಿಲ್ಲ, 11 ತಿಂಗಳ ಬಸ್ಸಲ್ಲಿ ಓಡಾಡಿದ್ದೀನಿ, 1 ತಿಂಗಳ ಕಾಲ್ನಡಿಗೆಲ್ಲಿ ಓಡಿದ್ದೀನಿ. ಏನು ನಾನು ಬಸ್ಸಿಗೆ ದುಡ್ಡು ಇಲ್ಲಕ್ಕೆ. ಇವತ್ತು ನಾನು ಬೆಂಗಳೂರಲ್ಲಿ ಸಾಮ್ರಾಜ್ಯ ನಿರ್ಮಾಣ ಮಾಡಿದೆ, ಸ್ವಂತ ಆಫೀಸ್ ಇದೆ, ವರ್ಕರ್ಸ್ ಇದ್ದಾರೆ, ಮನೆ ಇದೆ, 4 ಜನ ತಂಗಿದರ ಮದುವೆ ಮಾಡಿದ್ದೀನಿ, ಅಪ್ಪ ಅಮ್ಮ ನೋಡಿದ್ದೀನಿ, ಸುಮಾರು ಪ್ರಾಪರ್ಟಿಗಳು ಮಾಡ್ಕೊಂಡಿದ್ದೀನಿ. ಜೊತೆಗೆ ಅದ್ರ ಜೊತೆಗೆ ನಾನು ಕಾಂಟ್ರಾಕ್ಟ್ ಬಿಸ್ನೆಸ್ ಫೀಲ್ಡ್ಗೆ ಹೋದೆ. ಕಾಂಟ್ರಾಕ್ಟು ಮತ್ತು ಫೈನಾನ್ಸ್ ಎರಡೂ ಮಾಡ್ತಾಯಿದ್ದೀನಿ. ಈ ಕಡೆ ಕಾಂಟ್ರಾಕ್ಟ್ ಮಾಡ್ತೀನಿ, ಈ ಕಡೆ ನಾನು ಕಾಂಟ್ರಾಕ್ಟ್ ವರ್ಕ್ ಒಂದು ತಿಂಗಳಿಗೆ ವರ್ಷಕ್ಕೆ 3 ಪ್ರಾಜೆಕ್ಟ್ ನಾನು ಹೆಚ್ಚಿಗೆ ಮಾಡೋಕ್ಕಲ್ಲ. 3-5 ಕೋಟಿ ಪ್ರಾಜೆಕ್ಟ್ಗಳು ಹಿಡಿತೀನಿ, 3 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀನಿ. ಫೈನಾನ್ಸಲ್ಲಿ ನಾನು ಕನ್ಸಲ್ಟೆಂಟ್ ಆದಾಗ ಮಿನಿಮಮ್ ಒಂದು 10-15 ಕೋಟಿ 20 ಕೋಟಿ ತಿಂಗಳಿಗೆ ನಾನು ಬಿಸ್ನೆಸ್ ಮಾಡ್ತೀನಿ. ಅದರಲ್ಲಿ ನನಗೆ ಯಾರೂ ಏನೂ ಕೊಡೋದು ಬೇಡ, ಬ್ಯಾಂಕಿಂದ ನನಗೆ ಪೇಮೆಂಟ್ ಬರುತ್ತೆ. ಆ ಪೇಮೆಂಟ್ TDS ಕಟ್ಟಾಗಿ ಬರುತ್ತೆ, ಅಲ್ಲಿ ITB ನಾನು ಫೈಲ್ ಆಗುತ್ತೆ. ಆ ಬಂದಿರೋ ಹಣದಲ್ಲಿಂದ 10% ತೆಗೆದುಬಿಟ್ಟು ನಾನು ಸಮಾಜ ಕೆಲಸ ಮಾಡ್ತೀನಿ. ಯಾರ ಹತ್ರನೂ 1 ರೂಪಾಯಿ ಕೇಳೋದಿಲ್ಲ, ಎಲ್ಲ ಕೇಳಿದ್ರಿ ಕರ್ನಾಟಕ ಎಲ್ಲಿ ಕೇಳಿದ್ರೆ ಹೋಗ್ತೀವಿ ನಾವು. ಸರಿ, ನೀವು ಆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ, ಪ್ರೈವೇಟ್ ಬ್ಯಾಂಕ್ನಲ್ಲಿ ಸಾಲ ಕೊಡಬೇಕಾದಾಗ ನೀವು ನಿಮ್ಮ ಪಾತ್ರ ಏನಲ್ಲಿ, ಹೆಂಗೆ ಅದನ್ನು ನಿರ್ವಹಿಸ್ತೀರಿ? ಇದು ಯಾಕಂದ್ರೆ ನಾವು ಗೊತ್ತಿರಬೇಕು. DSA, ನಾನು DSA, ಡೈರೆಕ್ಟ್ ಸೇಲ್ಸ್ ಅಸೋಸಿಯೇಷನ್ ಅಂತ ಇರುತ್ತೆ, ಅಲ್ಲಿ ಆ ಒಂದು DSA ಕಾನ್ಸೆಪ್ಟಲ್ಲಿ ನಾವು ಮಾಡ್ತೀವಿ. ನಮಗೆ ಒಂದು 10-6 ಬ್ಯಾಂಕಿಗೆ ನಾವು ಟೈಅಪ್ ಆಗಿರ್ತೀವಿ. ನಮಗೆ ಬ್ಯಾಂಕಿಗೆ ನಾವು ಬಿಸ್ನೆಸ್ ಪಾರ್ಟ್ನರ್ ಅಂತ ಮಾಡ್ಕೊಂಡು ಬರ್ತಾರೆ, ನಾವು ಅವ್ರಿಗೆ ಪಾರ್ಟ್ನರ್ ಕೊಡ್ತೀವಿ, ಆ್ಯಸ್ ಎ ಎಂಪ್ಲಾಯ್ ಟೈಪ್ ಇರ್ತೀವಿ. ಅಲ್ಲ, ಅದು ಪ್ರೈವೇಟ್ ಬ್ಯಾಂಕ್ ಇರುತ್ತೋ ನ್ಯಾಷನಲ್ ಬ್ಯಾಂಕ್ ಎಲ್ಲ ಕಡೆ ಕೊಡ್ತಾರೆ. ನ್ಯಾಷನಲ್ ಬ್ಯಾಂಕು ಕೊಡ್ತಾರೆ. ಕೊಡ್ತಾರೆ. ಇಲ್ಲ ನೀವು ನ್ಯಾಷನಲ್ ಬ್ಯಾಂಕ್ ಕೂಡ ಪ್ರೈವೇಟ್ ಬ್ಯಾಂಕ್ ಎಲ್ಲೂ ಕಡೆ ಮಾಡೋದು. ಸರ್ ನೀವು ಎಲ್ಲವರೆಗೂ ಬ್ಯಾಂಕಿಗೆ ನೀವು ಬಿಸ್ನೆಸ್ ಚೆನ್ನಾಗಿ ಬಿಸ್ನೆಸ್ ಕೊಡ್ತೀವಿ, ಒಳ್ಳೆ ಫೈಲ್ ಕೊಡ್ತಿರೋ, ಬ್ಯಾಂಕವ್ರು ನಿಮ್ಗೆ ಎಲ್ಲವನ್ನು ಸೌಲಭ್ಯ ಕೊಡ್ತಾರೆ. ನೀವು ಕೊಡಲಿಲ್ಲ ಅಂದರೆ ಯಾರು ನಿಮ್ಗೆ ನೋಡೋಲ್ಲ. ನೀವು ಆ ರೀತಿ ಯಾವ್ಯಾವ ಸಂಸ್ಥೆಗಳಿಗೆ ನಿಮ್ಮ ಮೂಲಕವಾಗಿ ನೆರವು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರಿ? ಉದ್ಯೋಗವನ್ನು ಎಷ್ಟು ಜನ ಸೃಷ್ಟಿ ಮಾಡಿದ್ರಿ? ಈ ಉದ್ಯೋಗ ಅಂತಂದ್ರೆ ಈಗ ಏನು ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ಇದೆ, ಬಿಜಾಪುರ, ಬೀದರು, ಗುಲ್ಬರ್ಗ, ರಾಯಚೂರು ಈ ಕಡೆ ಸ್ವಲ್ಪ ತುಂಬ ಬಡತನದಲ್ಲಿರ್ತಕ್ಕಂಥ ಜನರ ರೈತರ ಮಕ್ಕಳು ಓದಿರಲ್ಲ. ಅಲ್ಲಿ ಮಳೆ ಬಿದ್ದರೆ ಬೆಳೆ ಇಲ್ಲದ್ರೆ ಮಳೆ ಇಲ್ಲದ್ರೆ ಬೆಳೆ ಇಲ್ಲ. ಅಂಥ ಮಕ್ಕಳಿಗೆ ನಾವು ಸುಮಾರು ಜನ ಇಲ್ಲಿವರೆಗೂ ಒಂದು 500 ಜನ ಮೇಲ್ಪಟ್ಟು ನಾವು ತಂದು ಹೌಸ್ ಕೀಪಿಂಗ್ ಕೆಲಸ ಕೊಟ್ಟಿದ್ದೀವಿ. ಇನ್ನೂ ಮಾಡ್ತಾಯಿದ್ದಾರೆ. ಕಂಪ್ನಿನೇ ಅವರಿಗೆ ರೂಮ್ ಕೊಡುತ್ತೆ, ಊಟ ಕೊಡುತ್ತೆ, ಎಲ್ಲ ಕೊಡುತ್ತೆ, ಪೇಮೆಂಟ್ ಗಾಡಿ ಕರ್ಕೊಂಡು ಎಲ್ಲ ಅವ್ರದ್ದೇ ಕೊಡ್ತಾರೆ. ನಾವು ಅದರಲ್ಲಿ ಏನೂ ಇಂಟರ್ಫೇರ್ ಇಲ್ಲ. ಕಂಪ್ನಿಯಿಂದ ನಾವು ದುಡ್ಡು ತೊಗೊಳ್ಳಲ್ಲ, ಇವ್ರ ಕಡೆಯಿಂದ ದುಡ್ಡು ತೊಗೊಳ್ಳಲ್ಲ, ಫ್ರೀ ಸರ್ವಿಸ್ ಕೊಡ್ತೀವಿ. ನಮ್ಮ ಆಫೀಸ್ ಅಡ್ರೆಸ್ ಕೊಡ್ತೀವಿ, ಬಂದ ತಕ್ಷಣ ನಮ್ಮ ಆಫೀಸಲ್ಲಿ ಫ್ರೆಶ್ ಆಗಿ ಎಲ್ಲ ಕೊಡ್ತೀವಿ. ಅಲ್ಲಿ ನಾವು ಗಾಡಿ ಕೊಟ್ಟು ಕಳಿಸ್ತೀವಿ ಅಲ್ಲಿ ಕಂಪ್ನಿಯವ್ರು ಒಳಗಡೆ ತೊಗೊಂಡ್ಬಿಟ್ಟು ಕೆಲಸ ಮಾಡ್ತಾರೆ. ಸೊ ಅಷ್ಟೇ. ಅವರು ಕೊಡೋ ಟೈಮಲ್ಲಿ ಅವ್ರ ತಂದೆ ತಾಯಿದು ಮತ್ತು ಇವ್ರದ್ದೆಲ್ಲ ಕಂಪ್ಲೀಟಾಗಿ ಬಯೋಡೇಟಾ ಕೊಡಬೇಕು, ಅಲ್ಲಿ ಸೇರಿಸ್ಕೊಳ್ತೀವಿ. ಇನ್ನು ಎಜುಕೇಟೆಡ್ ಬಂದಾಗ ಅವ್ರ ಅರ್ಹತೆ ಏನಿದೆ ತಕ್ಕಂತೆ ನಾವು ಕೆಲಸಕ್ಕೆ ಇದು ಮಾಡ್ತೀವಿ. ಇನ್ನು ಕೆಲವ್ರಿಗೆ ಮಾಡ್ತಾ ಬಿಟ್ಟು ಹೋಗ್ತಾರೆ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು, ಅದಕ್ಕೆ ನಮ್ಮ ಸಂಬಂಧ ಇಲ್ಲ. ಮತ್ತು ಅಲ್ಲಿ ಕಂಪ್ನಿ ಸೇರಿಸೋದು ನಮ್ಮ ಜವಾಬ್ದಾರಿ. ಆಮೇಲೆ ನೀವು ಏನು ಮಾಡ್ತಾರೆ ನನಗೆ ಅದು ಸಂಬಂಧ ಇಲ್ಲ. ಸರಿ, ನೀವು ಬ್ಯಾಂಕಿನ ಜೊತೆ ವ್ಯವಹರಿಸ್ಬೇಕಾದಾಗ ಹಣ ಕೊಡಿಸ್ತೀರಿ, ಅಲ್ಲಿ ಅದಕ್ಕೆ ಬೇಕಾಗಿರುವಂಥ ಕಾನೂನು ಪ್ರೊಫೈಲನ್ನು, ಲೀಗಲ್ ಪ್ರೊಫೈಲನ್ನು ನೀವೇ ನೋಡ್ತಿರೋ? ಇಲ್ಲ, ನಮ್ಮಲ್ಲಿ ಏನಾಗುತ್ತೆ, ನಾವು ಕಸ್ಟಮರ್ ಪ್ರೊಫೈಲ್ ಕಲೆಕ್ಟ್ ಮಾಡ್ತೀವಿ. ಬ್ಯಾಂಕಲ್ಲಿ
ಅವರು ಬ್ಯಾಂಕ್ ಪ್ಯಾನಲಲ್ಲಿ ಅಡ್ವೊಕೇಟು ಮತ್ತು ಇಂಜಿನಿಯರ್ಸ್ ಅಂತ ಇರ್ತಾರೆ. ಅಡ್ವೊಕೇಟ್ ಬಂದುಬಿಟ್ಟು ದಾಖಲಾತಿಗಳು ಪರಿಶೀಲನೆ ಮಾಡ್ತಾರೆ. ಆ ಲೀಗಲ್ ಕಂಪ್ಲೀಟ್ ಆಗಿ ಓಕೆ ಆದ್ರೆ ಮಾತ್ರ ಲೋನ್ಗೆ ಹೋಗುತ್ತೆ, ಇಲ್ಲದ್ರೆ ಹೋಗಲ್ಲ. ಸೊ ಅದು ಲೀಗಲ್ ಓಕೆ ಆದ್ಮೇಲೆ ಮತ್ತೆ ವ್ಯಾಲ್ಯೂಯೇಷನ್ ಅಂತ ಇಂಜಿನಿಯರ್ ಇರ್ತಾರೆ. ಆ ಪ್ರಾಪರ್ಟಿ ಏನು ಬೆಲೆ ಬಾಳುತ್ತೆ, ಆ ಪ್ರಾಪರ್ಟಿ ನಾವು ಎಷ್ಟು ಫಂಡ್ ಮಾಡ್ಬೋದು, ಪ್ರಾಪರ್ಟಿ ಎಷ್ಟು ಹಳೆಬೋದು, ಎಷ್ಟು ಹೊಸದು, ಅದೆಲ್ಲ ಅವರು ಪರಿಶೀಲನೆ ಮಾಡಿ ಅದರೊಂದು ರಿಪೋರ್ಟ್ ಕೊಡ್ತಾರೆ. ಇದಕ್ಕೆ ಮಾರ್ಕೆಟ್ ರೇಟ್ ಎಷ್ಟಿದೆ, SRT ಎಷ್ಟಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಫಂಡ್ ಎಷ್ಟು ಮಾಡ್ಬೇಕಂತ ಬ್ಯಾಂಕ್ ಡಿಸೈಡ್ ಮಾಡಿ ಫಂಡ್ ಮಾಡುತ್ತೆ ಅಷ್ಟೇ. ಅದಕ್ಕೆ ನಮ್ಗೆ ಸಂಬಂಧ ಇರಲ್ಲ ಅದಕ್ಕೆ. ಆಗ ನಿಮ್ಮ ಜವಾಬ್ದಾರಿ ಏನಲ್ಲ, ನಾವು ಕಸ್ಟಮರನ್ನು ಹುಡ್ಕೊಂಬರೋದು, ಹುಡ್ಕೊಂಡು ಬಂದು ಅವ್ರನ್ನ ಫಿಲ್ಟರ್ ಮಾಡಿ ಅವ್ರಿಗೆ ಆಗ್ಯದಲ್ಲ ಅಂತ ಹೇಳ್ಬಿಟ್ಟು, ಈಗ ನಾನು ಬ್ಯಾಂಕಿಗೆ ನಿಮ್ಮ ಹತ್ರ, ನೀವು ಬ್ಯಾಂಕರ್ ಆಗಿದೆ, ನಾನು ನಿಮ್ಮ ಹತ್ರ ಬಂದಾಗ ಹಾಂ ಇವ ಓಂಕಾರ ಕಸ್ಟಮರ್ ಇದ್ದಾನಂದ್ರೆ ಇದು ಜೆನ್ಯೂನ್ ಕಸ್ಟಮರ್ ಅಂತ ಅವ್ರಿಗೆ ನಂಬಿಕೆ ಬರ್ಬೇಕಂದ್ರೆ ನಾನು ಕೆಲಸ ಮಾಡಬೇಕು. ಕಸ್ಟಮರ್ ಮನೆ ನೋಡಬೇಕು, ಆಫೀಸ್ ನೋಡಬೇಕು, ಟರ್ನ್ ಓವರ್ ನೋಡಬೇಕು, IT ನೋಡಬೇಕು, ಅವ್ರ ಇನ್ಕಮ್ ಟ್ಯಾಕ್ಸ್ ನೋಡಬೇಕು, ಸ್ಯಾಲ್ರಿ ನೋಡಬೇಕು, ಯಾವ ಸೆಕ್ಟ್ರಲ್ಲಿ ಅವರೆಲ್ಲ ಬಯೋಡೇಟ್ನ ಕಲೆಕ್ಟ್ ಮಾಡೋ ಫಸ್ಟ್ ಮಾಡ್ಬೇಕು. ಅವ್ನು ಸಿಬಿಲ್ ಅಂತ ಬರುತ್ತೆ, ಸಿಬಿಲ್ ಸ್ಕೋರ್. ಆ ಸಿಬಿಲ್ ಸ್ಕೋರ್ ಬಂದಾಗ ಯಾವ ಬ್ಯಾಂಕಿಗೆ ಸೆಟ್ ಆಗುತ್ತೆ ಪ್ರೊಫೈಲ್ ಅಂತ ನಾನೇ ಡಿಸೈಡ್ ಮಾಡ್ತೀನಿ. ಸೊ ಆಮೇಲೆ ಅಲ್ಲಿ ಕಳಿಸ್ತೀನಿ. ಇದು ನೀವು ಆ್ಯಕ್ಚುಲಿ BCom ಓದಿಲ್ಲ, ಆರ್ಥಿಕ ಹಿನ್ನೆಲೆ ಇಲ್ಲ, ಇದನ್ನು ಹೆಂಗೆ ಕಲ್ತ್ಕೊಂಡ್ರಿ? ಅದು ಪರಿಸ್ಥಿತಿ ಕಲಿಸ್ಬಿಡ್ತು ಸರ್. ಯಾಕಂದರೆ ನಾನು ಆ ಫೋಲ್ಡ್ ಬಂದಾಗ ನಂಗೆ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಕೆಲವರು ನಂಗೆ ಸಪೋರ್ಟ್ ಮಾಡಿದ್ದಾರೆ ಬ್ಯಾಂಕರ್ಸ್ ಆಫೀಸರ್ ಅಂತ. ಸೊ ಅಲ್ಲಿ ನನಗೆ ಅವರು ಜೊತೆ ಇಟ್ಕೊಂಡ್ಬಿಟ್ಟು ಒಂದು ಸುಮಾರು ಒಂದು 2-3 ವರ್ಷ ಜೊತೆ ಇಟ್ಕೊಂಡ್ಬಿಟ್ಟು ಕೆಲಸ ಕಲಿಸಿದ್ರು. ನಾನು ಕಲ್ತ್ಕೊಂಡು ಬಂದೆ ಹೊರತು ನಾನು ಎಲ್ಲೂ ಓದಿದ್ದಕ್ಕೆ ಬಂದ ಮನುಷ್ಯ ಅಲ್ಲ. ನನ್ನ ರೂಟು 10th ಆದಮೇಲೆ ಡಿಪ್ಲೊಮಾ ಸಿವಿಲ್ ಮಾಡಿಕೊಂಡೆ ಅಷ್ಟೇ. ನನ್ನ ಆದ್ಮೇಲೆ ಮುಂದೆ ಹೋಗಿ ಓದಿಲ್ಲ ನನಗೆ. ಇದು ಸಿವಿಲ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಹೌದು. ಬೆಂಗಳೂರಲ್ಲಿ ನಿರಂತರ ಕಟ್ಟಡಗಳ ಕೆಲಸ ನಡೀತಾ. ಹೌದು. ಇಲ್ಲಿ 2 ರೀತಿ ಯೋಜನೆ ಇದೆ. ಒಬ್ಬ ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ ಅದನ್ನು ಪ್ಲ್ಯಾನ್ ಮಾಡಿಕೊಡ್ತಾರೆ, ಇನ್ನೊಬ್ಬರು ಅದನ್ನು ಗುತ್ತಿಗೆ ಹಿಡಿದು ಕಟ್ಟಿಕೊಡ್ತಾರೆ. ಅಲ್ಲಿ ನಿಮ್ಮ ಪಾತ್ರ ಹೇಗಿದೆ, ನೀವೇನು ಮಾಡಿ? ಇಲ್ಲ, ನಂದು ಟೋಟಲ್ ಸಿವಿಲ್ ಕಾಂಟ್ರಾಕ್ಟ್ ನಾನು ವಿತ್ ಮೆಟಲ್. ಈಗ 30-40 ಇದ್ದರೆ ಅವ್ನು 3 ಫ್ಲೋರು ಅಥವಾ 4 ಫ್ಲೋರ್ ಏನು ಕಟ್ತಾರೆ ಕಸ್ಟಮರ್ ಕೇಳ್ತಾರೆ, ಅದ್ರ ಪ್ರಕಾರ ನಾನು ಎಸ್ಟಿಮೇಷನ್ ನಾನು ಕೊಡ್ತೀನಿ, ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನನಗೆ ಬೇಕಾದಂಥ ನನ್ನ ಕಂಪ್ನಿಯಲ್ಲೇ ಆರ್ಕಿಟೆಕ್ಟ್ ಇಂಜಿನಿಯರ್ಸ್ ಇಬ್ಬರು ಇಟ್ಕೊಂಡಿದ್ದೀನಿ. ಅವ್ರ ಕಡೆ ನಾವು ಪ್ಲಾನ್ ಕೊಡ್ತೀವಿ, ಡಿಜಿಟಲ್ ಪ್ಲಾನ್ ಕೊಡ್ತೀವಿ, ಮತ್ತು ಅವ್ರಿಗೆ ನಾವು ವ್ಯಾಲ್ಯೂಯೇಷನ್ ಇದನ್ನು ಕೊಡ್ತೀವಿ, ಯಾವ ಥರ ಬರುತ್ತೆ ವ್ಯೂ ಕಂಪ್ಲೀಟ್ ಆದ್ಮೇಲೆ ಅಂತ ಕೊಡ್ತೀವಿ. 3D ಕೊಡ್ತೀವಿ. ಆ ಕೊಟ್ಟ ಮೇಲೆ ಅವ್ರು ಯಾವ್ದು ನಾವು 4 ಟೈಪ್ ಕೊಡ್ತೀವಿ ಅಥವಾ 6 ಟೈಪ್ ಕೊಡ್ತೀವಿ, ಮಿನಿಮಮ್ 4 ಮ್ಯಾಕ್ಸಿಮಮ್ 6 ಟೈಪ್ ಕೊಡ್ತೀವಿ. ಅದಕ್ಕೆ ಯಾವ ಕಸ್ಟಮರ್ ಓಕೆ ಅಂತಾರೆ ನಾವು ಫೈನಲ್ ಮಾಡ್ತೀವಿ. ಅದ್ರ ಪ್ರಕಾರ ಬಿಲ್ಡಿಂಗ್ ಕಟ್ಟಿ ಅದ್ರ ಪ್ರಕಾರ ರೆಡಿ ಮಾಡಿ ಕೊಡ್ತೀವಿ. ಯಾಕಂದ್ರೆ ಚೋಂಡೆಯವರು ಬರೀ ಗಣಾಚಾರ ಮಾಡ್ತಾರ ಅನ್ನೋದು ಅಷ್ಟೇ ಮುಖ ಇದೆ. ಯಾವ ರೀತಿ ನೀವು ಆರ್ಥಿಕ ಸಬಲತೆಗಾಗಿ ಕೆಲಸ ಮಾಡ್ತೀರಿ, ಸತ್ಯಶುದ್ಧ ಬರೀ ಮಾತಾಡೋದಲ್ಲ, ಸತ್ಯಶುದ್ಧ ಕಾಯಕ ಬೇಕಲ್ಲ ಮನುಷ್ಯನಿಗೆ. ಸರ್, ಈಗ ನಾನು ಮಾತಾಡೋದು ಅದು ಸತ್ಯ. ನಾನು ಬೆಳಗಿನ ಸಾಯಂಕಾಲ ನಾನು ಮಾತಾಡಲ್ಲ. ನನಗೂ ತಾಯಿ ತಂದೆ ಹೆಂಡ್ರ ಮಕ್ಕಳು ನಂದಂಥ ಜವಾಬ್ದಾರಿ, ಆಫೀಸು, ಎಂಪ್ಲಾಯೀಸು ಎಲ್ಲ ಇಟ್ಕೊಂಡಿದ್ದೀನಿ. ನಾನು ಹಂಗೆ ಮಾತಾಡ್ಕೊಂಡು ಹೋಗಿ ಹೊರಗಡೆ ನಿಂತ್ಕೊಂಡ್ರೆ ನನಗೆ ನಾಳೆ ದಿವಸ ನಾನು ಹೊಟ್ಟೆ ಹೆಂಗೆ ತುಂಬುತ್ತೆ? ಯಾಕಂದ್ರೆ ಈಗೆಲ್ಲ ಈ ಪುಕ್ಷಟ್ಟೆ ಇಂಥ ಹೋರಾಟ ಮಾಡೋರ್ದೆಲ್ಲ ಕತೆ ಇದೆ. ಹೌದು. ಉದ್ಯೋಗ ಇಲ್ಲ ಅವ್ರಿಗೆ. ಹೌದು, ನಿರುದ್ಯೋಗಿಗಳೇ ಅವ್ರು. ಹೌದು. ನಾವು ನಂದೇನೋ ಜನ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಈಗ ಸಿದ್ದು ಸರ್ ನನಗೇನೋ ಕೊಡ್ತಾರೋ ಅವ್ರ ಮಾತು ಕೇಳ್ಬಿಟ್ಟು ಹೋರಾಟ ಮಾಡ್ಬೇಕಂತ ನನ್ನ ತತ್ವ ಅಲ್ಲ. ನಾನು ಏನಿದ್ದೀನಿ ನನ್ನ ಒಳಗಡೆ ಏನಿದೆ ಅದು ಹೊರಗೆ ತೋರಿಸ್ಬೇಕು ಸಮಾಜಕ್ಕೆ. ಮತ್ತು ನಾನೇನು ದುಡ್ದಿದ್ದೀನಿ ಅದೇ ಮಾತ್ರ ಖರ್ಚು ಮಾಡಬೇಕು ಸಮಾಜಕ್ಕೆ. ಇನ್ನೊಬ್ಬರ ಹತ್ರ ನಾನು ಹಿಂಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೋಗಿ ಕೇಳೋಣ ಮನುಷ್ಯ ಅಲ್ಲ. ಇನ್ನೊಬ್ಬರ ಹತ್ರ ಹೋಗಿ ಚಂದ ಪಟ್ಟಿ ಉಸಿರಿ ಮಾಡೋಣ ಮನುಷ್ಯ ಅಲ್ಲ. ನಂದು ಏನಿದೆ ಅದಕ್ಕೆ ನಾನು ಆರ್ಥಿಕತೆ ಇಟ್ಕೊಂಡ್ಬಿಟ್ಟು ನಾನು ಹೋರಾಟ ಮಾಡ್ತೀನಿ. ನನಗೆ ಗೊತ್ತು ಈ ಸಮಾಜದಲ್ಲಿ ಇನ್ನು ಬೇರೆ ಸಮಾಜ ಬಿಡಿ, ನಮ್ಮ ಸಮಾಜ ಲಿಂಗ ಧರ್ಮನೇ ಎಷ್ಟು ಕೆಟ್ಟದೆ ಅಂದ್ರೆ ನಾನು ನಿಮ್ಗೆ ಹೇಳೋಕ್ಕಾದಷ್ಟು ಕೆಟ್ಟದಿದೆ. ಅದ್ರ ನೀವು ನೆಕ್ಸ್ಟ್ ಇದರ ಲಿಂಗ ಧರ್ಮದ ಒಂದು ಎಪಿಸೋಡ್ ಸುಮಾರು ಒಂದು 1000 ಎಪಿಸೋಡ್ ನೀವು ಮಾಡ್ಬೋದು. ಅಷ್ಟು ಕೆಟ್ಟದ ಲಿಂಗ ಧರ್ಮ ಇದೆ ಮತ್ತು ಅಷ್ಟೇ ಸತ್ಯವಾದ ಇದೆ. ಸತ್ಯ 1% ಇದೆ, 99% ಕೆಟ್ಟದಿದೆ. ಆ ಕೆಟ್ಟ ಸಮಾಜ ಜೊತೆ ನಾವು ಹೋರಾಟ ಮಾಡ್ತಿದ್ದಂದ್ರೆ ನಾನು ಆರ್ಥಿಕತೆಯಾಗಿ ಸಬಲೀಕರಣ ಆಗಿ ನಾನು ಗಟ್ಟಿಯಾಗಿ ನಿಲ್ತಾರೆ ಮಾತ್ರ ನನಗೆ ಬಿಡ್ತಾರೆ, ಇಲ್ಲದ್ರೆ ಬಿಡಲ್ಲ. ಅದು ನನಗೆ ಗೊತ್ತು. ಈಗ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಗುಣಮಟ್ಟ ಭಾಳ ಮಹತ್ವದ್ದು. ಹೌದು. ನಿಮಗೆ ಚೋಂಡೆಯವ್ರಿಗೆ ಕೊಡ್ತಾರಂದ್ರೆ ನಿಮಗೆ ಬಸವಾದಿ ಶರಣರ ತತ್ವದ ಕಾಯಕದ ಹಿನ್ನೆಲೆ ಇದೆ ಅಂತ ಕೊಡ್ತಾರೋ, ಅಥವಾ ನೀವು ಆ ತತ್ವವನ್ನು ಇಟ್ಕೊಂಡೇ ಅಲ್ಲಿ ಕಾಂಪ್ರಮೈಸ್ ಆಗ್ಲಾರ್ದಂಗೆ? ನಾನು ಎಲ್ಲೂ ಕೂಡ ಶರಣ ತತ್ವ ನಾನು ಬಿಸ್ನೆಸ್ಸಲ್ಲಿ ಯೂಸ್ ಮಾಡಲ್ಲ. ಅಲ್ಲ, ಶರಣ ತತ್ವ ಆಚರಣೆ ತರಬೇಕಲ್ರಿ, ತರ್ತೀನಿ. ಪ್ರಾಮಾಣಿಕತೆ ಬೇಕು. ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸೆಕೆಂಡ್ ಅದು ಬರ್ತೀನಿ. ನಾನೆಲ್ಲೂ ಕೂಡ ಶರಣ ತತ್ವ ಬಸವ ತತ್ವ ಲಿಂಗ ಧರ್ಮನ ಎಲ್ಲೂ ತರಲ್ಲ ಕಾಯಕದಲ್ಲಿ. ನಾನು ಇದ್ರ ಮೇಲೆ ಕೊಡ್ತೀವಿ. ಮತ್ತು ಗುಣಮಟ್ಟ ಅಂತಂದಾಗ ನನ್ನ ರೇಟ್ ಇಷ್ಟು, ಮಾರ್ಕೆಟಲ್ಲಿ 10 ರೂಪಾಯಿ ಮಾರುತ್ತೋ 20 ರೂಪಾಯಿ ನನಗೆ ಸಂಬಂಧ ಇಲ್ಲ. ನನ್ನ ರೇಟ್ ಇಷ್ಟು, ಇದಕ್ಕೆ ನನ್ನ ಕ್ವಾಲಿಟಿ ಇದು ಇರುತ್ತೆ. ನೀವು ಇಷ್ಟ ಬಂದು ನೀವು ಮೆಟಲ್ ಹಾಕ್ಬೋದು, ನಿಮ್ಗೆ ಇಷ್ಟ ಬಂದು ಐಟಮ್ ಹಾಕ್ಬೋದು, ನನಗೆ ಯಾವುದೂ ಅಭ್ಯಂತರ ಇಲ್ಲ. ಬಟ್ ನನ್ನ ರೇಟ್ ಇಷ್ಟು. ನಾನು ಈಗ ಕೆಲವರಿಂದ 10 ಅಡಿಗೆ ನಾವು ರೂಫ್ ಹಾಕ್ತೀವಿ 10ವರೆಗೆ. ಬಟ್ ಹಂಗೆ ನನ್ನ ರೂಫ್ ನಾನು ಕೆಳಗಡೆ ಪ್ಲೇನ್ ಫೇಮ್ ರೂಫ್ ಹಾಕ್ಬೇಕು 11.5 ಅಡಿನೇ ಇರುತ್ತೆ ಫಸ್ಟು. ಯಾಕಿರ್ತಂದ್ರೆ ಅಲ್ಲಿ 11.5 ಅಡಿ ಯಾಕೆ ಇರುತ್ತೆ ಅಂತಂದ್ರೆ ಸುಮಾರು ಕಾಂಟ್ರಾಕ್ಟ್ರಿಗೆ ಹೇಳಲ್ಲ. ಯಾಕೆ ಅಷ್ಟಾದ್ರೆ ನನಗೊಂದು
ಎರಡು ಲಕ್ಷವರೆಗೂ ಲಾಸ್ ಆಗುತ್ತೆ 11,000 ನಾವು ಹಾಕಿದರೆ. ಆ 2 ಲಕ್ಷ ಉಳಿಸ್ಕೊಳ್ಳೋಕೆ ಏನು ಮಾಡ್ತಾರೆ, 10 ಕಾಲಡಿಗೆ ತಂದುಬಿಟ್ಟು ರೂಫ್ ಹಾಕ್ತಾರೆ. ನಾನು 11,000 ಕೆಳಗೆ ರೂಫ್ ಹಾಕಲ್ಲ. ಯಾಕೆ ಹಾಕಲ್ಲ ಅಂದರೆ, ನೀವು ಎಷ್ಟು ಹೈಟ್ ಇರ್ತಾವೋ ಅಷ್ಟು ನಿಮ್ಮ ಮನೆ ಕೂಲಾಗಿರುತ್ತೆ, ಎಷ್ಟು ಹೈಟ್ ಇರ್ತಾವೋ ನಿಮಗೆ ಫ್ಯಾನ್ ಗಾಳಿ ನಿಮ್ಗೆ ಹತ್ತಿರ ಸಿಗುತ್ತೆ. ಸೊ ಈ ಒಂದು ಕಾಂಪ್ರಮೈಸ್ ಆಗಂಗಿಲ್ಲ. ಇಲ್ಲ, ನಾವು ಈ ಬೇರೆಯವರು ಅನ್ಹೆಲ್ದಿ ಕಾಂಪಿಟೇಷನ್ ಮಾಡಿ ಅದನ್ನು ಮಾಡಿಬಿಡ್ತಾರೆ. ಮಾಡಿರಿ, ನನಗೆ ಬಂತಿರಲಿಲ್ಲ ಸರ್. ನನಗೆ ಕಾಂಪಿಟೇಷನ್ ಬಿದ್ದು ಹೋರಾಟ ಮಾಡಿ ಕೆಳಗಡೆ ಬಿದ್ದು ಕೆಲಸ ಮಾಡೋಂಥ ಅಷ್ಟೊಂದು ಕೆಳಗೆ ನನಗಿಲ್ಲ. ನನಗೆ ಬಸವಣ್ಣ ಎಲ್ಲ ಥರ ಕೊಟ್ಟಿದ್ದಾನೆ. ನಾನು ಅಷ್ಟೊಂದು ಬೇಕೇ ಬೇಕಂತ ಹಠದಕ್ಕೆ ಹೋಗೋಕೆ ಮನುಷ್ಯ ನನಗೆ ಅಲ್ಲಿದ್ದರೂ ಮತ್ತೊಂದು ಸಿಗುತ್ತೆ. ಈಗ ಯಾರು ಕ್ವಾಲಿಟಿ ಬಯಸ್ತಾರೋ ಅವರು, ಈ ಕ್ವಾಲಿಟಿ ಬಯಸೋ ಜನ ಇದ್ದಾರೆ. ಈಗ ಕೆಲವರು ಮೇಸ್ತ್ರಿಗಳಿದ್ದಾರೆ. ಈ ಸುಮಾರು ಜನ ಅಂತಾರೆ, ಒಬ್ಬ ಇಂಜಿನಿಯರಿಗೆ ಒಂದು ಕಂಪ್ನಿ ಕೊಟ್ಟರೆ ನಮ್ಮ ಕಾಸ್ಟ್ಲಿ ಜಾಸ್ತಿ ಬೀಳುತ್ತಪ್ಪ, ಯಾವುದೋ ಒಬ್ಬ ತಮಿಳ್ ಮೇಸ್ತ್ರಿಗೆ ಅಥವಾ ನಾರ್ತಿನ ಮೇಸ್ತ್ರಿ ಇಟ್ಕೊಂಡ್ಬಿಟ್ಟು ಬಿಲ್ಡಿಂಗ್ ಮಾಡೋದು ಸಾಕು ಅಂತೇಳ್ಬಿಟ್ಟು ನೀವು ತಿಳೋಂಥವ್ರು 190% ಬೆಂಗಳೂರು ಅದೇ ಥರ ಇದ್ದಾರೆ. ಆದರೆ ಎಜುಕೇಟೆಡು ಮತ್ತು ಹೈ ಲೆವೆಲ್ ಪ್ರೊಫೈಲ್ ಏನಿರ್ತೀವಿ, ಈಗ 5 ಕೋಟಿ 6 ಕೋಟಿ ಮನೆ ಕಟ್ಟರು, ಅವ್ರೇನಂತಾರೆ, ಇಲ್ಲ ಒಬ್ಬ ಇಂಜಿನಿಯರ್ ಬೇಕು, ಒಬ್ಬ ಕಾಂಟ್ರಾಕ್ಟರ್ ಬೇಕು, ಒಬ್ಬ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಆಯ್ಕೆ ಮಾಡ್ತಾರೆ. ಆವಾಗ ನಮ್ಗೆ ಆಯ್ಕೆ ಮಾಡ್ತಾರೆ. ನೀವು ಆ್ಯಸ್ ಎ ಕಾಂಟ್ರಾಕ್ಟರ್ ನಿಮ್ಮ ಮತ್ತು ಇಂಜಿನಿಯರ್ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರ್ತದೆ? ನಾವು ಒಂದು ಸಾರಿ ಮಾರ್ಕಿಂಗ್ ಮಾಡೋ ಟೈಮ್ ಮಾತ್ರ ಇಂಜಿನಿಯರ್ ಬರ್ತಾರೆ, ಕಂಪ್ಲೀಟ್ ಆಗೋರು ಇಂಜಿನಿಯರ್ ಬರಲ್ಲ ನಮ್ಮಲ್ಲಿ. ಬರಲ್ಲ. ಯಾಕಂದ್ರೆ ನಾನು ಸ್ವತಃ ನಾನೇ BC ಓದಿ, ನಂಗೆ ಅದು ಹೆಂಗಂತ ಗೊತ್ತು ನನಗೆ. ಅದು ಯಾಕೆ ತರ್ತೀನಿ ಅಂದರೆ, ಕೆಲವರು ಕಾಂಟ್ರಾಕ್ಟ್ರುಗಳು ಮನೆ ಕಟ್ಟೋ ಟೈಮಲ್ಲಿ ಇದು ಹೆಂಗೆ ಮಾಡ್ತಾರೋ ಅಂತ ಒಬ್ರಿಗೆ ಭಯ ಇರ್ತದೆ. ದುಡ್ಡಿದ್ದವ್ರಿಗೆ ಅವ್ರು ಪ್ರತಿಯೊಂದು ವಿಷಯದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಆ ಮಾರ್ಕಿಂಗ್ ಮಾಡಾಗ ಅವ್ರು ಓನಾಗಿ ನಿಲ್ಲಿಸ್ಬಿಟ್ಟು ಇಂಜಿನಿಯರ್ ಕರೆದ್ಬಿಟ್ಟು ಮಾರ್ಕಿಂಗ್ ಮಾಡಿಸ್ತೀನಿ ನಾನು. ಸ್ಟ್ರಕ್ಚರ್ ಡಿಸೈನ್ ಕೊಡ್ತಾನೋ ಅವ್ನು ಬಂದು ಮಾರ್ಕಿಂಗ್ ಮಾಡಿ ಹೋಗ್ತಾನೆ. ಬಸ್ ಆದಮೇಲೆ ನಾನು ಯಾವುದೇ ಕಾರಣಕ್ಕೂ ಇಂಜಿನಿಯರ್ ಬಾಪ ಅಂತ ಕರೆಯಲ್ಲ ನಾವು ಅದು ಪ್ಲಾನ್ ಪ್ರಕಾರ ಹೆಂಗಿದೆ ಹಂಗೆ ಮಾಡ್ಕೊಂಡು ಹೋಗ್ತೀವಿ ಫೈನಲ್. ಸೊ ಆ ಸ್ಟ್ರಕ್ಚರ್ಕಿನ್ನ ಭೀ ಐಡಿಯಾ ನಾನೇ ಜಚ್ಚಿಗೆ ಹೋಗ್ಬಿಟ್ಟು ನೀಟಾಗಿ ರೆಡಿ ಮಾಡಿಕೊಡ್ತೀವಿ. ಸರ್, ನೀವು 2 ಉದ್ಯೋಗಗಳದ, ಒಂದು ಫೈನಾನ್ಸ್ ಸೆಕ್ಟರು, ಆ ಸಂಸ್ಥೆಗೆ ಏನಂತ ಹೆಸರಿಟ್ಟಿದ್ದೀರಿ? ನಾನು ಎಂಟರ್ಪ್ರೈಸಸ್ ಅಂದರೆ ಅದಕ್ಕೆಲ್ಲ ಬಂತು ಸರ್. ಅದು ಒಂದೇ ಬ್ರ್ಯಾಂಡ್. ಯಾವ ಬ್ರ್ಯಾಂಡ್ ಎಂಟರ್ಪ್ರೈಸಸ್? ನೀವು SS ಎಂಟರ್ಪ್ರೈಸಸ್ ಅಷ್ಟೇ. ಅದರಲ್ಲಿ ಇದನ್ನು ಮಾಡ್ತೀವಿ. ಈಗ ಬ್ಯಾಂಕ್ದು ನಮ್ದು ಏನು DSA ಅಥವಾ ಚಾನಲ್ ಪಾರ್ಟ್ನರ್ಸ್ ಏನಿದೆ ಅದೆಲ್ಲ ನಮಗೆ SS ಎಂಟರ್ಪ್ರೈಸ್ ಅಂತೇಳ್ಬಿಟ್ಟು ಇದು ಸಿಗುತ್ತೆ, ಅಗ್ರಿಮೆಂಟ್ ಆಗುತ್ತೆ. ಕಾಂಟ್ರಾಕ್ಟ್ ಅಗ್ರಿಮೆಂಟ್ SS ಎಂಟರ್ಪ್ರೈಸ್ ಅಂತ ಆಗುತ್ತೆ. SS ಎಂಟರ್ಪ್ರೈಸಸ್ ಬ್ರ್ಯಾಂಡ್ ಎಷ್ಟು ವರ್ಷಗಳಿಂದ ಇಲ್ಲಿವರೆಗೂ ಅಧಿಕೃತವಾಗಿ ಎಷ್ಟು ಕೋಟಿ ವ್ಯವಹಾರವನ್ನು ನೀವು ಮಾಡಿದ್ದೀರಿ? ಕನ್ಸ್ಟ್ರಕ್ಷನ್ ನಾ ಕೇಳ್ತಾರೆ. ಕನ್ಸ್ಟ್ರಕ್ಷನ್ ವರ್ಷಕ್ಕೆ ಒಂದು 12ರಿಂದ 13 ಕೋಟಿ ಟರ್ನ್, 12 ಕೋಟಿ 10-12 ಕೋಟಿ ಟರ್ನ್ ಓವರ್ ಆಗುತ್ತೆ. ನಾನು ಹೆಚ್ಚಿಗೆ ಮಾಡೋಕ್ಕೋಗಲ್ಲ, ಇಷ್ಟೇ ಮಾಡ್ತೀನಿ ಸಾಕಂತೇಳ್ಬಿಟ್ಟು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ದೂರ ಸಿಗ್ತಾವೆ ಅಷ್ಟು ನನಗೆ ಹೋಗೋಕ್ಕಾಗಲ್ಲ. ನನಗೇನು ಅನುಕೂಲ ಆಗುತ್ತೆ ಅಲ್ಲಿಗೆ ಮಾತ್ರ ಇಟ್ಕೊಂಡ್ಬಿಡ್ತೀವಿ. ಒಂದು 10ರಿಂದ 12 ಕೋಟಿ ಟರ್ನ್ ಓವರ್ ಆಗುತ್ತೆ. ಅದರಲ್ಲಿ 20% ಮಾರ್ಜಿನ್ ಇರುತ್ತೆ ನಮಗೆ. ಸಾಕಷ್ಟು ನನಗೆ. ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಸೆಕ್ಟರ್ ಮಿನಿಮಮ್ ಕೆಲವು ಟೈಮ್ ಮಿನಿಮಮ್ ಅಂತೂ 5ರಿಂದ 15 ಕೋಟಿ ನನ್ನ ಟರ್ನ್ ಓವರ್ ಆಗುತ್ತೆ ಬ್ಯಾಂಕಿಂಗ್ ಸೆಕ್ಟರ್. ಅದು 1% TDS ಕಟ್ಟಾಗಿ ಗೌರ್ಮೆಂಟಿಂದ ಏನು ಹೆಂಗೆ ಬರ್ಬೇಕಂದ್ರೆ ನಂಗೆ ಅಕೌಂಟ್ ಪೇ ಬರುತ್ತೆ, ಅದು ITL ತೋರಿಸ್ತೀವಿ. ಸೊ ಅದ್ರೂ ಕೂಡ ನನಗೆ ತಿಂಗಳಿಗೆ ಒಂದು 10-15 ಲಕ್ಷ ಅರ್ನಿಂಗ್ ಆಗುತ್ತೆ ಅದರಲ್ಲಿ. ಈ ರೀತಿ ನಿಮ್ಮ ಥರ ಹೊಸ ಉದ್ಯಮಗಳಿಗೆ ನಾನು ಇಳಿಬೇಕು, ಕನ್ಸ್ಟ್ರಕ್ಷನ್ನಿಗೆ ಬರಬೇಕು, ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಬರಬೇಕು ಅನ್ನುವಂಥ ಕನಸು ಕಾಣೋಂಥವ್ರಿಗೆ, ಈಗ ಫ್ರೆಶರ್ ನಾ ಹೇಳ್ತಾ ಇರೋದು, ನೀವು ಸುಮಾರು 20 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. 26 ವರ್ಷ ಭಾಳ ದೊಡ್ಡ ಅವಧಿ ಕಳೆದಿರಿ. ಬೆಂಗಳೂರಿನ ವೈವಿಧ್ಯಮಯತೆಯನ್ನು ನೋಡಿರಿ. ಈಗ ಹೊಸ ಹುಡುಗರು ಬರಬೇಕಾದ್ರೆ ಏನು ಭರವಸೆ ಇಟ್ಕೊಂಡು ಬರಬೇಕು, ಹೆಂಗೆ ಬರಬೇಕು? ಹೊಸ ಹುಡುಗರು ಇಡೀ ಕರ್ನಾಟಕದ ಯಾವುದೇ ವರ್ಗದವರಾಗಿರಲಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಬಂದಾಗ ಅವ್ರಿಗೆ 2-3 ದಿವಸ ಇಟ್ಕೊಳ್ಳೋಕೆ ನಾನೇ ಸೌಲಭ್ಯಗಳು ಕೊಡ್ತೀನಿ. ಅವರಿಗೆ ಬಯೋಡೇಟಾ ಎಲ್ಲ ನಾನು ರೆಡಿ ಮಾಡಿಕೊಡ್ತೀನಿ, ಯಾವ ಥರ ಮಾಡಬೇಕಂತ. ಮತ್ತು ನನ್ನ ಕಂಪ್ನಿಯಲ್ಲಿ ನಾನು ಟ್ರೈನಿಂಗ್ ಕೊಡ್ತೀನಿ. ಫೈನಾನ್ಸಲ್ ಅಂದರೆ ಪೇಪರ್ ಅಂದ್ರೇನು, ಲೀಗಲ್ ಅಂದ್ರೇನು, ವ್ಯಾಲ್ಯೂಯೇಷನ್ ಅಂದ್ರೇನು, ಯಾವ ಥರ ನಾವು ಸಿಬಿಲ್ ಚೆಕ್ ಮಾಡ್ಬೇಕು, ಯಾವ ಥರ ಎಲಿಜಿಬಿಲಿಟಿ ಚೆಕ್ ಮಾಡ್ಬೇಕು, ಯಾವ ಥರ ಕಸ್ಟಮರ್ ನಾವು ಕನ್ವಿನ್ಸ್ ಮಾಡ್ಬೇಕು, ಕಸ್ಟಮರ್ಗೆ ಯಾವ ಥರ ಮಾಡ್ಬೇಕನ್ನೋದು ನಾವೇ ಅವನಿಗೆ ಟ್ರೈನಿಂಗ್ ಕೊಡ್ತೀವಿ 2-3 ದಿವಸ. ಕೊಟ್ಟ ಮ್ಯಾಕ ಅವ್ನು ಕರೆಕ್ಟಾಗಿ ಹೋಗ್ತಾನೆ ಹುಡುಗ ಅಂದ್ರೆ ನನ್ನ ಕಂಪ್ನಿಯಿಂದ ಲೆಟ್ರ್ ಕೊಡ್ತೀನಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂತ. SS ಎಂಟರ್ಪ್ರೈಸಸ್ಲಿಂದ ಅಲ್ಲಿ ಕೊಟ್ಟು ನಾವು ಕಂಪ್ನಿಗೆ ಕಳಿಸ್ತೀವಿ, ಬ್ಯಾಂಕಿಗೆ ಕಳಿಸ್ತೀವಿ. ಒಳಗಡೆ ಎಲ್ಲ ಪರಿಚಯದವ್ರು ಇರ್ತಾರೆ ಎಲ್ಲ ಬ್ಯಾಂಕಲ್ಲಿ. ನಮ್ಮ ಹುಡುಗ ಅಂತ ಹೇಳ್ಬಿಟ್ಟು ಹಾಕಿ ಕಳಿಸ್ಬಿಟ್ಟು ಅವ್ನು ಸುಮಾರು ಇಲ್ಲಿವರೆಗೂ ಒಂದು 60-70 ಜನ ಹುಡುಗರಿಗೆ ಹಾಕಿದ್ದೀವಿ. ಒಂದು 13-14 ಜನ ಹುಡುಗಿಯರು ಬ್ಯಾಂಕಲ್ಲಿ ಹಾಕಿದ್ದೀವಿ. ಈಗ ಇದು ಬ್ಯಾಂಕಿಂದಲ್ಲಿ ಎಲ್ಲವೂ ಟೆಕ್ನಾಲಜಿ ಮೇಲೆ ನಡೀತದೆ. ಈ ಕನ್ಸ್ಟ್ರಕ್ಷನ್ ವ್ಯವಹಾರ ಇದೆಯಲ್ಲ, ಇಲ್ಲಿ ನೀವು ಲೇಬರ್ಸ್ಗಳ ಜೊತೆ ವರ್ತನೆ ಮಾಡಿ ಕೆಲಸ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಿರ್ತದೆ. ಈ ಲೇಬರ್ ಜನರನ್ನ ಹೆಂಗೆ ಸಂಘಟನೆ ಮಾಡ್ತೀರಿ, ಅವರಿಂದ ಹೆಂಗೆ ಕೆಲಸ ಎಕ್ಸ್ಟ್ರಾಕ್ಟ್ ಮಾಡ್ತೀರಿ? ಅಲ್ಲಿ ನಾನು ಲೇಬರ್ವರೆಗೂ ಹೋಗಲ್ಲ ಸರ್. ಮುಂಚೆ ಸ್ಟಾರ್ಟಿಂಗ್ ಲೇಬರ್ಗೆ ಹೋಗ್ತಿದೆ. ನಾವು ಯಾವಾಗೊತ್ತು ಲೇಬರ್ವರೆಗೂ ಹೋಗ್ತೀವೋ ಅಲ್ಲಿ ಕೆಲಸ ಕೆಟ್ಟು ಹೋಗುತ್ತೆ.
ಯಾಕಂದ್ರೆ ಲೇಬರ್ಗಳೆಲ್ಲ ಆ ಮೇಸ್ತ್ರಿ ಹಿಡಿತದಲ್ಲಿ ಇರ್ತಾರೆ. ನಾವು ಲೇಬರ್ ಮೇಲೆ ಮೇಸ್ತ್ರಿಗೆ ಇಟ್ಟಿರ್ತೀವಿ, ಮೇಸ್ತ್ರಿ ಮೇಲೆ ಸೂಪ್ರೈಸರ್ ಇಟ್ಟಿರ್ತೀವಿ, ಸೂಪ್ರೈಸರ್ ಮೇಲೆ ಮ್ಯಾನೇಜರ್ ಇಟ್ಟಿರ್ತೀನಿ, ಮ್ಯಾನೇಜರ್ ಮೇಲೆ ಇಂಜಿನಿಯರ್ ಇಟ್ಟಿರ್ತೀನಿ. ಸೊ ಆ ಟೀಮ್ ಏನೇನು ಮಾಡಬೇಕು, ಈಗ ಸೂಪ್ರೈಸರ್ ಟೀಮ್ ಏನು ಮಾಡಬೇಕು, ಮ್ಯಾನೇಜರ್ ಟೀಮ್ ಏನು ಮಾಡಬೇಕು, ಮೇಸ್ತ್ರಿ ಟೀಮ್ ಏನು ಮಾಡಬೇಕು, ಲೇಬರ್ ಟೀಮ್ ಏನು ಮಾಡಬೇಕು, ಅದಕ್ಕೆಲ್ಲ ಹ್ಯಾಂಡಲ್ ಇಂಜಿನಿಯರ್ ಯಾವ ಥರ ಮಾಡ್ಬೇಕಂತ ಮುಂಚೆ ನಾವು ಗೈಡ್ ಮಾಡ್ತೀವಿ ಅವನಿಗೆ. ಗೈಡ್ ಮಾಡಿಬಿಟ್ಟು ಅಲ್ಲಿ ಸೈಟ್ ಹತ್ರನೇ ನಾವು ಒಂದು ಸಿಂಗಲ್ ಬೆಡ್ರೂಮ್ ಮನೆ ತೊಗೊಂಡ್ಬಿಟ್ಟು ಇಂಜಿನಿಯರಿಗೆ ಮತ್ತು ಮ್ಯಾನೇಜರಿಗೆ ಅಲ್ಲೇ ಇಟ್ಬಿಡ್ತೀವಿ ಸೈಡ್ ಹತ್ರ ಕಂಪ್ಲೀಟ್ ಆಗೋವರೆಗೂ. ಸೊ ಅಲ್ಲಿ ಬಿಟ್ಟು ಕೆಲಸ ಮಾಡಿಸ್ತೀವಿ. ನಾನೇ ಗೊತ್ತು ಲೇಬರ್ವರೆಗೂ ಇಳಿಯೋದಿಲ್ಲ. ಅದಕ್ಕೆ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟು ಬಿಡ್ತೀವಿ ಬೇರೆ? ಇಲ್ಲ, ನಮ್ಮದೇ ಕಾಂಟ್ರಾಕ್ಟ್ ಇರುತ್ತೆ, ನಮ್ಮದೇ ಲೇಬರ್ ಇರ್ತಾರೆ. ಬಟ್ ನಾವು ಯಾರು ಲೇಬರ್ಗೆ ನಾನು ಉಸ್ತುವಾರಿ ನೀವು ನೇರವಾಗಿ ನೋಡ್ಕೊಳ್ಳೋಲ್ಲ. ಯಾಕೆ ನಾನು ನೇರವಾಗಿ ಹೋಗ್ಬಿಟ್ರೆ ಅದೊಂದು ಕೆಲಸ ಎಡವಟ್ ಆಗುತ್ತೆ. ಈಗ ಈ ಉದ್ಯಮದಲ್ಲಿ ನೀವು ಯಶಸ್ವಿಯಾಗಿರಿ, ಒಂದು ಲೆವೆಲಿಗೆ ಬಂದಿರಿ, ಒಂದು ಸ್ಥಾನಮಾನವನ್ನು ಗುರುತಿಸ್ಕೊಂಡಿರಿ. ಇದು ಇನ್ನೊಂದು ಸಮಾಜಮುಖಿ ಚಟುವಟಿಕೆ ಆಗಿರಲಿ ಅಂಥೇಳಿ ವಚನಶಾಸ್ತ್ರ ಮತ್ತು ಬಸವ ತತ್ವಕ್ಕೆ ನೀವು ಬದ್ಧರಾಗಿದ್ದೀರಿ. ಈಗ ರಾಜ್ಯದಲ್ಲಿ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ. ನೀವು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಜನಗಣತಿಯಲ್ಲಿ ಏನಂತ ಬರೆಸ್ಬೇಕು ಧರ್ಮದ ಕಾಲಮ್ನಲ್ಲಿ ಮತ್ತು ಜಾತಿ ಕಾಲಮ್ನಲ್ಲಿ? ದೊಡ್ಡ ದೊಡ್ಡವರು ಚರ್ಚೆ ನಡೆದಿದ್ದಾರೆ. ನೀವು ನಿಮ್ಮ ಲೆವೆಲ್ನಲ್ಲಿ ಹೇಳೋದಾದ್ರೆ ಏನು ಹೇಳಕ್ಕೆ ಬಯಸ್ತೀರಿ? ಸರ್, ಈ ಲಿಂಗ ಧರ್ಮ ಇತಿಹಾಸ 900 ವರ್ಷ ಇತಿಹಾಸ ಇದೆ. ಈ ಇತಿಹಾಸ ಹಿಂದಿನ ರಾಜರ ಇತಿಹಾಸ ಸಿಗುತ್ತೆ, ಬ್ರಿಟಿಷರ ಇತಿಹಾಸ ಸಿಗುತ್ತೆ, ಹೊರದೇಶದ ಅದಲ್ಲೂ ನಮ್ಮ ಲಿಂಗ ಧರ್ಮದ ಇತಿಹಾಸ ಸಿಗುತ್ತೆ. ಇಲ್ಲಿ ಲಿಂಗ ಧರ್ಮ 12ನೇ ಶತಮಾನ ನಮ್ಗೆ ಆಗಿದೆ. ಅದು ಸಾಂಕೇತಿಕವಾಗಿ ಗೌರ್ಮೆಂಟ್ ನಮ್ಗೆ ಸಿಕ್ಕಿಲ್ಲ, ಅದಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ. ಅದು ನಮಗೆ ಬೇಕೇ ಬೇಕು, ಹೋರಾಟ ಮಾಡ್ತೀವಿ. ಸ್ವತಂತ್ರ ಧರ್ಮ ಆಗಲೇಬೇಕು. ಆದರೆ ಇಲ್ಲಿ ವೀರಶೈವ ಲಿಂಗಾಯತ ಅನ್ನೋದು ಬರ್ಸೋದು ತಪ್ಪು. ಯಾಕಂದರೆ ವೀರಶೈವಕ್ಕೆ ಧರ್ಮ ಇಲ್ಲ, ಗ್ರಂಥ ಇಲ್ಲ, ಗುರು ಇಲ್ಲ. ಸ್ಪಷ್ಟವಾಗಿ ಹೇಳ್ಬೇಕಂತಂದರೆ ಈ ವೀರಶೈವರು ಈ ಕಡೆ ಬಂದರೆ ವೀರಶೈವರಂತಾರೆ, ಆ ಕಡೆ ಹೋದರೆ ಹಿಂದೂಗಳಂತಾರೆ, ಇನ್ನೊಂದು ಕಡೆ ಹೋದರೆ ನಾವು ಜಂಗಮರಂತಾರೆ, ಇನ್ನೊಂದು ಕಡೆ ಬಂದರೆ ವೀರಶೈವ ಲಿಂಗಾಯತರಂತಾರೆ, ಮತ್ತೊಂದು ಕಡೆ ಹೋದರೆ ನಾವು ಶೆಡ್ಯೂಲ್ ಕಾಸ್ಟ್ ಅಂತ ಹೇಳ್ತಾರೆ. ಅಂದರೆ ಅವರು ಅವಕಾಶವಾದಿಗಳು, ಅವ್ರಿಗೆ ಯಾವುದೋ ಒಂದು ನೆಲೆ ಇಲ್ಲ ಅವರಿಗೆ. ನಮ್ಮ ಲಿಂಗಾಯತರ ಹಂಗಲ್ಲ. ನನಗೆ ಲಿಂಗ ಧರ್ಮದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಹೆಂಗಂದ್ರೆ ನಮ್ಗೆ ಗುರು ಬಸವಣ್ಣ ಇದ್ದಾನೆ, ಧರ್ಮದ ಗ್ರಂಥ ವಚನ ಇದೆ, ನಮ್ಮದು ಆಚರಣೆ ವಿಚಾರಗಳೆಲ್ಲ ನಮ್ಮದು ಶರಣತತ್ವದಲ್ಲಿದೆ, ನಮ್ಮದು ಒಂದು ಬದ್ಧತೆ ಮತ್ತು ಒಂದು ಸಂವಿಧಾನ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗ್ಬಿಟ್ಟು ಇಡೀ ನಾಡಿನ ಜನತೆಗೆ ಒಳಪಂಗಡದಲ್ಲಿ 99 ಅಥವಾ 100 101 ನನಗೆ ಗೊತ್ತಿಲ್ಲ, ಅಷ್ಟು ಎಲ್ಲ ತಿಳ್ಕೊಳ್ಳೋಕೆ ನನಗೂ ಟೈಮ್ ಇಲ್ಲ. ನನಗನ್ನೋಷ್ಟು ಮಟ್ಟ ನಾನು ಲೆಕ್ಕ ಒಂದು 15 ವರ್ಷ ಮುಂಚೆ ಕ್ಯಾಲ್ಕುಲೇಷನ್ ಮಾಡಿದಾಗ ಒಳಪಂಗಡ 65-70 ಇರ್ಬೋದು ನಾನು ಲೆಕ್ಕ ಆಗಿದೆ. ಈಗ ಮೊನ್ನೆನೆಲ್ಲ ರಾಜಕಾರಣಿಗಳು ಮತ್ತು ಇನ್ನೊಬ್ಬರು 101 ಪಂಗಡ ಅಂತ ಹೇಳ್ತಾರೆ. 101 ಇರಲಿ 200 ಇರಲಿ, ಲಿಂಗಾಯತ್ ಧರ್ಮದ ಕಾಲಮ್ ಬರಲಿ, ಅವರು ಸಬ್ ಕ್ಯಾಸ್ಟ್ ಅಂದ ಕ್ಯಾಸ್ಟ್ ಕಾಲಮ್ ಬರಲಿ, ಲಿಂಗ ಧರ್ಮ ಬರಲೇಬೇಕು. ಯಾಕಂದರೆ ವೀರಶೈವರು ಬಂದುಬಿಟ್ಟು ಲಿಂಗ ಧರ್ಮದ 33ನೇ ಕಾಲಮಲ್ಲಿ ಬರ್ತಾರೆ. ಅವರು ಧರ್ಮದ ಅಲ್ಲ, ಅವರು ಧರ್ಮದ ಕಾಲಮ್ನಲ್ಲಿ ವೀರಶೈವರು ಬರಲ್ಲ. ಜಾತಿ ಕಾಲಮ್ ಬರ್ತಾರೆ. ಹಾಗಾಗ್ಬಿಟ್ಟು ಲಿಂಗ ಧರ್ಮದ ಕಾಲ ಲಿಂಗಾಯತ್ ಬರಲಿ, ಜಾತಿ ಕಾಲಮ ಒಳಪಂಗಡಗಳ ಹೆಸರು ಹಾಕ್ಕೊಳ್ಳಿ. ಕುರುಬ ಇರ್ಬೋದು, ಕುಂಬಾರ ಇರ್ಬೋದು, ಕಂಬಾರ ಇರ್ಬೋದು, ಹೂಗಾರ ಇರ್ಬೋದು. ಸೊ ಈ ಸುಮಾರು ಈ ಥರ ಎಲ್ಲ ಮಾದಿಗರು ಇರ್ಬೋದು. ಇವೆಲ್ಲ ಲಿಂಗದ ಕಾಲಮದಲ್ಲಿ ಧರ್ಮದ ಕಾಲಮದಲ್ಲಿ ಲಿಂಗಾಯತ ಬರಬೇಕು, ಜಾತಿ ಕಾಲಮ್ದಾಗ ಒಳಪಂಗಡದ ಇಟ್ಕೊಳ್ಳಿ. ನಾವು ಯಾವತ್ತೂ ಲಿಂಗಾಯತರು ಹಿಂದೂಗಳಲ್ಲ, ನಾವು ಹಿಂದೂ ಕಾಲಮ್ ಹೋಗಂಗೆ ಅವಶ್ಯಕತೆ ಇಲ್ಲ. ಇಡೀ ನಾಡಿನ ಲಿಂಗ ಜನತೆಗೆ ನಾನು ನಿಮ್ಮ ಚಾನಲ್ ಪ್ರಕಾರ ನಮ್ಮ ಲಿಂಗ ಧರ್ಮ ಉಳಿವಿಕರ ಕೈ ಮುಗಿದು ಕೇಳ್ಕೊತೀನಿ, ಯಾವುದೇ ಕಾರಣಕ್ಕೂ ಲಿಂಗಾಯತರು ಹಿಂದೂಗಳಲ್ಲ. ಹಿಂದೂ ಎಂದು ಬರೆಸಬೇಡಿ. ನಮಗೆ ಹಿಂದೂ ಗುರು ಅನ್ನೋದು ಗೊತ್ತಿಲ್ಲ, ಹಿಂದೂ ಧರ್ಮ ಯಾವುದು ಗೊತ್ತಿಲ್ಲ, ಹಿಂದೂ ಧರ್ಮದ ಆಚರಣೆಗಳು ನಮ್ಗೆ ಗೊತ್ತಿಲ್ಲ, ಹಿಂದೂ ಧರ್ಮ ಯಾವಾಗ ಸ್ಥಾಪನೆ ಆಯಿತು ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಸ್ಥಾಪಕರು ಯಾರು ಅಂತ ಗೊತ್ತಿಲ್ಲ, ಯಾವ ಇಸ್ವಿಯಲ್ಲಿ ಅದು ಹುಟ್ಟಿತು ಅನ್ನೋದು ಗೊತ್ತಿಲ್ಲ. ಅಂಥ ಗೊತ್ತಿಲ್ಲದಾಯ್ತು ನಾವು ಹಿಂದೂ ಧರ್ಮ ಅಂತ ನಮ್ಮಂಥ ಜ್ಞಾನಿಗಳು ಎಷ್ಟಿದ್ದಾರೆ. ನಾವು ಅಜ್ಞಾನಿ ಆಗೋದು ಬೇಡ, ನಾವು ಜ್ಞಾನಿಗಳಾಗೋಣ, ಸಮರ್ಥನಾಗಿ ನಾವು ಬದುಕೋಣ. ಹಾಗಾಗ್ಬಿಟ್ಟು ಲಿಂಗ ಧರ್ಮನೇ ಆಗಬೇಕು ನಮಗೆ. ಬರೆಸ್ತೀರಿ. ಈಗ ಆ ಹಿಂದೂ ಗಾಣಿಗ, ಹಿಂದೂ ಬಣಜಿಗ ಹಿಂಗೆ ಬರೆಸ್ಲಿಲ್ಲ ಅಂದರೆ ಮೀಸಲಾತಿ ಹೋಗ್ತೈತೆ ಅಂತಾರಲ್ಲ ಸರ್. ಈ ಹಿಂದೂ ಗಾಣಿಗ, ಹಿಂದೂ ಲಿಂಗ ಅಂತ ಇವೆಲ್ಲ ಬರ್ಸೋದು ಎಕ್ಸ್ಗಳು ರಾಜಕಾರಣಿಗಳು ಕೈವಾಡ. ಇಲ್ಲಿ ಜಾತಿ ಗುಂಪುಗಾರಿಕೆ ಮಾಡ್ರೆ ನಾನು ಸತತವಾಗಿ ನಾನೇ ರಾಜಕೀಯ ಆಗಿರ್ಬೋದು, ನಾನೇ MLA ಆಗಿರ್ಬೋದು, ನಾನೇ MP ಆಗಿರ್ಬೋದು, ನನಗೆ ಸೀಟ್ ಸಿಗುತ್ತೆ, ನಾನು ಪರ್ಮನೆಂಟಾಗಿ ಇರ್ತಂತೆ ಬಿಟ್ಟು ಈ ರಾಜಕಾರಣ ಹುಣ್ಣಾರ್ಲಿಂದ ಇದು ಬರ್ತದೆ. ಅಲ್ಲ ಬರಲಿ,
ಹಂಗೆ ಬರ್ಸೋದ್ರಿಂದ ಮೀಸಲಾತಿ ಲುಕ್ಷಾನ ಆಗುತ್ತೆ ನಿಮ್ಗೆ ಇಲ್ಲ ಮೀಸಲಾತಿ ಲಕ್ಷಣ ಆಗುತ್ತೆ ಅಂತ ನಿಮ್ಮ ತಲೆಯಿದೆ. ಆದ್ರೆ ಧರ್ಮ ಬಂದಾಗ ಹ್ಞೂ ಎಷ್ಟು ಬೆನಿಫಿಟ್ ಇರುತ್ತೆ. ಇಲ್ಲಿ ನೀವು ಒಂದು ಬೇರೆ ನೀವು ಒಂದು ಮರದ ರಂಬೆಗೆ ನೀವು ನೋಡ್ತಿದ್ರ ಧರ್ಮ ಇದಾವೆ ಇಡೀ ನಿಮ್ಮ ಮರ ನಿಮ್ದಾಗುತ್ತೆ, ಬೇರೆ ಸಹಿತ ನಿಮ್ದಾಗುತ್ತಲ್ವಾ. ಅಲ್ಪಸಂಖ್ಯಾತ ಧರ್ಮ ಆಗುತ್ತೆ. ಅಲ್ಪಸಂಖ್ಯಾತ ಇವತ್ತು ಜೈನ್ ತೊಗೊಳ್ತಲ್ವ ಬೆನಿಫಿಟ್ಟು, ಬುದ್ಧಿಂದು ತೊಗೊಳ್ತಲ್ವ, ದಲಿತರು ತೊಗೊಳ್ತಲ್ವ, ಮುಸ್ಲಿಮ್ ತೊಗೊಳ್ತಲ್ವ, ಸಿಖ್ರು ತೊಗೊಳ್ತಲ್ವ. ಹಂಗೆ ನಿಮ್ಮ ಧರ್ಮ ಮಾಡ್ಕೊಂಡ್ರೆ ನಿಮ್ಗೆ ಆಲದ ಮರ ಥರ ನೀವು ಬೆನಿಫಿಟ್ ತೊಗೋಬೋದಲ್ವ. ಈ ಮೊನ್ನೆ ಸರ್ಕಾರ ಒಂದೇನು ಘೋಷಣೆ ಮಾಡಲಾರ್ದ ಪಟ್ಟಿ ಐತಲ್ಲ, ಅಲ್ಲಿ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಇಲ್ಲ, ಲಿಂಗಾಯತರ ಸಂಖ್ಯೆ ಯಾಕೆ ಕಡಿಮೆ ಇದೆ ಅಂತಂದ್ರೆ ಆ ಪಟ್ಟಿ ಮಾಡಿದವ್ರಿಗೂ ಗೊತ್ತಿಲ್ಲ, ಮತ್ತು ಪಟ್ಟಿ ಮಾಡೋಕೆ ಹೇಳಿದ್ರು ಗೊತ್ತಿಲ್ಲ. ಲಿಂಗ ಧರ್ಮದ ಆಚರಣೆ ಮತ್ತು ವಿಚಾರಣೆ ನಿಜ ತತ್ವ ಏನಂತ ಅವ್ರಿಗೆ ಗೊತ್ತಿಲ್ಲ. ಪಾಪ ನಾವು ಅವ್ರಿಗೆ ದೋಷಿಸೋದಿಲ್ಲ. ಯಾಕಂದರೆ ಅದರಲ್ಲಿ 190% ಇಲ್ಲಿರ್ತಕ್ಕಂಥ ಲಿಂಗಾಯತ ಕಮ್ಯುನಿಟಿ ಮುಖಂಡರೇ ಅದು ಕೆಲಸ ಮಾಡಿದ್ದಾರೆ. ಇಲ್ಲ, ಒಳಪಂಗಡಗಳು ಬರೆಸಿದ್ದಕ್ಕೆ ಕಡಿಮೆ ಆಗೈತೆ ಅಂತ ಹೇಳ್ತಾರೆ. ಒಳಪಂಗಡದ ಅದಕ್ಕೆ ಒಳಪಂಗಡ ಬರಿಬೇಕಂದ್ರೆ ಈ ರಾಜಕಾರಣಿಗಳು ಸೀಟ್ ಸೀಮಿತ ಮಾಡೋಕ್ಕೋಸ್ಕರ. ಯಾಕೆ ಬಸವಣ್ಣ ನಿಮ್ಗೆ ಮಾದಾರ ಚೆನ್ನಯ್ಯ ನಮ್ಮಪ್ಪ ಅಂತ ಹೇಳಿಲ್ವಾ, ಡೋಹಾರ್ ಕಕ್ಕ ಇಲ್ವಾ, ಮಾದಿಗರಿಲ್ವಾ, ಮತ್ತು ಹಡಪದಪ್ಪಣಿಲ್ವಾ, ಕುಂಬಾರಿಲ್ವಾ, ಕಂಬರಿಲ್ವಾ, ಹೂಗಾರಿಲ್ವಾ, ಇವರೆಲ್ಲ ಲಿಂಗಾಯತರದೇ. ಅಲ್ಲ, ಹಂಗೆ ಹೇಳೋದ್ರಿಂದ ಲಿಂಗಾಯತರಿಗೆ ಅನುಕೂಲನ ಆಗುತ್ತೆ. ಹೌದು, ಅನುಕೂಲ ಆಗುತ್ತೆ. ನಿಮ್ಮಲ್ಲಿ ಒಗ್ಗಟ್ಟು ಬರುತ್ತೆ, ಸಮಾಜ ದೊಡ್ಡದಾಗುತ್ತೆ. ನೀವು ಈ ಕರ್ನಾಟಕ ಬಿಟ್ಟರೆ ಇಡೀ ವಿಶ್ವ ನಿಮ್ಮ ತಿರು ನೋಡುತ್ತೆ. ಇಂಥ ಒಂದು ಸಮಾಜ ಕರ್ನಾಟಕದಲ್ಲಿದೆ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಹಿಂದಿದವ್ರು ಯಾರೋ ಒಬ್ಬರು ವಚನ ಅಂದರೆ ಪ್ರವಚನ ಹೇಳೋರು. ಅವ್ರು ಹೇಳ್ತಾರೆ, ಕರ್ನಾಟಕದಲ್ಲೊಂದು ಬಸವಣ್ಣ ಹುಟ್ಟಾಕಿದ ಧರ್ಮ ಲಿಂಗ ಧರ್ಮ ಇದೆ, ಅವ್ರ ಸಂಸ್ಕೃತಿ ಕಲಿಬೇಕು ನಾವೆಲ್ಲ ಅಂತ ಅವ್ರು ಹೇಳ್ತಾರೆ. ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಶಿವ ಪೂಜೆ ಮಾಡ್ಕೊಂಡು ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಬರ್ತಾರೆ. ನಾವು ಸಾಕ್ಷಾತ್ ಶಿವ ನೋಡ್ದಂಗೆ ಆಗುತ್ತೆ ನಮ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂಥ ಧರ್ಮ ಹುಟ್ಟಮ್ಯಾಗ ನಾವು ಇಲ್ಲಿ ಹಿಂದೂ ನಾನು ಆ ಮುಂದು ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾಚಿಕೆ ಆಗೋಲ್ಲ ನಮಗೆ. ಯಾಕೆ ಹೇಳ್ಬೇಕಿದು? ಒಬ್ಬ ಲಿಂಗಾಯತ ಸರಿ, ಈಗಿನ ಯುವಕರು ಮತ್ತು ಈಗಿನ ಜನಗಳು ಬೆಳಗ್ಗೆ ಎದ್ದ ತಕ್ಷಣ ಲಿಂಗ ಪೂಜೆ ಮಾಡ್ಕೊಳ್ಳಲ್ಲ, ಹಣೆ ಮೇಲೆ ವಿಭೂತಿ ಹಚ್ಕೊಳ್ಳಲ್ಲ. ಹಾಗೆ ಕುಂಕುಮ ಹಚ್ಕೊಂಡ, ಗಂಧ ಹಚ್ಕೊಂಡ ಅಥವಾ ಚಂದ ಇಟ್ಕೊಂಡ್ಬಿಟ್ಟು ಹೋಗೋದು, ಕೆಲಸ ಮಾಡ್ಕೊಳ್ಳೋದು, ಎಲ್ಲೋ ತಿನ್ನೋದು, ಎಲ್ಲೋ ಬಿಡೋದು ಬರ್ತಾರೆ. ಒಂದು ಸಂಸ್ಕೃತಿ ಅಂತ ಕಲಿತಲ್ಲ ಇವರು. ಯಾವ ನಮ್ಮ ಧರ್ಮ ಇದೆ ಅಂತ ಅದು ಗೊತ್ತಾಗ್ತಾಯಿಲ್ಲ, ಯಾವ ತತ್ವ ಏನು ಗೊತ್ತಿಲ್ಲ, ನಮ್ಮ ಆಚರಣೆ ಏನು ಗೊತ್ತಾಗ್ತಾಯಿಲ್ಲ. ಇವತ್ತೆಲ್ಲ ಬಾರಲ್ಲಿ ನೋಡ್ರಿ ಲಿಂಗಾಯತ ಹುಡುಗರು, ಎಲ್ಲ ಪೊಲೀಸ್ ಸ್ಟೇಷನ್ ನೋಡ್ರಿ ಲಿಂಗಾಯತ ಹುಡುಗರು, ಎಲ್ಲ ಹೊಡೆದಾಟದಲ್ಲಿ ನೋಡ್ರಿ ಲಿಂಗಾಯತ ಹುಡುಗರು, ಎಲ್ಲ ಒಂದು ಕೆಟ್ಟದ ಚಟುವಟಿಕೆ ಲಿಂಗಾಯತ ಹುಡುಗರು ಇರ್ತಾರೆ. ಯಾಕಿರ್ತಾರೆ? ಅದು ಅಪ್ಪ ಅಮ್ಮನ ಕರ್ತವ್ಯನೂ ಅಲ್ಲಿದೆ. ಅಪ್ಪ ಅಮ್ಮನೇ ಹೇಳ್ಕೊಡಲ್ಲ. ಅಪ್ಪ ಅಮ್ಮ ಹೇಳೋದು ಕೂಡ ಇಲ್ಲಿ ಒಂದು ಒಬ್ಬರಿಗೆ ಅಥವಾ ಏನೋ ಒಂದು ಕಾಯಿಲೆ ಇರುತ್ತೆ, ಆ ಬೂಸ್ಟ್ ಇಂಜೆಕ್ಷನ್ ಕೊಟ್ಟರೆ ಅವ್ನು ಎದ್ದು ಓಡಾಡ್ತಾನೆ ಅಂತ ಒಂದು ಈ ವೈದಿಕ ವ್ಯವಸ್ಥೆದಲ್ಲಿರುತ್ತೆ. ಹಾಗಾಗಿ ಮನುವಾದಿಗಳು ಲಿಂಗಾಯತರ ಹುಡುಗರನ್ನು ಲಿಂಗಾಯತನಾದ ಅವನು ದಲಿತ ಬಂದ, ಕುರುಬ ಬಂದ, ಎಲ್ಲರೂ ಸೇರಿ ಲಿಂಗಾಯತರಾಗತ್ತೆ. ಎಲ್ಲ ಹುಡುಗರನ್ನು ಒಂದು ಬೂಸ್ಟ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಯಾವುದು? ಹಿಂದೂ ಅನ್ನೋ ಬೂಸ್ಟ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ ಜೆಂಡ ಹಿಡ್ಕೊಂಡ್ಬಿಟ್ಟು ಮನಸ್ಸಿಗೆ ಬಂದಂತೆ ಮಾತಾಡಿ, ಇನ್ನೊಬ್ಬರನ್ನ ಟೀಕೆ ಮಾಡಿ, ಹೊಲ್ಸೋದು, ಬೈಯೋದು, ಹೊಲ್ಸು ತಿನ್ನೋದು, ಸಮಾಜ ಹಾಳು ಮಾಡ್ತಾರೆ ಲಿಂಗಾಯತ ಹುಡುಗರು. ಇದಕ್ಕೆ ಒಂದು ಈ ಲಿಂಗಾಯತರ ಹುಡುಗರನ್ನು ಮತ್ತು ಹುಡುಗಿಯರನ್ನು ಈ ಸಮಾಜನ ಒಗ್ಗೂಡಿಸ್ಬೇಕಂತ ಕೆಲಸ ಈ ಮಠಾಧೀಶರಾಗಬೇಕಿತ್ತು, ಅವ್ರು ಮಾಡಿಲ್ಲ ಕೆಲಸ. ಇದು ತುಂಬ ನೋವಿದೆ. ಗುರುವಾದವರು, ಯಾಕಂದ್ರೆ ಧರ್ಮ ಪಾಲಕರಾದ ಧರ್ಮ ಗುರು ಆಗೋದು ಮುಖ್ಯ ಅಲ್ಲ, ಪಾಲಕರಾಗಬೇಕು. ಅದು ಧರ್ಮ ಬೋಧಕರಾಗಬೇಕು. ವಚನ ಸಾಹಿತ್ಯ ಕಡೆ ಲಿಂಗ ಧರ್ಮ ತೊಗೊಳ್ಬೇಕು, ಶರಣ ತತ್ವದ ಕಡೆ ಲಿಂಗ ಧರ್ಮ ತೊಗೊಳ್ಬೇಕು. ಅಂಥ ಕೆಲಸ ಇವತ್ತು ಗುರು ಅಂತ ಕುಂತವನು ಯಾವನು ಕೂಡ ಮಾಡೋಕತ್ತು, ಯಾರೂ ಕೂಡ ಮಾಡ್ತಿಲ್ಲ. ಎಲ್ಲ ಸ್ವಾರ್ಥಿಗಳಿದ್ದಾರೆ. ಈ ಧರ್ಮ ಹೆಂಗಾಗತ್ತೆ? ಮತ್ತು ಪಾಪ ಯುವಕರಿಗೆ ಏನು ಅರ್ಥ ಆಗುತ್ತೆ? ಇಲ್ಲಿ ಧರ್ಮ ಬೋಧನೆ ಅಂದ್ರೆ ಹೆಂಗಿರ್ಬೇಕು? ನೀವು ಯಾಗೋ ಥರ ಇದಕ್ಕೆ ಹೋಗಿದ್ರೆ, ಯಾವುದು ನಮ್ಮ ಗುರುದ್ವಾರ ಟೆಂಪಲ್ಗೆ ಹೋಗಿದ್ರೆ, ಹೋಗಿದೆ, ಅಲ್ಲಿ ನೋಡಿ ಚಪ್ಪಲಿ ಹಿಡಿದು ಅವ್ರು ದರ್ಶನ ಮಾಡೋರು ಎಷ್ಟು ಶಿಸ್ತಾಗಿದ್ದಾರೆ. ಯಾರು ಬಂದರು ಹೆಂಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಧರ್ಮ ಕಲಿಸುತ್ತೆ. ಸಿಖ್ ಧರ್ಮ. ಜೈನ್ ಧರ್ಮ ಅವ್ನು ಕೆಳಮಟ್ಟ ಹಿಡಿದು ಮೇಲವ್ರಿಗೆ ಹೆಂಗೆ ಎತ್ತಬೇಕು, ಈ ಧರ್ಮ ಹೆಂಗೆ ಬೆಳಿಬೇಕು, ಆರ್ಥಿಕತೆ ಹೆಂಗೆ ಬೆಳಿಬೇಕು ಅಂತ ಈ ಜೈನ್ ಧರ್ಮ ಕಲಿಸುತ್ತೆ. ಮಾರ್ವಾಡಿಗಳು 10-15% ಈಗ ಇತ್ತೀಚೆಗೆಲ್ಲ ಅವ್ರ ಮಕ್ಕಳು IAS PS ಹೊಂಟಿದ್ದಾರೆ, ಒಳ್ಳೆ ಇದು ಬರ್ತಾರೆ. ಇಲ್ಲದವರು 10-12 ಕ್ಲಾಸ್ ಓದಿಸ್ತಾರೆ. ಅವ್ನು ಕರ್ಕೊಂಡು ಬಂದುಬಿಟ್ಟು ಅವರೇ ಬಂಡವಾಳ ದುಡ್ಡು ಹಾಕ್ತಾರೆ. ಅವರೇ ಅವ್ರ ಸಮುದಾಯ ದುಡ್ಡು ಹಾಕಿಬಿಟ್ಟು ಒಂದು 6 ವರ್ಷ 7 ವರ್ಷ ಟ್ರೈನಿಂಗ್ ಕೊಡ್ತಾರೆ. ಆಮೇಲಿಂದ ಅವನಿಗೊಂದು ದೊಡ್ಡ ಹೋಲ್ಸೇಲ್ ಹಾಕ್ಕೊಡ್ತಾರೆ. ಈ ಬದುಕಿನ ನಿಂಗೆ 1 ಕೋಟಿ ಕೊಡ್ತೀವಿ ಅಂದ್ರೆ ತಿಂಗಳಿಗೆ 25 ಪೈಸಾ ಬಡ್ಡಿ ಕಟ್ ಅಂತ ಹೇಳ್ತಾರೆ. ಈ ಲಿಂಗ ಧರ್ಮದ ಆಗತ್ತಾ? ಆಗಲ್ಲ. ಅದೇ ಮುಸಲ್ಮಾನ್ ನೋಡ್ರಿ, ಅಲ್ಲಿ ಅವ್ರ ಧರ್ಮ ನೀವು ಅಲ್ಲಿ ಪ್ರೇಯರ್ ರೂಮ್ಗೆ ಹೋದಾಗ, ಮಸೀದಿಗೆ ಹೋದಾಗ ಅಲ್ಲಿ ಯಾವನೂ ದೊಡ್ಡವನಿಲ್ಲ, ಯಾವನೂ ಚಿಕ್ಕವನಿಲ್ಲ, ಯಾವನೂ ಅಧಿಕಾರಿ ಇಲ್ಲ, ಯಾವ CM ಎಲ್ಲರೂ ಒಂದೇ. ಅಲ್ಲಿದೆನಾ? ಇಲ್ಲಿ ಲಿಂಗೇತರಲ್ಲಿದೆ? ಇಲ್ಲ. ಇಂಥ ಪದ್ಧತಿಗಳು ಬದಲಾಗಬೇಕು. ನಮ್ಮಲ್ಲಿ ಇರ್ತಕ್ಕಂಥ ನಾನು ಅನ್ನೋ ಪದ್ಧತಿ ಹೋಗಬೇಕು. ಆವಾಗ ಲಿಂಗಾಯತ ಯುವಕರು ಮತ್ತು ಎಲ್ಲ ಸಮಾಜ ತಿರುಗಿ ನೋಡ್ತದೆ. ಇಡೀ ವಿಶ್ವವನ್ನೇ ತಿರುಗಿ ನೋಡೋಂಥ ಧರ್ಮ ಬಸವಣ್ಣ ನಮ್ಗೆ ಕೊಟ್ಟನ.
70 ಮರಗಳು ನಮ್ಮ ಜೊತೆಗೆ ನಮಗೋಸ್ಕರ ಧರ್ಮ ಕಟ್ಟಿದ್ದಾರೆ. ಅದಕ್ಕೆ ಯಾರಾದರೂ ನೀವು ವಿಚಾರ ಮಾಡ್ತಿದ್ದೀರಾ? ಅದಕ್ಕೆ ಯಾರಾದ್ರೂ ಆ ಒಲಿವಿಗೆ ತೊಗೊಂಡು ಹೋಗೋಂಥ ವಿಚಾರ ಯಾರು ಮಾಡ್ತಿದ್ದಾರೆ? ಯಾರೂ ಮಾಡ್ತಾಯಿಲ್ಲ. ಅದಕ್ಕಾಗಿ ಇದನ್ನು ನಾನು ಕೆಲವು ಟೈಮಲ್ಲಿ ಉಗ್ರವಲಿಂದ ಹೇಳಿದ್ದೀನಿ, ಕೆಲವು ಟೈಮ್ ನಾನು ತುಂಬ ರೋಷದಿಂದ ಹೇಳಿದ್ದೀನಿ. ಯಾಕೆ ಹೇಳಿದೆ? ಇವೆಲ್ಲ ನೋವುಗಳು ಇಟ್ಕೊಂಡ್ಬಿಟ್ಟು ನಾನು ಹೇಳಿದ್ದೀನಿ. ಈ ನೋವು ಸಾಮಾನ್ಯಗೆ ಅರ್ಥ ಆಗಲ್ಲ. ಈಗ ನಿಮಗೆ ಧರ್ಮ ರಕ್ಷಣೆ ಮತ್ತು ಕಾಯಕ ಸಂಸ್ಕೃತಿ ಉಳಿಸ್ಲಿಕ್ಕೆ ಮತ್ತೊಮ್ಮೆ ನಿಮ್ಮ ಸಂದೇಶ ಏನು? ಧರ್ಮ ರಕ್ಷಣೆ ಆಗಬೇಕಂದ್ರೆ ಮೊದಲನೇದು ನನ್ನ ರಿಕ್ವೆಸ್ಟು ಮಠಾಧೀಶರ ಹತ್ರ, ನೀವು ಮಠಕ್ಕೆ ಸೀಮಿತ ಆಗಬೇಡಿ, ತತ್ವಕ್ಕೆ ಧರ್ಮಕ್ಕೆ ಸೀಮಿತ ಆಗಲಿ. ಮಠ ಬಿಟ್ಟು ಹೊರಗೆ ಬನ್ನಿ. ಶರಣನ ಮನೆ ಕಡೆ ನನ್ನ ನಡೆ ಶರಣನ ಮನೆ ಅಂಗಳ ಕಡೆ ಎಂದು ಹೇಳಿ, ನನ್ನ ನಡೆ ಅನುಭವ ಮಂಟಪ ಕಡೆ ಎಂದು ಹೇಳಿ, ನನ್ನ ನಡೆ ಮಹಾಮನಿ ಮಂಟಪ ಕಡೆ ಎಂದು ಹೇಳಿ ಮಠ ಬಿಟ್ಟು ಹೊರಗೆ ಬನ್ನಿ. ಸಮಾಜ ಗೌರವಿಸುತ್ತೆ, ಸಮಾಜ ನಿಮ್ಮನ್ನು ತಲೆ ಮೇಲೆ ಇಟ್ಕೊಂಡು ಓಡಾಡುತ್ತೆ. ಇವಾಗ ಕೆಲವ್ರು ಮಾತ್ರ ನಿಮ್ಮ ಪಾದ ಪೂಜೆ ಮಾಡ್ತಾರೆ, ಇನ್ನೂ ಸ್ವಲ್ಪ ದಿವಸ ಹೋದ್ರೆ ಅದೇ ಪಾದ ಪೂಜೆ ಮಾಡ್ರೆ ಬೆನ್ನತ್ತು ಹೊಡಿತಾರೆ. ಆ ಪರಿಸ್ಥಿತಿ ನಿಮಗೆ ಬರಬಾರ್ದಂದ್ರೆ ಸಮಾಜ ಕಟ್ಟ್ರಿ, ಯುವಕರನ್ನು ಒಗ್ಗೂಡಿಸ್ರಿ, ಯುವ ಪೀಳಿಗೆಯರನ್ನು ಅವರನ್ನು ಈಗ ನೀವೆಲ್ಲ ಮಠಾಧೀಶ ಒಂದಾಗಿಬಿಟ್ಟು ಅನುಭವ ಮಂಟಪ ಕೆಳಗಡೆ ಬಂದುಬಿಟ್ರೆ ಲಿಂಗಾಯತ ಧರ್ಮದಲ್ಲಿ ಮತ್ತು ಇರ್ತಕ್ಕಂಥ ಎಲ್ಲ ಪಂಗಡದ ಯಾವ ಮಕ್ಕಳಿಗೂ ಕೆಲಸ ಇಲ್ಲದೆ ಇರೋದಿಲ್ಲ, ನಿರುದ್ಯೋಗಿಯರು ಸಿಗೋದಿಲ್ಲ. ಮತ್ತು ಜೈ ಹಿಂದ್ ಜೈ ಕರ್ನಾಟಕ ಇದು ನಮಗೆ ಬೇಕು, ನಾವು ಅನ್ನೋಣ. ಆದರೆ ನಾವು ಹಿಂದೂ ಅಂತ ಹೇಳ್ಬಿಟ್ಟು ಏನು ಜಂಡಾಡ್ದವ್ರು ಹೋಗಂಗಿಲ್ಲ. ಅವರು ತನ್ನ ಬದ್ಧತೆ, ತನ್ನ ಧರ್ಮ, ತನ್ನ ಉಳಿವಿಗಾಗಿ ಅವರು ಶಾಶ್ವತ ಆಗಿರ್ತಾರೆ. ಅದು ಮಾಡಬೇಕಾದ್ರೆ ಮೊದಲನೇ ಎಲ್ಲ ಮಠಾಧೀಶರು ಒಂದಾಗಿಬಿಟ್ಟು ಕೆಲಸ ಮಾಡಬೇಕು. ಕೆಲಸ ಮಾಡೋಕೆ ಇನ್ನು ಆರ್ಥಿಕತೆ ಬೆಳಿಬೇಕು ಮಕ್ಕಳು ಅಂತಂದರೆ ಲಿಂಗಾಯತರ ತುಂಬ ದೊಡ್ಡ ಇಂಡಸ್ಟ್ರಿಗಳಿದ್ದಾವೆ, ದೊಡ್ಡ ಕಾಂಟ್ರಾಕ್ಟ್ರ್ ಇದ್ದಾರೆ, ದೊಡ್ಡ ಹೋಟೆಲ್ಸ್ಗಳಿದ್ದಾವೆ, ಉದ್ಯಮಿಗಳು ದೊಡ್ಡ ಇದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ. ಸಂಘಟನೆಗಳಿದ್ದಾವೆ ಸುಮಾರು. ಜಾಗತಿಕ ಲಿಂಗ ಸಭೆ ಇರ್ಬೋದು, ಮತ್ತು ರಾಷ್ಟ್ರೀಯ ಬಸವಳ ಇಂಥ ದೊಡ್ಡ ಒಂದು 5-6 ಸಂಘಟನೆಗಳು ಲಿಂಗ ಧರ್ಮದಲ್ಲಿದ್ದಾವೆ. ಎಲ್ಲರೂ ಒಂದು ಕೂಡ್ರಿ. ನಿಮಗೆ ನೋಡ್ರಿ ಅವ್ರಿಗಾಗಲ್ಲ, ಅವ್ರು ನೋಡಿ ನಿಮ್ಗಲ್ಲ. ಇವೆಲ್ಲ ಒಂದು ಕೂಡಿ ಎಲ್ಲ ದೊಡ್ಡ ಇರ್ತಕ್ಕಂಥ ಉದ್ಯಮಿಗಳನ್ನು ಒಂದು ಉದ್ಯಮ ಮೇಳ ಮಾಡಿರಿ. ಅವನು 10th ಓದವನಿಗೆ PUC ಕೊಡಲಿ, ಡಿಗ್ರಿ ಓದವನಿಗೆ ಮತ್ತೊಂದು ಕೊಡಲಿ, ಡಬಲ್ ಡಿಗ್ರಿ ಮತ್ತೊಂದು ಕೊಡಲಿ. ಇಂಥ ಒಂದು ಉದ್ಯೋಗ ಮಾಡಿರಿ. ಎಲ್ಲ ಧರ್ಮದ ಉದ್ಯಮ ಮಾಡ್ತಾರೆ. ನೀವು ಲಿಂಗಾಯತ ಯಾಕೆ ಮಾಡಲ್ಲ? ಹಂಗಂದ್ರೆ ನಿಮ್ಗೆ ಯಾರಿಗೂ ಲಿಂಗ ಧರ್ಮ ಬೇಕಾಗಿಲ್ಲ ಅಂತ ಸೀದಾ. ಲಿಂಗ ಧರ್ಮ ಬೇಕಾದಲ್ಲ ಅಂತಂದ್ಮ್ಯಾಕ ಇಲ್ಲಿ ಲಿಂಗಾಯತ ಅಂತ ಹೇಳ್ಕೊಂಡು ಯಾಕೆ ಬೆನಿಫಿಟ್ ತೊಗೋತೀರ? ಬಿಟ್ಬಿಡ್ರಿ. ನಾವು ಬಸವಣ್ಣ ಅಂತ ಹೇಳಿದೆ, ಇವನವರ ಎಂದಿನ ಸ ನಮ್ಮವ ಇವನ. ಆಗಿನ ಕಾಲ 12ನೇ ಶತಮಾನ ಹಂಗಿತ್ತು, ಅಂದ್ಕೊಂಡ ಯಾರಿಗೂ ತಪ್ಕೊಂಡ. ಆದರೆ ನಾವು ಈಗ ಲಿಂಗಾಯತ ಅಂತ ಯಾರಿಗೆ ಅನ್ಬೇಕು? ನೀವು ಕರ್ನಾಟಕದಲ್ಲಿ ಹುಡುಕಿದ್ರು ಕೂಡ ಯಾರೊಬ್ಬನೂ ಕೂಡ ನಿಜವಾದ ಲಿಂಗ ಸಿಗಲ್ಲ. ಅದು ಸಾಮಾನ್ಯ ಮನುಷ್ಯರಾಗಿರ್ಬೋದು, ಅಥವಾ ಮಠಾಧೀಶರಾಗಿರ್ಬೋದು, ಅಥವಾ ಸಂಘಟಕರು. ಯಾಕೆ ಹೇಳ್ಬೇಕಂದ್ರೆ ನಿಮಗೆ ಒಂದು ಲೇಖನ ಬರೆದೀನಿ. ಆ ಲೇಖನ ನಿಮ್ಮ ಮುಖಾಂತರ ಹೇಳಂದ್ರೆ ಹೇಳ್ತೀನಿ ಇಡೀ ಸಮಾಜಕ್ಕೆ. ಅಪ್ಪ ಬಸವಣ್ಣ, ನೀನು ಹುಟ್ಟುವಾಗ ನಾನು ಹುಟ್ಟಲೇಬೇಕೆಂದು ಆ ಸೃಷ್ಟಿಕರ್ತನ ಹತ್ರ ದಿನನಿತ್ಯ ಜಗಳವಾಡುತ್ತಿದ್ದೆ. ಆದರೆ 12ನೇ ಶತಮಾನದಲ್ಲಿ ಸೃಷ್ಟಿಕರ್ತ ನನ್ನನ್ನು ಹುಟ್ಟು ಕೊಡಲಿಲ್ಲ. 12ನೇ ಶತಮಾನ ಉಲ್ಟ ಮಾಡಿ ನೋಡಿದಾಗ 21ನೇ ಶತಮಾನದಲ್ಲಿ ಸೃಷ್ಟಿಕರ್ತ ನನ್ನನ್ನು ಹೇಳ್ತಾನೆ, ಭವ್ಯವಾದ ಭಾರತ ದೇಶದಲ್ಲಿ ಕರ್ನಾಟಕ ಎನ್ನುವ ನಾಡಲ್ಲಿ ಕಲ್ಯಾಣಂತಹ ಕರ್ನಾಟಕದ ರಾಜ್ಯದ ಕಲ್ಯಾಣ ಎನ್ನುವ ನಾಡಲ್ಲಿ ಶರಣರ ನಡೆದಾಡೋದು ಹುಳಿಯಲ್ಲಿ ನಿನ್ನ ಜನನ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಜನನ ಕೊಟ್ಟ ಅಪ್ಪ ಬಸವಣ್ಣ. ನನ್ನ ಜನನ ಕೊಟ್ಟ ತಂದೆ ತಾಯಿ ಕೂಡ ಈ ಕಡೆ ವಚನ ಸಾಹಿತ್ಯ, ಶಿವಭಕ್ತ, ಶಿವತತ್ವ ಮತ್ತು ಜೊತೆಗೆ ವೈದಿಕ ತತ್ವನೂ ಆಚರಣೆ ಮಾಡ್ತಿದ್ರು. ಯಾಕೆ ಅವ್ರಿಗೆ ಅನ್ಎಜುಕೇಟೆಡ್ ಅವ್ರಿಗೆ ಯಾವುದೂ ಗೊತ್ತಿದ್ದಿಲ್ಲ. ಅಂಥ ಮನೇಲಿ ನಾವು ಹುಟ್ಟಾಗ ನಾನು ಒಂದು 35 ವರ್ಷವರೆಗೂ ನಾನು ಊರು ದೇವರು, ನಾಡ ದೇವರು, ಹಿಂಗೆ ಊರು ದೇವ್ರು, ನಾನು ಊರು ಕತ್ತೆ ಅಂತ ತಿರುಗಿದೆ. ಯಾವಾಗ ವಚನ ಅಧ್ಯಯನ ಮಾಡ್ಕೊಂಡ್ಬಿಟ್ಟು ತಿಳಿದಾಗ ವಚನದಲ್ಲೇ ದೇವರಿದ್ದಾನೆ, ವಚನದಲ್ಲೇ ಬಸವಣ್ಣ ಇದ್ದಾನೆ, ವಚನದಲ್ಲೇ 770 ಮರಗಳಿದ್ದಾರೆ, ವಚನದಲ್ಲೇ 190 ಜನಜಂಗಮರಿದ್ದಾರೆ, ವಚನದಲ್ಲೇ ಈ ಜಗತ್ತನ್ನು ಅಡಗಿದೆ ಅನ್ನೋ ಯಾವಾಗ ಗೊತ್ತಾಗುತ್ತೋ ಆವಾಗ ನನ್ನಲ್ಲಿ ನಾನೇ ದೇವರಿದ್ದಾನೆ, ನಾನೇ ದೇವನಾಗಂಥ ಶಕ್ತಿ ವಚನ ಸಾಹಿತ್ಯಕ್ಕೆ ಮಾತ್ರ ಜಗತ್ತಿನ ಸಾಧ್ಯ. ಬೇರೆ ಯಾವುದೇ ಧರ್ಮದಲ್ಲಿ, ಯಾವುದೇ ಗ್ರಂಥದಲ್ಲಿ ಸಿಗುವುದಿಲ್ಲ. ಇದು ಲಿಂಗಾಯತನ ಪ್ರತಿಯೊಬ್ಬನ ಅರ್ಥ ಮಾಡ್ಕೋಬೇಕು. ಅಷ್ಟಾದರೂ ಕೂಡ ಕಟ್ಟ ಕಡೆದ ಮತ್ತೊಂದು ಕ್ವಶನ್ ಏನದ, ಅಪ್ಪ ಬಸವಣ್ಣ, ಇಲ್ಲಿ ನಿನ್ನ ಹೆಸರಲ್ಲಿ ಮಠಗಳು ಕಟ್ಟಿದವನು ನೋಡಿದೆ, ಪೀಠ ಹತ್ತಿದವನು ನೋಡಿದೆ, ತನ್ನ ದರಿದ ಪಾದ ಪೂಜೆ ಮಾಡಿ ಸಮಾಜ ಧರ್ಮವನ್ನು ಲೂಟಿ ಮಾಡ್ರೆ ನಾನು ನೋಡಿದೆ. ಆದರೆ ನಿಜ ಲಿಂಗಾಯತ ನಾನು ನೋಡಿಲ್ಲ ನೋಡಿ ಯಾ ಬಸವ. ಮತ್ತೊಬ್ಬ ನಿನ್ನ ಹೆಸರಲ್ಲಿ ಸಂಘಟನೆ ಮಾಡಿ ಸರ್ಕಾರದ ಆಸ್ತಿಯನ್ನು ಕಬಳಿಸಿ ಸಮಾಜದ ಹೆಣ್ಣು ಮಣ್ಣುವನ್ನು ಕಬಳಿಸೋರು ನಾನು ಇಲ್ಲಿ ಕಂಡೇನೆ ಯಾ ಬಸವ. ನಿಜವಾದ ಲಿಂಗಾಯತ ನಾನು ಎಲ್ಲಿ ಕಂಡಲೆ ಒಟ್ಟು ಬಸವ.
ನನ್ನ ದೇಹದ ಜೀವದಲ್ಲಿ ಇರುವರ್ತಾಗ ಒಬ್ಬನಾದರೂ 12ನೇ ಶತಮಾನ ಇರ್ತಕ್ಕಂಥ ಬಸವಣ್ಣನ ಜೊತೆಗಿರ್ತಕ್ಕಂಥ ಶರಣನ ನೋಡಲು ನನ್ನ ಬೈಕ್ಯಪ್ಪ ಬಸವ ತೋರಿಸಯ್ಯ ಬಸವ. ಇಲ್ಲಿ ಕಳ್ಳರು, ಸುಳ್ಳರು, ಮೋಸಗಾರರು, ವಂಚನೆ ಮಾಡುವವರು ಲಿಂಗಾಯತ ನಾನು ಕಂಡೆ. ಕಟ್ಟಕಡೆದಾಗಿ ನಾನು ಕೂಡ ಲಿಂಗಾಯತನಗುಳಿ ನೋಡಯ್ಯ ಬಸವ. ಈ ಲಿಂಗಾಯತದ ಮಹತ್ವನೇ ತಿಳಿಲಿಲ್ಲ ಈ ಲಿಂಗಾಯತದ ಸಮಾಜ. ಹೇಳಯ್ಯ ಬಸವ, ಯಾರಿಗಂತ ಹೇಳಲಿ. ಇದು ಭಾಳ ನೋವಿನ ಸಂಗತಿ ಅದ. ಇಂಥ ಲಿಂಗ ಧರ್ಮದಲ್ಲಿ ಒಂದೊಂದು ಸರಿ ಅಂತ ಯಾಕಾರ ನಾವು ನಮ್ಮ ಜನನ ಆಯಿತು ಅಂತ ಹೇಳ್ಬಿಟ್ಟು ಆ ಒಂದು ವಿಚಾರಗಳು ನಮಗೆ ಬರ್ತವೆ. ಇಲ್ಲಿ ಯಾರು ಕೂಡ ಲಿಂಗಾಯತರಲ್ಲ, ಎಲ್ಲರೂ ಸ್ವಾರ್ಥಿಗಳು. ಎಲ್ಲರೂ ನಿಸ್ವಾರ್ಥಿಗಳಾದಾಗ ಅದು ಹಂಗೆ ಆಗಿರ್ಬೋದು ಅನ್ನುವಂಥ ಒಂದು ಭರವಸೆಯನ್ನು ಇಟ್ಕೊಂಡ್ರು ಕೂಡ ನೀವು ಭಾಳ ಅರ್ಥಪೂರ್ಣವಾಗಿ ವಿಚಾರಗಳನ್ನು ಮಂಡಿಸ್ತೀರಿ, ಸಮಾಜಕ್ಕೆ ಒಂದು ಅಭಿವೃದ್ಧಿಯನ್ನು ಬಯಸ್ತೀರಿ. ಮುಖ್ಯವಾಗಿ ಯುವಕರಿಗೆ ನಿಜಾಚರಣೆಗಳನ್ನು ಉಂಟು ಮಾಡುವಂಥ ಲಿಂಗತತ್ವ, ಲಿಂಗದ ಅರಿವು, ಅಂಗದ ಅರಿವು, ಜಂಗಮ ಅರಿವು, ತತ್ವ ಅರಿವು, ನಡೆನುಡಿ ಅರಿವು ಮತ್ತು ಆಚರಣೆ ಅರಿವು ಎಲ್ಲಿವರೆಗೂ ಲಿಂಗಾಯತರಿಗೆ ಯುವಕರಿಗೆ ಆಗೋರಿಲ್ಲೋ ಅಲ್ಲಿವರೆಗೂ ಲಿಂಗ ಧರ್ಮ ಅಧೂರಿಯಾಗಿರುತ್ತೆ. ಈ ಕೆಲಸ ಮನೆಯಲ್ಲೂ ಆಗಬೇಕು, ಮಠದಲ್ಲೂ ಆಗಬೇಕು, ಸಮಾಜದಲ್ಲೂ ಆಗಬೇಕು, ಬೋಧಕರಿಂದ ಆಗಬೇಕು ಮತ್ತು ಸಾಧಕರಿಂದ ಆಗಬೇಕು. ಪ್ರತಿಯೊಂದು ಕಡೆ ಎಲ್ಲರೂ ಕೂಡುವಂಥ ಕೆಲಸ ಮಾಡಬೇಕು. ಇಲ್ಲಿ ಒಬ್ಬರು ನೋಡ್ರೆ ಒಬ್ಬರು ಆಗ್ತಾರೆ, ಅದೇ ಪ್ರಾಬ್ಲಮ್ ಅದ. ಈಗ ನಮ್ಮ ವಾಹಿನಿ ಯಾವ ರೀತಿ ಕೆಲಸ ಮಾಡಲಿ ಅಂತ ನೀವು ಬಯಸ್ತೀರಿ? ನಿಮ್ಮ ವಾಹಿನಿ ನಾನು ಸತತ ಒಂದು 6 ತಿಂಗಳ ಮುಂಚೆ ನನಗೆ ನೀವು ಇಂಟರ್ವ್ಯೂ ತೊಗೊಂಡಿದ್ದಾರೆ ಎಲ್ಲಿ ಬಸವ ಕಲ್ಯಾಣದ ಫಸ್ಟು. ಬಟ್ ಅದಕ್ಕಿಂತ ಮುಂಚೆ ಕೂಡ ನಾನು ನಿಮ್ಮ ವಾಹಿನಿಗೆ ನಾನು ಇದು ಸಬ್ಸ್ಕ್ರೈಬರ್ ಆಗಿದೆ, ನಿಮ್ಮ ವಾಹಿನಿ ನೋಡ್ತಿದ್ದೆ. ಆ ವಾಹಿನಿ ನೋಡಿಬಿಟ್ಟು ನಾನು ನಿಮ್ಗೆ ಕಾಲ್ ಮಾಡಿದ್ದೆ ಒಂದು ಪರಿಚಯದಾಗ. ಈ ನಿಮ್ಮ ವಾಹಿನಿಯಿಂದ ಸುಮಾರು ಯುವಕರು ಮತ್ತು ಸುಮಾರು ಜನಾಂಗ, ಸುಮಾರು ಒಳಪಂಗಡಗಳು, ಸುಮಾರು ಮಠಾಧೀಶರು, ದೊಡ್ಡ ದೊಡ್ಡ ನಾಯಕರು ಇವರೆಲ್ಲ ಒಗ್ಗೂಟಾಗೋಂಥ ಸನ್ನಿವೇಶ ಕೂಡ ನಾನು ಕಂಡಿದ್ದೀನಿ. ಒಳ್ಳೆಯ ಒಂದು ಸಂದೇಶ, ಒಳ್ಳೆಯ ಒಂದು ಕೆಲಸ ನಿಮ್ಮ ವಾಹಿನಿ ಮಾಡ್ತದೆ. ಇನ್ನೂ ಹೆಚ್ಚೆಚ್ಚಾಗಿ ಇಡೀ ವಿಶ್ವವನ್ನು ಒಗ್ಗೂಡಿಸೋಂಥ ಕೆಲಸ ನಿಮ್ಮ ವಚನ ಟಿ ವಿ ವಾಹಿನಿಯಿಂದ ಒಗ್ಗೂಡಿಸೋ ಕೆಲಸ ಆಗಬೇಕು. ಈ ಸಮಾಜ ನಿಮಗೂ ಬೆಳೆಸಬೇಕು, ಸಮಾಜಕ್ಕೂ ಬೆಳೆಸಬೇಕು, ಯುವಕರಿಗೆ ಬೆಳೆಸಬೇಕು. ಒಗ್ಗೂಡಿಸಿ ಈ ಜಗತ್ತನ್ನು ತಿರುಗಿ ನೋಡೋ, ಲಿಂಗ ಧರ್ಮಗಳು ತಿರುಗಿ ನೋಡೋಂಥ ಕೆಲಸ ಇನ್ನೂ ಆಗಬೇಕನ್ನೋದು ನನ್ನ ಆಸೆ. ತಾವು ಭಾಳ ಇಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಬಂದು ನಮ್ಮೊಂದಿಗೆ ನಿಮ್ಮ ಮನದ ಮಾತುಗಳನ್ನು ಹಂಚ್ಕೊಂಡ್ರಿ, ಸಮಾಧಾನದಿಂದ ಹಂಚ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ತಮಗೆ ಶರಣಾರ್ಥಿ.